ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಾಸನಲ್ಲಿ. ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ 16, 20, 24 ನುಡಿಸ್ತಾರೆ. ಬಟ್ ಇವಾಗ ನಾವು ನುಡಿಸ್ಬೇಕು ಅಂದ್ರೆ ಸೊ ನೀವ್ ಈ ತರದೆಲ್ಲ ನಾಟ್ ಮೆನಿ ಫ್ಲೂಟಿಸ್ಟ್ ಡೂ ಇಟ್. ನಮ್ ತಂದೆಗೆ ಕೊಳಲು ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಅದೇ ಕಾರಣಾಂತರದಿಂದ ನಾವು ಕಲಿಯಕ್ ಆಗ್ಲಿಲ್ಲ. ಬಟ್ ಅದೇ ನಾನ್ ಕಲೀಲಿ ಅಂತ. ನಿಮ್ಮಲ್ಲಿ ಅವರ ಒಂದು ಸಾಧನೆ ನೋಡ್ತಾ ಇದಾರೆ. ಇವಾಗ ರೇವತಿ ರಾಗ ನೋಡಿಸ್ತೀನಿ, ಕೇಳ್ಬೋದು. ಕೊಳಲಿಗೆ ಇನಿಷಿಯೇಷನ್ ಆಗಿದ್ದು ಏಜ್ ಅಂತಂದ್ರೆ ನನಗೆ ಜ್ಞಾಪಕ ಇರೋ ಹಂಗೆ ಮೋಸ್ಟ್ಲಿ ಒಂದು 6-7 ವರ್ಷ ಇರ್ಬೋದು ನನಗೆ. ನಾ ಆಗ್ಲೇ ಹೇಳ್ದಂಗೆ ತೋಡಿ ರಾಗ ತುಂಬಾ ಚಾಲೆಂಜಿಂಗ್ ನುಡ್ಸಕ್ ಫ್ಲೂಟ್ ಅಲ್ಲಿ. ಯಾಕೆಂತಂದ್ರೆ ಅದರಲ್ಲಿ ಜೊತೆಗಿದ್ದವರೆಲ್ಲ ಇವಾಗ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಚರಣ್ ರಾಜ್ ಅಂತ ನೀವು ಕೇಳಿರ್ಬೋದು. ಕರ್ನಾಟಕ ಅಥವಾ ಕನ್ನಡ ಫಿಲಂ ಇಂಡಸ್ಟ್ರಿಲಿ ತುಂಬಾ ಹೆಸರು ಮಾಡಿರುವಂತ ಒಬ್ಬ ಮ್ಯೂಸಿಕ್ ಕಂಪೋಸರ್. ಅವರು, ನಾನು ಮತ್ತೆ ಇನ್ನೊಬ್ಬ ಜಾಬ್ ಕುರಿಯನ್ ಅಂತ, ಅವರು ಮಲಯಾಳಂ ಇಂಡಸ್ಟ್ರಿ ತುಂಬಾ ಫೇಮಸ್ ಇವಾಗ. ಸೊ ನಂದು ಕರ್ನಾಟಿಕ್ ಕ್ಲಾಸಿಕಲ್ಲು. ಅದು ಕೊಳಲು ಅನ್ನೋದು ಇನ್ನೊಂದು ಒನ್ ಆಫ್ ದ ಓಲ್ಡೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತಾನೆ ಹೇಳ್ಬೋದು. ವಿಂಡ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇದರಲ್ಲಿ ವಿಂಡ್ ಇನ್ಸ್ಟ್ರೂಮೆಂಟ್ ಅಂತ ಕರೀತೇವೆ. ಪರ್ಕ್ಯೂಷನ್, ವಿಂಡ್ ಅಥವಾ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ. ಮ್ಯೂಸಿಕ್ ಅನ್ನೋದು ಒಂದು ಸೋಲ್ ಇಂದ ಬರುವಂತದ್ದು. ಸೊ
ಯೂಶಲಿ ನಾವೆಲ್ಲರೂ ಫಾಲೋ ಮಾಡೋದು ಗಾಯಕಿ ಸ್ಟೈಲ್ ಆಫ್ ಮ್ಯೂಸಿಕ್ ಅಂತ. ಗಾಯಕಿ ಸ್ಟೈಲ್ ಮ್ಯೂಸಿಕ್ ಹೆಂಗೆ ಅಂತಂದ್ರೆ ಹ್ಮ್ ಮೋರ್ ಆಫ್ ಸಾಹಿತ್ಯ ಭಾವ. ಈಗ ಎಲ್ಲೆಲ್ಲಿ ಸಾಹಿತ್ಯ ಇರುತ್ತೋ ನಾವು ಅಲ್ಲಲ್ಲಿ ಮಾತ್ರ ಸ್ವರ ಕೊಡ್ತೀವಿ. ಕಚೇರಿ ಮಾಡ್ಬೇಕಾದ್ರೆ ನನ್ ಮನಸ್ಸಿಂದ ನಾನು ನುಡಿಸಿದ್ರೆ ಅದು ಯಾರು ಒಬ್ರು ಟಚ್ ಆದ್ರೆ ಅದೇ ಒಂದು ಸಾರ್ಥಕ. ಒಂದ ನೋಟ್ ಇಲ್ಲ. ಇವಾಗ ತೋಡಿ ಎಲ್ಲ ನಾವು ನುಡಿಸ್ಬೇಕಾರೆ ಸರಿ ಗ ಅನ್ಬೇಕಾರೆ ಗಾ ನೋಟ್ ಇಲ್ಲ ನಮ್ಗೆ. ನಾವು ಅದನ್ನ ಬ್ರೆತ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು. ನಮ್ಮ ಎಲ್ಲಾ ಗುರುಗಳಿಗೂ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹಾಲಪ್ಪನವರಾಗಿರ್ಬೋದು, ಎ ವಿ ಪ್ರಕಾಶ್ ಸರ್ ಆಗಿರ್ಬೋದು, ನಮ್ಮ MG ಗೋಪಾಲಕೃಷ್ಣ ಆಗಿರ್ಬೋದು, ನಮ್ಮ ಜಯಂತ್ ಸ್ವಲ್ಪ ದಿನ ಅಭ್ಯಾಸ ಮಾಡಿದೆ ಅವರಾಗಿರ್ಬೋದು, ಇವಾಗ ಲಕ್ಷ್ಮೀನಾರಾಯಣ್ ಸರ್ ಇರ್ಬೋದು, ಅಥವಾ ನಮ್ಮ ಮೇಲಕವಾರಿ ಬಾಲೇಜಿ ಅವ್ರ ಹತ್ರ ನಾನು ಲಯ ಅಭ್ಯಾಸ ಮಾಡ್ತಾ ಇದ್ದೀನಿ. ನಿಮ್ಮ ಸಂಗೀತ ಪಯಣದಲ್ಲಿ ಹಲವಾರು ಕಾನ್ಸರ್ಟ್ಗಳನ್ನ ಕೊಟ್ಟಿದ್ದೀರಾ. ಇಂಡಿಯಾದಲ್ಲೇ ಆಗ್ಲಿ ಇಲ್ಲೇ ಆಗ್ಲಿ. ಅಂಡ್ ನಿಮ್ಗೆ ಸ್ಕಾಲರ್ಶಿಪ್ಗಳು ಸಿಕ್ಕಿದೆ, ಹಲವಾರು ಅವಾರ್ಡ್ಗಳು ಸಿಕ್ಕಿದೆ. ಅಂಡ್ ಗೌರ್ಮೆಂಟ್ ಕಡೆಯಿಂದ ಏನು ಸರ್ ಅಷ್ಟೊಂದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಅಂಡ್ ನಮ್ಮ ಚಾನೆಲ್ ಅಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಸಾಧಕರ ಸಂದರ್ಶನ ನಡೀತಾ ಇದೆ. ಇವತ್ತು ಗಾಳಿ ನಿಂತರೂ ಕೊಳಲಿನ ನಾದ ನಿಲ್ಲಲ್ವಂತೆ. ಸೊ ಕೊಳಲಿನ ವಾದಕರು ಕೊಳಲನ್ನ ಹಿಡಿದು ಸಾಧಕರಾಗಿ ಕೊಳಲನ್ನ ನುಡಿಸ್ತಾ ಇರುವಾಗ ಆ ಒಂದು ಉಸಿರಿನಲ್ಲೇನೆ ಭಕ್ತಿಯ ಪ್ರಾರ್ಥನೆ ಇರುತ್ತೆ ಅಲ್ವಾ. ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಕಲ್ಲೂರ್ ಅಂತ. ಇವರು ಕೊಳಲನ್ನ ಹಿಡಿದು ನುಡಿಸ್ತಾ ಹೋದ್ರೆ ಬ್ರಹ್ಮ ಕಮಲದಂತೆ ಮನಸ್ಸು ಅರಳತ್ತೆ ರೀ. ಸೊ ನನ್ಗಂತೂ ಇವ್ರ ಬಗ್ಗೆ ತಿಳ್ಕೊಳಕ್ ತುಂಬಾ ಕುತೂಹಲ ಇದೆ. ಸೊ ನಿಮಗೆಲ್ಲರಿಗೂ ಇದೆ ಅಂತ ಅನ್ಕೋತೀನಿ. ಬನ್ನಿ ಹಾಗಾದ್ರೆ ಪ್ರಶಾಂತ್ ಸರ್ ಅವ್ರನ್ನ ಮಾತನಾಡ್ಸೋಣ. ನಮಸ್ತೆ ಪ್ರಶಾಂತ್ ಸರ್, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ನೀವು? ನೋಡಿ ಆರಾಮಾಗಿದ್ದೀವಿ. ಸೊ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನಲ್ ಅಲ್ಲಿ ಇನ್ನೆಂಡ್ ರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಕೊಳಲು ವಾದಕರು ಅಪ್ಪಾ, ಚಿಕ್ಕ ವಯಸ್ಸಿಂದಲೇ ಎಷ್ಟು ಸಾಧನೆ ಮಾಡಿರೋ ಮಹಾನುಭಾವ ನೀವು. ಸೊ ಚತುರರು ನೀವು
ಕೊಳಲಿನಲ್ಲಿ. ಸೊ ನಿಮ್ಮನ್ನ ಇವತ್ತು ನಮ್ಮ ಚಾನಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ವಿ ವೆಲ್ಕಮ್ ಟು ಅವರ್ ಚಾನಲ್ ಅಂಡ್ ಥೀಮ್ ಸರ್. ನಮಸ್ಕಾರ ಅಶ್ವಿನಿ ಅವರೇ, ಅಗೇನ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ನಿಮ್ಮ ಚಾನಲ್ನಲ್ಲಿ. ತುಂಬ ಆಲ್ರೆಡಿ ಹೊಗಳ್ಬಿಟ್ಟಿದ್ದೀರಾ. ಬಟ್ ಎಲ್ಲ ನಿಮ್ಮ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಎಸ್ ಸರ್. ಸೊ ಪ್ರಶಾಂತ್ ಸರ್, ಎಲ್ಲಿಯವ್ರು ನೀವು? ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ, ವಿದ್ಯಾಭ್ಯಾಸ ಯಾವ ರೀತಿ ಆಯಿತು ಆ್ಯಂಡ್ ಇಲ್ಲಿ ಅಟ್ಲಾಂಟಾ ಯಾವಾಗ ಎಂಟ್ರಿ ಕೊಟ್ಟಿದ್ದು? ಸ್ಮಾಲ್ ಸ್ಟೋರಿ ನಿಮ್ಮ ಕಡೆಯಿಂದ. ಶೋರ್. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಾಸನಲ್ಲಿ. ಹಾಸನದವರು? ಹೌದು, ಹಾಸನದಲ್ಲೇ. ಹಾಸನದ ಮಹಾನುಭಾವ. ಹಾಸನದಲ್ಲೇ ಹುಟ್ಟಿದ್ದು, ಅಲ್ಲೇ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಓದಿದ್ದು. ವಾವ್, ಓಕೆ. ಅದಾದ್ಮೇಲಿಂದ ನಮ್ಮ ಗುರುಗಳು ಹಾಸನ್ಗೆ ಬಂದು ಪಾಠ ಮಾಡೋರು ಮೈಸೂರಿಂದ, ಓಕೆ. ಪ್ರಕಾಶ್ ಸರ್ ಅಂತ. 2010 ಅಲ್ಲಿ ಆಕ್ಚುಲಿ ಐ ಕೇಮ್ ಟು ಕೊಲರಾಡೋದಲ್ಲಿ ಒಂದು ಸ್ವಲ್ಪ ವರ್ಷ ಇದ್ದೆ. ಅದಾದ್ಮೇಲಿಂದ 2013-14 ಹಂಗೆ ನಾನು ಇಲ್ಲಿ ಟೆನೆಸಿಗೆ ಬಂದೆ, ಚಾಟ್ನೂಗಾ ಅಂತ. ಅಲ್ಲೊಂದು ಸ್ವಲ್ಪ ವರ್ಷ ಇದ್ವಿ. ಈಗ ಒಂದು ಹಲವಾರು ವರ್ಷದಿಂದ ಅಟ್ಲಾಂಟಾ ಇದ್ದೀನಿ. ಸೂಪರ್ ಸರ್. ಸೊ ಪ್ರಶಾಂತ್ ಸರ್ ಪೂರ್ತಿ ನೇಮು ಪ್ರಶಾಂತ್ ಕಲ್ಲೂರ್ ಅಲ್ವಾ? ಹೌದು, ಪ್ರಶಾಂತ್ ಕಲ್ಲೂರ್. ರೈಟ್. ಸೊ ನೀವೇನ್ ಮದ್ವೆ ಆದಾಗ ನನ್ನೂರು, ಕಲ್ಲೂರು, ನಿಮ್ಮೂರು ಯಾವೂರು ಅಂತ ಕೇಳಿದ್ರಾ ಬಡತಿಗೆ? ಇಲ್ಲ ಮೇಡಮ್, ಆತರ ಎಲ್ಲ ಕೇಳೋ ಚಾನ್ಸ್ ಇತ್ತಿಲ್ಲ ನಮಗೆ. ಹೌದಾ? ಅವಾಗೆಲ್ಲ ನಾನು ಇಲ್ಲಿದ್ದೆ, ನಮ್ಮ ಮನೆಯವರು ಇಂಡಿಯಾದಲ್ಲಿ ಇದ್ರು. ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ತಾ ಇದ್ವಿ. ಅದು ಹಂಗೆ ಮೆಟೀರಿಯಲೈಸ್ ಆಗಿ ಪ್ರೇಮಾನುರಾಗ. ಅದಾದ್ಮೇಲಿಂದ ಸೊ ಆತರ ಎಲ್ಲ ಹೆಸರು ಹೇಳಿಕೆ ಎಲ್ಲ ಚಾನ್ಸ್ ಇತ್ತಿಲ್ಲ ನಮ್ಗೆ. ಸೊ ಯಾವಾಗ ನಿಮ್ಮ ಕೊಳಲು ವಾದನ ಪ್ರಾರಂಭ ಆಯ್ತು? ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ನೀವು ತುಂಬಾ ಚಿಕ್ಕ ವಯಸ್ಸಿಂದಲೇ ಪ್ರಾರಂಭ ಮಾಡ್ಕೊಂಡ್ರಿ ಅಂತ ಕೇಳ್ಪಟ್ಟೆ. ಅಂಡ್ 10ನೇ ವಯಸ್ಸಲ್ಲಿ ಆ ಒಂದು ಏಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋದೇನು, ಒಂದು ವೇದಿಕೆನ ಹಂಚ್ಕೊಳ್ಳೋದೇನು, ಏನ್ ಕತೆ? ರೋಮಾಂಚನ ಆಗ್ತಾ ಇದೆ ನನ್ಗೆ ಅದು ಕೇಳಿದ ತಕ್ಷಣ. ಸೊ ಅದ ಕತೆ ಏನು ಸರ್? ಸೊ ನಾನು ಕೊಳಲಿಗೆ ಇನಿಷಿಯೇಷನ್ ಆಗಿದ್ದು ಏಜ್ ಅಂತಂದ್ರೆ ನನಗೆ ಜ್ಞಾಪಕ ಇರೋ ಹಂಗೆ ಒಂದು ಮೋಸ್ಟ್ಲಿ ಒಂದು 6-7 ವರ್ಷ ಇರ್ಬೋದು ನನಗೆ. ರೈಟ್. ಈ ಮೊದಲನೇ ನಮ್ಮ ಗುರುಗಳು ವಿದ್ವಾನ್ ಹಾಲಪ್ಪನವರು ಅಂತ. ಅವಾಗ 7 ವರ್ಷದಲ್ಲಿ ನಮ್ಮ ತಂದೆ ಮತ್ತೆ ನಮ್ಮ ತಾಯಿ, ಇನ್ನೂ ಜ್ಞಾಪಕ ಇದೆ, ಕರ್ಕೊಂಡು ಹೋಗಿ ಸೇರಿಸಿರೋದು. ಒಂದು 6-7 ವರ್ಷ ಇನ್ನು ಹೂವೆಲ್ಲ ತಗೊಂಡು ಹಣ್ಣೆಲ್ಲ ತಗೊಂಡು ಅವ್ರ ಮನೆಗೆ ಹೋಗಿ ಸೇರಿಸಿದ್ ಇನ್ನೂ ನನಗೆ ಕಣ್ಣಲ್ಲಿ ಕೆಲವೊಂದೆಲ್ಲ ಚಿತ್ರಗಳು ಅಶ್ವಿನಿ ಅವರೇ ಮನ್ಸಲ್ಲಿ ಮರೆಯಕ್ಕಾಗಲ್ಲ. ಅಂದ್ರೆ ಆ ಭಾವನೆಗಳು ಹಂಗೆ ಉಳಿದ್ಬಿಡುತ್ತೆ. ಅಲ್ಲ, ಬಾಲ್ಯದ ಸವಿ ನೆನಪುಗಳದು. ಸೊ ಅದು ಅವ್ರದ್ದು ತುಂಬಾ ಪುಟ್ಟು ಮನೆ. ಅವಾಗೆಲ್ಲ ನಿಮಗೆ ಗೊತ್ತಿರ್ಬೋದು, ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್, ಎಲ್ಲ ಸಣ್ಣ ಸಣ್ಣ ಮನೆಗಳು, ಅದೊಂದು ವಠಾರ. ಆ ವಠಾರಕ್ಕೆ ನಾವು ಹೋಗಿ, ಅವರು ಹಾಲಪ್ಪನವರು ಅಂತ ಪಾಪ ತುಂಬಾ ಒಳ್ಳೆಯವರು, ವಿದ್ವಾಂಸರು. ಸೊ ಅವ್ರ ಹತ್ರ ನನ್ನ ಫಸ್ಟ್ ಸೇರ್ಸಿದ್ರು. ಪ್ರತಿ ಜನ ಚಿಕ್ಕ ಹುಡುಗ 7 ವರ್ಷ 8 ವರ್ಷ ಹುಡುಗ, ನಮ್ಮ ಅಪ್ಪ ಸೈಕಲ್ ಕರ್ಕೊಂಡೋರು. ಅವಾಗ ಒಂದು ನಮ್ಮ ಹತ್ರ ವೆಹಿಕಲ್ ಇತ್ತಿಲ್ಲ ಅವಾಗ. ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಮುಂದ್ಗಡೆ ಒಂದು ಸೀಟ್ ಹಾಕೊಂಡು ಕೂರ್ಸ್ಕೊಂಡು ಕರ್ಕೊಂಡೋಗೋರು ದಿನ. ಬೆಳಗ್ಗೆ ಒಂದ್ 7 ಗಂಟೆ 7:30 ದಿನ 7 ಗಂಟೆ ಹೋದ್ರೆ, ಅದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಅವರು ಒಂದು ಎಕ್ಸರ್ಸೈಸ್ ಫ್ರೀಕುಗೆ ಅವ್ರ ಹಾಲಪ್ಪನವರು. ನಾವು ಬೆಳಗ್ಗೆ 7 ಗಂಟೆ 7:30 ಹೋದ್ರೆ ಅವರು ಯೋಗಾಸನ ಮಾಡ್ತಾ ಇರೋರು. ಸೊ ಅದು ಧಮಾಕ. ಸೊ ನಮಗೊಂದ್ ಸ್ವಲ್ಪ ಇವಾಗ ನಾವ್ ಏನು ಎಲ್ಲರೂ ನೋಡ್ತಾರೆ ಫಿಟ್ ಆಗಿದ್ದೀರಾ ಸರ್ ಅಂತ. ಆ ಫಿಟ್ನೆಸ್ಗೂ ಒಂದು ಕಾರಣ ಹೇಗೆ ಅಂದ್ರೆ, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಮ್ಯೂಸಿಕ್. ಅಂದ್ರೆ ಎವ್ರಿಥಿಂಗ್ ವಾಸ್ ಗಿವನ್ ಬೈ ಮ್ಯೂಸಿಕ್. ಸೊ ಆ ಒಂದು ಫಿಟ್ನೆಸ್ ಇದುವೆ ಅವಾಗ್ಲೇ ಒಂದು ಎಲ್ಲೋ ಒಂದು ಬ್ಯಾಕ್ ಆಫ್ ಯುವರ್ ಮೈಂಡ್, ಇವರು ಇಷ್ಟಿದಾದ್ರೂ ಬೆಳಗ್ಗೆ 7 ಗಂಟೆಗೆ ಎದ್ದು 6:30 ನಾವು ಬರೋಷ್ಟಿಗೆ ಯೋಗಾಸನ ಮಾಡ್ತಾರಲ್ಲ ಅನ್ನೋದು ಒಂದು ಮನಸ್ಸಲ್ಲಿತ್ತು ಅಲ್ವಾ. ಆಮೇಲಿಂದ ಅದೇ 7:30 ಪಾಠ ಮಾಡೋರು. ಆದ್ಮೇಲಿಂದ ಒಂದ್ 8 ಬರತ್ತ ಪಾಠ. ನಮ್ಮ ಅಪ್ಪ ಅಲ್ಲೇ ಕೂತರು ಪಾಠ ಮಾಡ್ತಂಗ ಪಾಪ. ಆಮೇಲಿಂದ ಮಾಮೂಲಿ 8 ಗಂಟೆಗೆ ಹೋಗಿ ನಮ್ ಸ್ಕೂಲು, ಅವ್ರದ್ದು ಆಫೀಸು, ಆತರ ಒಂದು ದಿನಚರಿ. ನೀವ್ ಏನೇ ಇವತ್ತು ನಿಮ್ಮ ಕೊಳಲಿನಲ್ಲಿ ಸಾಧನೆ ಮಾಡಿದ್ರ ಅಂದ್ರೆ ಎಲ್ಲ ಕ್ರೆಡಿಟ್ ನಿಮ್ ತಂದೆಗೆ ಹೋಗ್ಬೇಕು. 100% ನಮ್ ತಂದೆ ತಾಯಿ. ಯಾಕೆಂತಂದ್ರೆ ಅವ್ರ ಇಲ್ಲ ಅಂತಂದಿದ್ರೆ, ಆವಾಗಿನ ಕಾಲದಲ್ಲೇನೆ ಈ ಒಂದು ಪ್ಯಾಷನ್ ಒಂದು ಪ್ಯಾಷನ್ ಇರ್ಬೇಕು ಮಕ್ಳಿಗೆ ಅಂತ ಒಂದು ವಿಷನ್ ಇಟ್ಬಿಟ್ಟು, ನನಗೆ ಮ್ಯೂಸಿಕ್, ಫ್ಲೂಟು, ಅದಾದ್ಮೇಲಿಂದ ನನ್ನ ತಂಗಿ ತುಂಬಾ ಒಳ್ಳೆ ಡ್ಯಾನ್ಸರ್, ಭರತನಾಟ್ಯಂ ಡ್ಯಾನ್ಸರ್. ಸೊ ಅವಳಿಗೂ ಭರತನಾಟ್ಯದಲ್ಲಿ ಅವಳದು ಬೆಂಗಳೂರಲ್ಲಿ ಸ್ಕೂಲ್ ಎಲ್ಲ ಇದೆ, ಭರತನಾಟ್ಯಂ ಸ್ಕೂಲು. ತುಂಬಾ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾಳೆ, ರಜನಿ ಕಲ್ಲೂರ್ ಅಂತ. ಸೊ ಹಾಗೆ ಇಬ್ರು ಒಂದು ಕಲೆಯಲ್ಲಿ ಇರ್ಬೇಕು ಮಕ್ಕಳು ಅನ್ನೋ ಒಂದು ವಿಷನ್ ಅನ್ನ ಆಗಿನ ಕಾಲದಲ್ಲಿ, ಇವಾಗ ತುಂಬಾ ಎಕ್ಸ್ಪೋಜರ್ ಇದೆ ಅಶ್ವಿನಿ ಅವರೇ. ಕೀಪ್ ಸೀಯಿಂಗ್ ಸೋಷಿಯಲ್ ಮೀಡಿಯಾ, ನೋಡ್ತಾ ಇರ್ತೀವಿ, ನಮ್ಮ ಮಕ್ಕಳು ಮಾಡ್ಲಿ ಅನ್ನೋದಿದೆ. ಆವಾಗಿನ ಕಾಲದಲ್ಲಿ ಈ ತರ ನಿಮ್ಗೆ ವಾಟ್ಸ್ಆಪ್, ಫೇಸ್ಬುಕ್ ಏನು ಎಕ್ಸ್ಪೋಜರ್ ಇತ್ತಿಲ್ಲ. ನೀವು ಸುಮ್ಮನೆ ಒಂದು, ಅದು ಹಾಸನ್ ಅಂತ ಊರಲ್ಲಿ ಸಂಪರ್ಕನೇ ಇರ್ಲಿಲ್ಲ. ಕರೆಕ್ಟ್, ಸಂಪರ್ಕ ಕಡಿಮೆ ನಿಮ್ಮ ಎಕ್ಸ್ಪೋಜರ್. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಒಂದು ವಿಷನ್ ಇಟ್ಬಿಟ್ಟು ಒಂದು ಕಲೆ ಕಲೀಲಿ ಮಕ್ಕಳು ಅಂತ ಒಂದು, ಈವನ್ ಫೈನಾನ್ಷಿಯಲಿ ಕೂಡ ನಿಮ್ಗೆ ಜ್ಞಾಪಕ ಇರ್ಬೋದು, ಅವಾಗೆಲ್ಲ ಓದ್ಸೋದೇ ಕಷ್ಟ ಆಗ್ತಿತ್ತು. ನಿಮ್ಗೆ
ಜಸ್ಟ್ ನಿಮ್ಗೊಂದು 500 ರೂಪಾಯಿ ಹೊಸದಾಗೆ ಬೇರೆ ಕಡೆ ಸ್ಪೆಂಡ್ ಮಾಡ್ಬೇಕು ಅಂತಂದ್ರೆ ಜನ ದೇ ವರ್ ನಾಟ್ ಡೂಯಿಂಗ್ ದಟ್. ಐ ಹ್ಯಾವ್ ಸೀನ್ ಪೀಪಲ್ ನಾಟ್ ಡೂಯಿಂಗ್ ಇಲ್ಲ ಒಂದ್ ಸ್ವಲ್ಪ ಹೆದ್ರೋರು, ಏನಪ್ಪಾ ಹೇಗೆ ಮುಂದೆ ಏನು ಜೀವನ ಅಂತ. ಹೌದು, ಆ ತರ ಇರ್ಬೇಕಾದ್ರೆ ಇಲ್ಲ ಕಲೆಯಲ್ಲಿ ಮುಂದುವರಿಲಿ ಅಂತ ಹೇಳಿ ಮಾಡಿದ್ದು. ಡೆಫಿನೆಟ್ಲಿ ಇವಾಗ ಯಾರಾದ್ರೂ ಫ್ಯಾಮಿಲಿನಲ್ಲಿ ಕಲಾರಾಧಕರು ಇದಾರಾ, ಅಥವಾ ಇದು ಹೆಂಗೆ ನಿಮ್ಗೆ ಇಲ್ಲ ಆ ತರ ಸ್ವಇಚ್ಛೆಯಿಂದ ಬಂತಕ್ಕಂತಹ ಒಂದು ಚೇತನಾನ ಇದು? ಇಲ್ಲ, ಇಟ್ ಈಸ್ ಓನ್ಲಿ ಫ್ರಮ್ ಮೈ ಪೇರೆಂಟ್ಸ್. ಅವರೇ ಒಂದು ವಿಷನ್ ಇಂದಾನೆ ಬಂದಿದ್ದು. ಸೊ ಅವ್ರೇನಾದ್ರೂ ನುಡಿಸ್ತಾ ಇದ್ರ? ನಮ್ ತಂದೆಗೆ ಕೊಳಲು ಕಲಿಬೇಕು ಅಂತ ತುಂಬಾ ಆಸೆ ಇತ್ತು, ಅದೇ ಕಾರಣಾಂತರದಿಂದ ನಾವು ಕಲಿಯಕ್ ಆಗ್ಲಿಲ್ಲ. ಬಟ್ ಅದೇ ನಾನ್ ಕಲೀಲಿ ಸೊ ಅಂತ ನಿಮ್ಮಲ್ಲಿ ಅವರ ಒಂದು ಸಾಧನೆ ನೋಡ್ತಾ ಇದಾರೆ, 100%. ಅವ್ರ ಕನ್ಸನ್ನ ನೋಡ್ತಾ ಇದಾರೆ, 100%. ರೈಟ್? ಎಸ್. ಯಾವ ಜಾನರ್ ಸರ್ ಪ್ರಶಾಂತ್ ಸರ್ ನಿಮ್ದು? ಸೊ ನಂದು ಕರ್ನಾಟಿಕ್ ಕ್ಲಾಸಿಕಲ್. ಕ್ಲಾಸಿಕಲ್? ಓ ವಾವ್. ಕರ್ನಾಟಿಕ್ ಕ್ಲಾಸಿಕಲ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಓದ್ತಿರ್ಬೇಕಾದ್ರೆ ನಾವು ಒಂದ್ ಸ್ವಲ್ಪ ಒಂದು ಬ್ಯಾಂಡ್ ಬೇರೆ ಮಾಡಿದ್ವಿ. ಜೊತೆಗಿದ್ದವರೆಲ್ಲ ಇವಾಗ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಚರಣ್ ರಾಜ್ ಅಂತ ನೀವು ಕೇಳಿರ್ಬೋದು, ಕರ್ನಾಟಕ ಅಥವಾ ಕನ್ನಡ ಫಿಲಂ ಇಂಡಸ್ಟ್ರಿಲಿ ತುಂಬಾ ಹೆಸರು ಮಾಡಿರುವಂತ ಒಬ್ಬ ಮ್ಯೂಸಿಕ್ ಕಂಪೋಸರ್. ಅವರು, ನಾನು ಮತ್ತೆ ಇನ್ನೊಬ್ಬ ಜಾಬ್ ಕುರಿಯನ್ ಅಂತ, ಅವರು ಮಲಯಾಳಂ ಇಂಡಸ್ಟ್ರಿ ತುಂಬಾ ಫೇಮಸ್ ಇವಾಗ. ಸೊ ನಾನು, ಚರಣ್, ಜಾಬ್ ಇವರೆಲ್ಲ ಒಂದು ಟೀಮ್ ಆಗಿ ಒಂದು ಕಾಲೇಜಲ್ಲೂ ಬ್ಯಾಂಡ್ ಮಾಡಿದ್ವಿ. ಹಲವಾರು VTU ಫೆಸ್ಟ್ ಅಲ್ಲಿ ಹೋಗಿದ್ವಿ, ಬೆಳಗಾಂ ಹೋಗಿದ್ವಿ. ಸೊ ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್? ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸೊ ಫೆಸ್ಟ್ ಅಲ್ಲಿ ಅಟೆಂಡ್ ಮಾಡಿದಾಗ ಸೊ ನಾನು, ಚರಣ್, ಜಾಬ್ ಇವರೆಲ್ಲ ಒಂದು ಟೀಮ್ ಆಗಿ ಒಂದು ಕಾಲೇಜಲ್ಲೂ ಬ್ಯಾಂಡ್ ಮಾಡಿದ್ವಿ. ಹಲವಾರು VTU ಫೆಸ್ಟ್ ಅಲ್ಲಿ ಹೋಗಿದ್ವಿ, ಬೆಳಗಾಂ ಹೋಗಿದ್ವಿ. ಸೊ ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್? ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸೊ ಫೆಸ್ಟ್ ಅಲ್ಲಿ ಅಟೆಂಡ್ ಮಾಡಿದಾಗ ಒಂದ್ ಝಲಕ್ನ ತೋರಿಸ್ತಾ ಇದ್ರಾ, ಅಥವಾ ಯಾವ್ದಾದ್ರು ಒಂದು ಕಂಪೋಸ್ ಮಾಡಿರೋದನ್ನ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ರಾ? ಸೊ ನಮ್ದು VTU ಫೆಸ್ಟ್ ಅಲ್ಲಿ ನಾನು ಎಷ್ಟೊಂದು ಕಾಂಪಿಟೇಷನ್ ಹೋಗಿದ್ದೀನಿ. ಅವಾಗೆಲ್ಲ ಇಂಟರ್ ಕಾಲೇಜ್ ಕಾಂಪಿಟೇಷನ್, ಕಾಂಪಿಟೇಷನ್, ಅದಕ್ಕೆಲ್ಲ ಹಲವಾರು ಹೋಗಿದ್ದೀನಿ. ನಮ್ದು ಬ್ಯಾಂಡ್ ಅಲ್ಲಿ ಮೈನ್ ಆಗಿ ನಮ್ದು ಕಂಪೋಸಿಷನ್ ಮಾಡ್ತಾ ಇದ್ದು. ನಾ ಹೇಳಿದ್ನಲ್ಲ, ಇವಾಗ ಚರಣ್ ರಾಜ್ ಆಗ್ಲಿ, ಜಾಬ್ ಆಗ್ಲಿ, ಅವ್ರ ದೇವರ್ ದ ಮೈನ್ ಗೈಸ್. ಒಂಥರ ಕಂಪೋಸ್ ಮಾಡಿ ನಮ್ನ ಇನ್ಕ್ಲೂಡ್ ಮಾಡಿ ನಾವು ಸಪೋರ್ಟ್ ಮಾಡಿ ಅದೆಲ್ಲ ಅವಾಗ್ಲೇ ಒಂದು ಎಲ್ಲ ಬ್ಯಾಂಡ್ ಅಲ್ಲಿ ಸಾಂಗ್ ಗಳಾಗ್ಲಿ ಕಾಲೇಜಲ್ಲಿ ತುಂಬಾ ಒಂದು ಅವಾಗ್ಲೇ ಪ್ರಶಾಂತ್ ಸರ್ ಹವಾನ ಕ್ರಿಯೇಟ್ ಮಾಡ್ಬಿಟ್ಟಿದ್ರಿ. ಮ್ಯೂಸಿಕ್ ಕಡೆ ಒಲವನ್ನ ಜಾಸ್ತಿ ಮಾಡುವಂತ ಒಂದು ಘಟನೆಗಳು, ಒಂದು ದಾರಿ ಇದು, ರೈಟ್? ಸೊ ಆಗ ಬ್ಯಾಂಡ್ ಅಲ್ಲಿ ನೀವು ನುಡಿಸ್ತಕ್ಕಂತಹ ಒಂದು ಮರೆಯಲಾಗದ ಒಂದು ಕಂಪೋಸಿಷನ್ ಅಂದ್ರೆ? ಅಲ್ಲಿ ಒಂದು ಕಂಪೋಸಿಷನ್ ಇತ್ತು, ತುಂಬಾ ವರ್ಷ ಆಯ್ತು ಅದನ್ನ ನುಡಿಸಿ. ಅದನ್ನ ಮರುಕಳಿಸೋ ಪ್ರಯತ್ನ ನಮ್ದು. ರೀಕ್ಯಾಪ್. ಎಸ್. ಜೋಶ್ ಮೇ ಹೈ ಹಮ್ ಅಂತ ಒಂದು ಸಾಂಗ್ ಮಾಡಿದ್ವಿ. ಅದು ಸರ್ ಒಂದ್ ಎರಡು ಸ್ವರಗಳು ಅದನ್ನ ನುಡಿಸಿದ್ರೆ ವೀಕ್ಷಕರಿಗೆ ಖುಷಿ ಆಗತ್ತೆ. ಟ್ರೈ ಮಾಡ್ತೀನಿ, ತುಂಬಾ ವರ್ಷ ಆಯ್ತು ಹೇಳ್ದಂಗೆ. ಎಸ್. ಸರ್ ಏನ್ ಸರ್ ಈ ಹಾಡ್ ಕೇಳಿದ್ರೇನೆ ಜೋಶ್ ಬರ್ತಾ ಇದೆಲ್ಲ ಸರ್? ಸೊ ಇದನ್ನ ಏನಕ್ಕೆ ನಾನು ಅದೇ ತುಂಬಾ ದಿನ ಆಯ್ತು ಮಾಡಿ ಮರ್ತು ಹೋಗಿದೆ ಈ ಹಾಡು. ಬಟ್ ನಾನು ಏನು ಜಲಕ್ ಕೊಟ್ಟೆ ಅಂದ್ರೆ, ಈ ಒಂದು ಬಿಟ್ ಇವಾಗ ಏನ್ ನುಡಿಸ್ದೆ, ಸೊ ಈ ಒಂದು ಬಿಟ್ಟನ್ನ ಆ ಚರಣ್ ಅವಾಗಲೇ ಕಂಪೋಸ್ ಮಾಡಿದ್ದ. ಹಾಗಾಗಿ ಒಂದು ಬೆಳೆಯುವ ಸೀರೆ ಮೊಳಕೆಯಲ್ಲಿ ಅಂತ ಹೇಳಿ ಸೊ ನಿಮ್ ಫ್ರೆಂಡ್ ಚರಣ್ಗೆ ಡೆಡಿಕೇಟ್ ಇದು, ಅಂಡ್ ನಿಮ್ ಟೀಮಿಗೆ ಡೆಡಿಕೇಶನ್ ಇದು. ಅಂಡ್ ತುಂಬಾನೇ ಖುಷಿ ಆಗುತ್ತೆ ಸರ್. ಇದೇನ್ ನಾಟ್ಯ ಆಡ್ಬೇಕು ಅನ್ಸುತ್ತೆ ಈ ತರ ಸ್ವರಗಳು ಕೇಳ್ತಾ ಇದ್ರೆ. ಒಳ್ಳೆ ಮಾಂತ್ರಿಕ ಸರ್ ನೀವು. ಕೊಳಲನ್ನ ಹಿಡಿದು, ಒಂದು ಕೊಳಲಂದ್ರೆ ಬಿದಿರಿನ ಕೋಲು ಅಂತ ಭಾವನೆ ಇರತ್ತೆ, ಅಂಡ್ ಇದ್ರಲ್ಲಿ ಕೂಡ ಇಷ್ಟೆಲ್ಲ ಮ್ಯಾಜಿಕ್ ಮಾಡಬಹುದಾ ಅಂದ್ರೆ ಹೆಂಗ್ ಸಾಧ್ಯ ಆಯ್ತು ಸರ್ ಇದು ವಿಸ್ಮಯ? ಇಲ್ಲ, ಅದು ಕೊಳಲು ಅನ್ನೋದು ಇನ್ನೊಂದು ಒನ್ ಆಫ್ ದ ಓಲ್ಡೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತಾನೆ ಹೇಳ್ಬೋದು. ವಿಂಡ್ ಇನ್ಸ್ಟ್ರೂಮೆಂಟ್ ಅಲ್ಲಿ, ಇದರಲ್ಲಿ ವಿಂಡ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೇವೆ. ಪರ್ಕ್ಯೂಷನ್, ವಿಂಡ್ ಅಥವಾ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಒಂದು ಗಾಳಿಯಿಂದ ಈ ಒಂದು ಪ್ರೊಡ್ಯೂಸ್ ಮಾಡುವಂತ ಒಂದು ಮ್ಯೂಸಿಕ್. ಆಮೇಲೆ ಅಗೇನ್ ಡೇಟಿಂಗ್ ಬ್ಯಾಕ್ ಕೃಷ್ಣ, ಅವಾಗೆಲ್ಲ ನಮಗೆ ಕೊಳಲು, ಇವಾಗ ಕೃಷ್ಣ ನೆನಪಿಸ್ಕೊಂಡ್ರೆ ನೀವು ಕೊಳಲು. ಸೊ ಕೃಷ್ಣನ ವಂಶಸ್ಥರು ನೀವು. ರೈಟ್. ನಿಮ್ಮ ಮನೆಯವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಕೊಳಲಿನ ನಾದದಲ್ಲೇ ಕರ್ದಿದ್ರಾ? ಇಲ್ಲ, ಆಕ್ಚುಲಿ ಇನ್ನೊಂದು ಫನಿ ಫ್ಯಾಕ್ಟ್ ಅಂತಂದ್ರೆ, ಈ ಒಂದು ಲೆವೆಲ್ಗೆ ನನ್ನ ಒಂದು ಡೆಡಿಕೇಶನ್ ಅಥವಾ ಈ ಒಂದು ಲೆವೆಲ್ಗೆ ನನ್ನ ಒಂದು ಇನ್ವಾಲ್ವ್ಮೆಂಟ್ ಇದೆ ಮ್ಯೂಸಿಕ್ ಅಲ್ಲಿ ಅಂತ ಶಿ ನೆವರ್ ನ್ಯೂ ಇಟ್ ಆಕ್ಚುಲಿ. ಟು ಬಿ ಆನೆಸ್ಟ್, ನಿಗೂಢ ರಹಸ್ಯ. ರಹಸ್ಯ ಅನ್ನೋದಕ್ಕಿಂತ ದಟ್ ಡಿಡ್ ನಾಟ್ ಹ್ಯಾಪನ್. ವೈ ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವಾಗ್ಲೂ ಹೋಗ್ಬಿಟ್ಟು ಒಂಥರ ಹೇಳ್ಕೊಳ್ಳೋವಂತ ಒಂದು ನಮ್ ಗುರುಗಳಿಂದ ಬಂದ್ಬಿಟ್ಟಿದೆ. ಅದು ಒಂಥರ ಹೇಳ್ಕೊಳ್ಳೋದಾಗ್ಲಿ ಕೇಳೋದಾಗ್ಲಿ ತುಂಬಾ ಮಾಡೋದಿಲ್ಲ ಸರ್. ಹೆಣ್ಮಕ್ಳಿಗಾದ್ರೆ ನಿಮ್ಗೆ ಏನಮ್ಮ ಹಾಡಕ್ ಬರುತ್ತಾ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನು ಅಂತ ಕೇಳ್ತಾರೆ, ಪಾಪ ನಿಮ್ಗೆ ಅವಕಾಶ ಇರಲ್ಲ. ಹಾಗಾಗಿ ನಾನೇ ಇವಾಗ ನೋಡಕ್ ಬಂದಾಗ ತುಂಬಾ ಚೆನ್ನಾಗಿ ಫ್ಲೂಟ್ ನುಡಿಸ್ತೀನಿ, ಕಚೇರಿ
ಆತರ ಎಲ್ಲ ನಾನು ಹೇಳಿರ್ತಿಲ್ಲ, ಹಾಗಾಗಿ ಅವಳು ಏನ್ ಕೇಳಿರ್ತಿಲ್ಲ. ಕರೆಕ್ಟ್. ಸೊ ಅವಳಿಗೆ ಆಕ್ಚುಲಿ ನಾವು ಮದುವೆ ಆದ್ಮೇಲಿಂದ ನಾನು ಮದುವೆ ಮಾನ್ಯ ದಿನ ಒಂದು ಸತ್ಯನಾರಾಯಣ ಪೂಜೆ ದಿನ ಫ್ಲೂಟ್ ನುಡಿಸ್ದಾಗ್ಲೇ ನಾನು ಇವಾಗ್ಲೂ ಒಂದೊಂದ್ಸಲಿ ಆ ವಿಡಿಯೋ ನೋಡ್ತಾ ಇರ್ತೀವಿ. ಅದ್ರಲ್ಲಿ ಶಿ ವಾಸ್ ಕ್ರೈಂಗ್ ಬಿಕಾಸ್ ಸರ್ ಏನ್ ನುಡಿಸಿದ್ರಿ ಆಗ? ಯಾವ ಒಂದು ಅವಾಗ ಸ್ಮಾಲ್ ಭಾಗ್ಯದ ಲಕ್ಷ್ಮಿ ಬರಮ್ಮ ನುಡಿಸಿದ್ರು ಸರ್. 2 ಸಾಲು ಸರ್, ಭಾಗ್ಯದ ಲಕ್ಷ್ಮಿ. ಆ ಒಂದು ನಿಮ್ಮ ಮನೆಯವ್ರ ನೆನಪು ಮಾಡ್ಕೊಳ್ಳೋ ಹಂಗೆ ಮರುಕಳಿಸೋಣ ಈಗ. ಎಸ್. ಸರ್ ಈಗ ಗೊತ್ತಾಯ್ತು ಅವ್ರು ಯಾಕೆ ಹತ್ರು ಅಂತ. ಹಾ, ಏನ್ ಮ್ಯಾಜಿಕ್ ಮಾಡ್ತೀರಾ ಸರ್ ನೀವು? ಕಣ್ಣಂಚಲ್ಲಿ ನೀರ್ ತಂತಾನೆ ಸರಾಗವಾಗಿ ಬಂದ್ಬಿಡತ್ತೆ. ಎಂತ ವಾದ್ಯನ ನುಡಿಸಿದ್ರೆ ಇಷ್ಟೊಂದು ಶ್ರದ್ಧೆಯಿಂದ, ಇಷ್ಟೊಂದು ಭಾವಪೂರ್ಣವಾಗಿ, ಭಕ್ತಿಯುತವಾಗಿ ಲಕ್ಷ್ಮಿನ ನೀವು ಕರೆದ್ರೆ ಯಾಕೆ ಸರ್ ನಿಮ್ ಪಕ್ಕದಲ್ಲೇ ಬಂದು ಕುತ್ಕೊಂಡ್ಬಿಡ್ತಾರೆ ಅವರು? ಇಲ್ಲ, ನನ್ನ ಒಂದು ಬಿಲೀವ್ ಏನಂತಂದ್ರೆ ಈ ಮ್ಯೂಸಿಕ್ ಅನ್ನೋದು ಒಂದು ಸೋಲ್ ಇಂದ ಬರುವಂತದ್ದು. ಅದಾದ್ಮೇಲಿಂದ ನಮ್ ಗುರುಗಳು ಯಾವಾಗ್ಲೂ ಹೇಳೋರು. ಆಮೇಲೆ ಅಗೇನ್ ಮುಂದೆ ಮಾತಾಡೋಣ ನಮ್ ಗುರುಗಳ ಬಗ್ಗೆ, ಆಯ್ತು ಅಂತೆಲ್ಲ. ಬಟ್ ನಾವು ನಮ್ ಮನಸ್ಸಿಂದ ನಾವು ನುಡಿಸಿ ನಮ್ಮ ಸೋಲಿಗೆ ನಾವು ಟಚ್ ಮಾಡ್ತಿದ್ರೆ ಇನ್ನೊಬ್ರು ಸೋಲನ್ನ ಈಸಿಯಾಗಿ ಟಚ್ ಮಾಡ್ತೀವಿ ಅಂತ. ನನ್ನ ಸೋಲಿಂದ ನುಡಿಸಿದ್ರೆ ನಿಮ್ ಸೋಲಿ ನೀವು ಟಚ್ ಆಗತ್ತೆ. ಸೊ ಎನಿ ಕಚೇರಿ ಮಾಡ್ಬೇಕಾದ್ರೆ ನನ್ ಮನಸ್ಸಿಂದ ನಾನು ನುಡಿಸಿದ್ರೆ ಅದು ಯಾರು ಒಬ್ರಿಗೆ ಟಚ್ ಆದ್ರೆ ಅದೇ ಒಂದು ಸಾರ್ಥಕತೆ. ಖಂಡಿತ ಸರ್. ಇಷ್ಟೊಂದು ಭಾವಪೂರ್ಣವಾಗಿ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ನುಡಿಸಿದಾಗ ಯಾರಿಗ್ ಸರ್ ಮನ್ಸಿಗೆ ಮುಟ್ಟಲ್ಲ. ನಾನು ಆಗ್ಲೇ ಇಂಟ್ರೋದಲ್ಲಿ ಹೇಳ್ಬಿಟ್ಟೆ, ಮನಸ್ಸು ಬ್ರಹ್ಮಕಮಲದಂತೆ ಅರಳಿಸ್ಬಿಡ್ತೀರಾ ನೀವು ಅಂತಂತ ಹೇಳಿ. ನಿಮ್ಮ ಗುರುಗಳು ಯಾರು? ನಿಮ್ಮ ಗುರುಗಳು, ಮೊದಲ ಗುರುಗಳು ಅಥವಾ ಎಷ್ಟು ಜನ ಗುರುಗಳಿದ್ದಾರೆ? ಜೊತೆನಲ್ಲಿ ಅವರಲ್ಲಿ ನೀವು ಕಲ್ತಂತಹ ಶಿಕ್ಷಣ ಅಂದ್ರೆ ತುಂಬಾನೇ ಇದು ನನ್ಗೆ ಇಂದಿನ ತನಕನೂ ಕೂಡ ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿದಿದೆ ಅಂದ್ರೆ ಏನಿರಬಹುದು ಸರ್? ಇಲ್ಲ, ತುಂಬಾ ವಿಷಯಗಳಿದೆ ಅಶ್ವಿನಿ ಅವರೇ. ಸೊ ನಾನು ಅದೇ ಆಗ್ಲೇ ಹೇಳ್ದಂಗೆ ಮೊದಲು ಕಲ್ತಿದ್ದು ಹಾಲಪ್ಪ ಅವ್ರ ಹತ್ರ. ಅದಾದ್ಮೇಲಿಂದ ನಾನು ತುಂಬಾ ವರ್ಷ ವಿದ್ಯಾಭ್ಯಾಸ ಮಾಡಿದ್ದು, ನನ್ನ ಮೈನ್ ಒಂದು ಪ್ರಭುತ್ವತೆ ಬರೋ ತನಕ ನಾನು ಕಲ್ತಿದ್ದು ಅಂತ ವಿದ್ವಾನ್ ಎ ವಿ ಪ್ರಕಾಶ್ ಅಂತ ಮೈಸೂರಿನವರು. ಸೊ ಅವ್ರದ್ದು ನಂಗೆ ತುಂಬಾ ಇನ್ಫ್ಲೂಯೆನ್ಸ್. ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವಾಗ ಅವ್ರಿಲ್ಲ ಇವಾಗ, ಬಟ್ ಪ್ರತಿದಿನ ಒಂದ್ ದಿನದಲ್ಲಿ ಒಂದ್ 5-6 ಸಲ ಜ್ಞಾಪಕಗಳದೆಲ್ಲ ಇಲ್ವೇ ಇಲ್ಲ. ಸ್ಮರಣೆ ಮಾಡ್ತಾನೆ ಇರ್ತೀರಾ ನೀವು? ಯಾವ್ದಾದ್ರು ಒಂದು ಮ್ಯೂಸಿಕ್ ಒಂದೇ ಅಲ್ಲ, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದು ಘಟನೆಗಳು ಎಲ್ಲಾ ವಿಷಯದಲ್ಲೂ. ಸೊ ಅವಾಗ ಹೆಂಗಾಗದು ಅಂತಂದ್ರೆ ನಮ್ಮ ಗುರುಗಳು ಮೈಸೂರಿಂದ ಬರೋರು, ನಾನ್ ಹಾಸನದಲ್ಲಿದ್ದೆ. ಹಾಗೆ ಪ್ರತಿ ವಾರ ಬರೋರು. ಒಂದು ಶನಿವಾರ ಅವ್ರದ್ದು ಶೆಡ್ಯೂಲ್ ಹೆಂಗೆ ಅಂದ್ರೆ ಫುಲ್ ಬಿಸಿ ಶೆಡ್ಯೂಲ್. ಶನಿವಾರ ಬೆಳಗ್ಗೆ ಅಲ್ಲಿ ಮೈಸೂರಿಂದ ಒಂದು ಟ್ರೈನ್ ಇತ್ತು, 10:30 ಟ್ರೈನ್. ಇವಾಗ ಇದೆಯಲ್ಲ ಗೊತ್ತಿಲ್ಲ, ಬಟ್ 10:30 ಟ್ರೈನ್ ಇತ್ತು. 10:30 ಹೊರಟ್ರೆ 12:30 ಹಾಸನ. ನಾನ್ ಏನ್ ಮಾಡ್ತಿದ್ದೆ, ಕಾಲೇಜ್ ಮುಗಿಸ್ಕೊಂಡು ಶನಿವಾರ ಹೋಗ್ತಿದ್ದೆ ಅವ್ರನ್ನ ಪಿಕಪ್ ಮಾಡಕ್ಕೆ. ಅವ್ರನ್ನ ಪಿಕಪ್ ಮಾಡಿ ಮತ್ತೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಅವ್ರ ಹತ್ರ ಒಂದು ಕ್ಲಾಸ್ ತಗೊಂಡು, ಅದಾದ್ಮೇಲಿಂದ ಮತ್ತೆ ರಾತ್ರಿ ಇನ್ನೊಂದ್ಸರಿ ಕ್ಲಾಸ್ ಹೋಗಿ ಮತ್ತೆ ಮಾರನೇ ದಿನ ಭಾನುವಾರ ಮಧ್ಯಾಹ್ನ ಅವ್ರನ್ನ ಮತ್ತೆ ರೈಲ್ವೆ ಸ್ಟೇಷನ್ ಬಿಡ್ತಾ ಇದ್ದೆ ಅವ್ರನ್ನ. ಸೊ ಹೀಗೆ ನಮ್ದು ಒಡನಾಟ ಜಾಸ್ತಿ ಇತ್ತು ನಮ್ ಗುರುಗಳ ಹತ್ರ. ಹಾಗಾಗಿ ಪ್ರತಿ ಒಂದೊಂದ್ಸರಿನು, ಫಾರ್ ಎಕ್ಸಾಂಪಲ್ ಟ್ರೈನ್ ಅಲ್ಲಿ ನಾವೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಬರ್ಬೇಕಾದ್ರೆ ಕಾಯ್ತಾ ಇರ್ಬೇಕಾದ್ರೆ, ಅಥವಾ ಅವ್ರನ್ನ ಪಿಕಪ್ ಮಾಡ್ಬೇಕಾದ್ರೆ ತುಂಬಾ ವಿಷಯಗಳು ಮಾತಾಡೋರು. ಸೊ ಫಾರ್ ಎಕ್ಸಾಂಪಲ್ ಅವ್ರು ಹಿಂಗೆ ಎಕ್ಸಾಂಪಲ್ ನಮ್ಗೆ ಕೊಡೋರು ಅಂತಂದ್ರೆ ಎಲ್ಲ ಸಂಗೀತದ ಬಗ್ಗೆನೆ, ಬೇರೆ ಏನು ಇಲ್ಲ. ಬಟ್ ಆದ್ರೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೆಲ್ಲ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮ್ಯೂಸಿಕ್. ಇದು ಮ್ಯೂಸಿಕ್ ನಿಂದ ನಿಮ್ಗೆ there are so many life lessons to be learned. Yes sir. Yes, ನಾನು ಸಾಧಕರ ಜೊತೆ ಮಾತಾಡಿದಾಗ ಯಾವುದೇ ಒಂದು ಇರೆಸ್ಪೆಕ್ಟಿವ್, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಅಥವಾ ಕ್ಲಾಸಿಕಲ್ ಸಿಂಗಿಂಗ್ ಆಗಿರ್ಬೋದು, ವೆಸ್ಟರ್ನ್ ಸಿಂಗಿಂಗ್, ಯಾವ್ದ್ರಲ್ಲೇ ಆದ್ರೂ ಕೂಡ ಸಾಧಕರು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇರೋರು ಹೇಳೋದು ಒಂದೇ, ನಮ್ ಗುರುಗಳ ಹತ್ರ
ಮೌಲ್ಯಗಳನ್ನ ಕಲ್ತ್ಕೊಂಡ್ವಿ. ಜೀವನದಲ್ಲಿ ಕರೆಕ್ಟ್. ಯಾವ ರೀತಿ ಬದುಕಬೇಕು ಅನ್ನೋ ಒಂದು ದಾರಿ ದೀಪವಾಗಿದ್ರವರು. 100%. ಬರೀ ಮ್ಯೂಸಿಕ್ ಅಷ್ಟೇ ಅಲ್ಲ ನಮ್ಗೆ ತೋರಿಸಿದವರು, ಜಗತ್ತೇ ಈ ತರ ಇರತ್ತೆ ಅಂತ 100%. ಕಣ್ ತೆರೆಸಿದ ಮಹಾನುಭಾವರು ಅಂತ. ಹೌದೌದು. ಸುಮ್ನೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಹ್ಮ್ ಈಗ ಒಂದು ಪಾಠ ಮಾಡ್ಬೇಕಾದ್ರೆ ಹೇಳೋರು, ಇವಾಗ ಹ್ಮ್ ಒಂದು ರಾಗ ನಿನಗೆ ನುಡಿಸ್ಬೇಕು ಅಂತಂದ್ರೆ, ಹ್ಮ್ ಒಂದೇ ಅವಾಗ ಚಿಕ್ಕ ಚಿಕ್ಕ ಹುಡುಗರಲ್ವಾ, ಅರ್ಥ Right. ಆಗತ್ತಿಲ್ಲ ಏನ್ ರಾಗ ನುಡ್ಸೋದು ಅಂದ್ರೆ ಏನ್ ರಾಗ ನುಡ್ಸೋದು, ಹ್ಮ್ ನಮ್ಗೆ ಹುಡುಗರು ಏನ್ ರಾಗ ಏನ್ ನುಡ್ಸೋದು, ನುಡ್ಸಿದ್ದೇನೆ 7 ಸ್ವರ ಇದೆ, ಏನ್ ನುಡ್ಸಿದ್ದೇನೆ ಹೆಸರಿ ನುಡ್ಸೋದು ಅನ್ನೋ ತರ. ಹ್ಮ್ ಸೊ ಅವ್ರು ಅವಾಗ ಹೇಳೋರು, ನಿಂಗೆ ರಾಗದ ಬಗ್ಗೆ ಜಾಸ್ತಿ ಗಮನ, ಅಥವಾ ನಿಂಗೆ ಒಂದು ಹೇಗೆ ನುಡ್ಸೋದು ಅಂತಂದ್ರೆ ಎಕ್ಸಾಂಪಲ್ ಕೊಡಕ್ ಹೇಳೋರು, ಹ್ಮ್ ಒಂದು ಇವಾಗ 10 ಗಣಪತಿ ಚಿತ್ರ ನೋಡಿದ್ರೆ ನೀವು ಹ್ಮ್ 11 ನೀವು ಬರಿಬಹುದು. ಅಬ್ಬಾ ಇವಾಗ ನಿನಗೆ ಗಣಪತಿ ಚಿತ್ರನೇ ನಿಂಗೆ ಗೊತ್ತೇ ಇಲ್ಲ, ಗಣಪತಿ ಚಿತ್ರ ಅಂದ್ರೆ ನಿಂಗೆ ಹೆಂಗ್ ಬರೀತೀಯ? ಹಿಂಗ್ ಬರೀತೀಯಾ? ರೈಟ್ ಇವನ್ ಸರ್. ನಿಮ್ಮೊಂದ್ ಮನ್ಸಲ್ಲಿ ಕಲ್ಪನೆ ಬರ್ಬೇಕಲ್ವಾ, ಎಸ್ ನನಗೆ ಸರ್. ಗಣಪತಿ ಅಂದ್ರೆ ಓಕೆ, ನೀವು 4 ದಿನ ನಂಗೆ ತೋರಿಸಿದ್ರೆ ಹ್ಮ್ ಗಣಪತಿ ಅಂತ ಕಲ್ಪನೆ ಬಂತು. ಖಂಡಿತ ಸರ್. ಸರಿ, ನಾನು ಅದಕ್ಕೆ ಏನೋ ಒಂದು ಕಲರ್ ಚೇಂಜ್ ಮಾಡ್ತೀನಿ, ಸೊಂಡು ಕಲರ್ ಚೇಂಜ್ ಮಾಡ್ತೀನಿ, ಹ್ಮ್ ಕಿವಿದೇನೋ ಇದ್ ಮಾಡ್ತೀನಿ, ಹ್ಮ್ ಈ ತರ ಬರಿಬಹುದು. ಅದೇ ಅಬ್ಬಾ ತರ ಹೇಳೋರು. ಸೊ ಹ್ಮ್ ಹಾಗಾಗಿ ಹ್ಮ್ ಒಂದು ರಾಗ ಕಲಿಬೇಕು ಅಂದ್ರೆ ಅದನ್ನ ಕೇಳ್ಬೇಕು. ಅದ್ರ ಬಗ್ಗೆ ಅರ್ಥ ತಿಳ್ಕೋಬೇಕು, ಒಂದ್ 5 ಜನ ಹಿನ್ನೆಲೆ. ಒಂದು ಡಿಫ್ರೆಂಟ್ ದೊಡ್ಡ ದೊಡ್ಡ ಕಲಾವಿದ್ರು ಏನೇನ್ ಹೇಳಿದಾರೆ ಆ ತರ ಹ್ಮ್ ಹಾಡನ್ನ ಕೇಳ್ಬೇಕು. ಹ್ಮ್ ಅವಾಗ ನಿಂಗೆ ಅದ್ರಲ್ಲಿ ಒಂದ್ ಛಾಯೆ ಸಿಗುತ್ತೆ. ಹ್ಮ್ ಒಂದು 10 ಜನ ಹಿಡಿದು ಕೇಳಿದ್ರೆ ಹ್ಮ್ 11 ನೀನು ಬಂದ ಓಕೆ ನಾನು ಈ ತರ ಮಾಡ್ಬೋದು ಅಂತ ನಿಂಗೆ ಅನ್ಸುತ್ತೆ ಅಂತ ಒಂದು ಹ್ಮ್ ಎಕ್ಸಾಂಪಲ್ ಹೇಳೋರು. ಹ್ಮ್ ಆಮೇಲೆ ಸುಮ್ನೆ ವಾಕಿಂಗ್ ಮಾಡ್ಬೇಕಾದ್ರೆ ಈ ಹಕ್ಕಿಗಳು ನೋಡಿ ಹೇಳೋರು, ನೋಡಿ ಹ್ಮ್ ಆ ಹಕ್ಕಿಗಳಲ್ಲಿ ಹ್ಮ್ ಹೆಂಗೆ ಆ ಒಂದು ಚಿರುಪಿಂಗ್ ಹೆಂಗ ಕೂಗ್ತಾ ಇವೆ, ಹ್ಮ್ ಅದ್ರಲ್ಲೂ ಸಂಗೀತ ಇದೆ ಕಣಯ್ಯ. ಅದೇ ಸರ್, ಕೋಗಿಲೆ ಕೂಗಿದಾಗ ಅದೇ ತರನೇ ರಿವರ್ಸ್ ಬರುತ್ತಲ್ಲ, ಆ ಅದೇ ತರ ಟೋನ್ ಅಲ್ಲೇನೆ. ಆ ತರ ಸೊ ರೈಟ್ ಎಲ್ಲೆಲ್ಲೂ ಸಂಗೀತವೇ ಅಂತ ನನ್ಗೆ ಅದು ಮಲಯ ಮಾರುತದೊಂದು ಹಾಡು ತುಂಬಾ ಇಷ್ಟ ಅದು. ಸರ್. ಅದನ್ನ ನೀವ್ ಇಷ್ಟ ಹೇಳದ್ಮೇಲೆ ನಾವು ನಿಮ್ಮ ಆಸೆನ ಪೂರ್ಣ ಮಾಡೋದಕ್ಕೆ ಆಗ್ದಲೇ ಇರಕ್ಕಾಗತ್ತಾ? ಸೊ ಮಲೆಯ ಮಾರುತದ 2 ಸಾಲು ನಿಮ್ ಕಡೆಯಿಂದ. ಚೆನ್ನಾಗಿ ನುಡ್ಸಿದ್ರೆ ಎಲ್ಲೆಲ್ಲೂ ಸಂಗೀತನೇ ಸರ್. ಸರ್ ಏನ್ ಸರ್ ನೀವು ಮೂಕಸ್ಥರಾಗಿದ್ದೀವಿ ನಾವು, ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು. ಅಂದ್ರೆ ಎಷ್ಟು ಶ್ರದ್ಧೆ ಇದೆ, ಕಲಿಕೆ ಎಷ್ಟು ಸಂಪೂರ್ಣವಾಗಿ ನೀವು ಅದಕ್ಕಾಗಿ ನಿಮ್ಮನ್ನ ನೀವು ಮುಡುಪಾಗಿಟ್ಟಿದ್ದೀರಿ ಅಂತ ಗೊತ್ತಾಗ್ತಾ ಇದೆ ಸರ್ ಇದ್ರಲ್ಲಿ. ಇಲ್ಲ, ಸಂಗೀತದಲ್ಲಿ ಇನ್ನೊಂದು ಅಶ್ವಿನಿ ಅವರೇ, ನಾವು ಎವ್ರಿ ಡೇ ನಮ್ಗೆ ಲರ್ನಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಕಲಿಕೆ ನಿರಂತರ. ಹೌದು. ಅಗೇನ್ ಅದು ಸಂಗೀತ ಮಾತ್ರ ಅಲ್ಲ, ಹ್ಮ್ ಅದನ್ನೇ ಆಗ್ಲೇ ಹೇಳ್ದಂಗೆ ಹ್ಮ್ ಮ್ಯೂಸಿಕ್ ಇಂದ ಡಿಫ್ರೆಂಟ್ ಲೈಫ್ ಲೆಸನ್ಸ್ ಅಂದ್ರೆ ವಾವ್. ಈ ಕಲಿಕೆ ಅನ್ನೋದು ಲರ್ನಿಂಗ್ ಶುಡ್ ಬಿ ಆಲ್ವೇಸ್ ಕಾನ್ಸ್ಟೆಂಟ್. ಅಂದ್ರೆ ಜೀವನದ actually- ಮೌಲ್ಯಗಳು. ಹೌದು, ನಮ್ ಗುರುಗಳು ಹೇಳೋರು ಲರ್ನಿಂಗ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ. ಹ್ಮ್ ಅದೊಂದೇ ಲರ್ನಿಂಗ್ ಮಾಡೋದೊಂದೇ ನಮ್ದು ಯಾವಾಗ್ಲೂ ಕಲಿಕೆ ಯಾವಾಗ್ಲೂ ಇರ್ಬೇಕು. ವಾವ್. ಅದು ನಿಮ್ಮ ಜೀವನದಲ್ಲಾಗ್ಲಿ, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಾಗ್ಲಿ, ಅಥವಾ ನಿಮ್ಮ ಸಂಗೀತದಲ್ಲಾಗ್ಲಿ. ಸೊ ಇದೆಲ್ಲ ಈ ಮ್ಯೂಸಿಕ್ ಎಲ್ಲ ಅಗೇನ್ ಏನಕ್ಕೆ ನಾನು ಹೇಳ್ತಾ ಇದೀನಿ ಸ್ಟ್ರೆಸ್ ಮಾಡಿ ಅಂತಂದ್ರೆ, ಈಗಿನ ಕಾಲದಲ್ಲಿ ಮಕ್ಳುಗಳು ಮ್ಯೂಸಿಕ್ ಪ್ಯಾಷನ್ ತಗೊಂಡ್ರೆ, ವಿಚ್ ಇಸ್ ನಾಟ್ ಓನ್ಲಿ ಹೆಲ್ಪಿಂಗ್ ವಿತ್ ದ ಮ್ಯೂಸಿಕ್, ಇಟ್ ಇಸ್ ಗಿವಿಂಗ್ ಯು ದ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದೀನಿ. ಯಾಕೆ ಡೆಫಿನೆಟ್ಲಿ ಅಂತಂದ್ರೆ, ಸರ್, ಅಕ್ಷರಶಃ ಸತ್ಯ ಇದು. ಕರೆಕ್ಟ್. ಈಗ ನೀವು ಯಾವ್ದೋ ಒಂದು ಈ ಕಲಿಕೆನ ನಾನೊಂದು ಆಲ್ಮೋಸ್ಟ್ ಇವಾಗ ಒಂದು 30-35 ಇಯರ್ಸ್ ಆಯ್ತು ನಾವು ಕಲಿತು ಅಲ್ವಾ. ಇವಾಗ ನೀವು ಒಂದು 30-35 ವರ್ಷದಿಂದ ಒಂದನ್ನೇ ನೀವು ಮಾಡ್ಬೇಕು ಅಂದ್ರೆ ಇಟ್ ಟೇಕ್ಸ್ ಎ ಲಾಟ್ ಆಫ್ ಡಿಸಿಪ್ಲಿನ್. ಅಗೇನ್ ನಿಮ್ಗೆ ನಮ್ದು ಮೈಂಡ್, ಎವ್ರಿಥಿಂಗ್ ಇಸ್ ಇನ್ ಮೈಂಡ್ ಅಲ್ವಾ. ನೀವು ಒಂದು ಕೆಲಸನ ನೀವು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಎಲ್ಲಾ ಕೆಲಸ ಶ್ರದ್ಧೆಯಿಂದ ಮಾಡ್ತೀರಾ. ನೀವು ಒಂದು ಕೆಲಸನ ಶ್ರದ್ಧೆ ಇಲ್ದಲೆ ನೀವು ಲೇಸಿ ಆಗಿದ್ದೀರಾ ಅಂದ್ರೆ ಯು ವಿಲ್ ಬಿ ಲೇಸಿ. ಯಾವುದು ಸಂಪೂರ್ಣ ಇಲ್ಲ, ಅಪೂರ್ಣನೇ. ಯಾವುದು ಸಂಪೂರ್ಣ ಇಲ್ಲ. ಹಾಗಾಗಿ ಅಂದ್ರೆ ನಮ್ದು ಮೈಂಡೇ ಹಂಗಲ್ವಾ. ಇವಾಗ ನೀವು ಒಂದನ್ನ ನೀವು ಅಳವಡಿಕೆ ಮಾಡಿದ್ರೆ ಇಟ್ ವಿಲ್ ಟೇಕ್ ದ ಸೇಮ್ ವ್ಯಾಲ್ಯೂ ಅಂಡ್ ಪುಟ್ ಇಟ್ ಇನ್ ಅ ಡಿಫ್ರೆಂಟ್ ಥಿಂಗ್ ಅಷ್ಟೇ. ಸೊ ಇವಾಗ ಹೇಗೆ ಇವಾಗ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ
ನೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಥವಾ ವರ್ಕ್ ಲೈಫ್ ಹಾರ್ಮೋನಿ ಅಂತಾರಲ್ಲ ಆ ತರ. ಸೊ ಯು ಪುಟ್ ಎವ್ರಿಥಿಂಗ್ ಇನ್ ಟು ಮೈಂಡ್. ಸರ್ ಒಟ್ನಲ್ಲಿ ನೀವು ನಮ್ ಕೃಷ್ಣನಿಗೆ ಪ್ರಿಯವಾದವರು ನೀವು. ಯಾಕಂದ್ರೆ ಕಲಾರಾಧನೆ ಅಂದ್ರೆ ಸುಲಭವಾದ ಮಾತಲ್ಲ ಅದು. ಆ ಎಷ್ಟು ರಾಗಗಳ ಮುಖೇನ ದೇವತಾ ಆರಾಧನೆ ಮಾಡ್ತಾ ಇದ್ದೀರಾ ನೀವು ಅಂದ್ರೆ, ಕಲೆ ಸೇವೆ, ಕಲೆಯ ಪ್ರಾರ್ಥನೆ, ಕಲೆಗೆ ನೀವು ಕೊಟ್ಟಿರುವಂತಹ ಬೆಲೆ, ಅದಕ್ಕೆ ಒಂದು ಪೂಜನೀಯವಾದ ಭಾವನೆ ಇದೆಯಲ್ಲ, ಅದಕ್ಕೆ ವರ್ಣನಾತೀತ ಸರ್ ಅದು. ತುಂಬಾ ಹೋಳ್ತಾ ಇದ್ದೀರಾ. ಬಟ್ ಏನಂತಂದ್ರೆ ಈ ಕಲೆ ಅನ್ನೋದು ಹೆಂಗಂದ್ರೆ ನಮ್ಮ ಗುರುಗಳೇ ಎ ವಿ ಪ್ರಕಾಶ್ ಸರ್ ಹೇಳೋರು, ಅದೊಂದು ಸಮುದ್ರ ಇದ್ದಂಗ್ ಕಣಯ್ಯ, ಅದೆಲ್ಲ ನಾವ್ ಇನ್ನೂ ದಡದಲ್ಲಿ ಇದೀವಿ ಅಂತ ಅವ್ರು ಹೇಳೋರು. ಸೊ ನೀವ್ ಯೋಚನೆ ಮಾಡಿ, ಅವ್ರಿಗೆಲ್ಲ ನಾವು ಬರೀ ಸಮುದ್ರ ಇದೆ ಅಂತ ಕೇಳಿದೀವಿ. ಏನ್ ಹೇಳಪ್ಪ ಅಂದ್ರೆ ನಮ್ದೆಲ್ಲ ಸಾಧನೆ ತುಂಬಾ ಚಿಕ್ಕದು ಖಂಡಿತ ಹೇಳ್ತಾ ಇದೀರಾ. ಬಟ್ ಹಾಗೆ ಇಲ್ಲ ಸರ್, ಇಲ್ಲ ಸಮುದ್ರ. ನಿಮ್ಮ ಒಂದು ಹಾಡುಗಳನ್ನ ಕೇಳ್ತಾ ಇದ್ರೆ ನನ್ನ ಪ್ರಶ್ನೆಗಳೇ ಮರ್ತು ಹೋಗ್ಬಿಡತ್ತೆ ಏನ್ ಕೇಳ್ಬೇಕು ಅನ್ನೋದೇ. ರೈಟ್. ಸೊ ಯಾವ್ಯಾವ ಫ್ಲೂಟ್ಸ್ ಗಳನ್ನ ನುಡ್ಸಿದೀರಾ? ಫ್ಲೂಟ್ಸ್ ಅಲ್ಲಿ ಅಂದ್ರೆ ಯಾವ್ಯಾವ ಫ್ಲೂಟ್ ಅನ್ನೋದಕ್ಕಿಂತ ನಾವು ಹೇಗೆ ಫ್ಲೂಟಿಸ್ಟ್ ಹೇಗೆ ನುಡ್ಸೋದು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ್ದು ನುಡಿಸ್ತೀವಿ, ಡಿ ಶಾರ್ಪ್ ಫ್ಲೂಟ್ ನುಡಿಸ್ತಾ ಇದ್ವಿ. ಸೊ ಇದೇ ಡಿ ಶಾರ್ಪ್ ಫ್ಲೂಟ್ ನ ನಾವು ಬೇಸ್ ಆಗಿ ನುಡಿಸ್ಬೇಕಂತಂದ್ರೆ ಇದು ನಾವು ಟ್ರಾನ್ಸ್ಪೋಸಿಂಗ್ ಅಂತ ಕರಿತೀವಿ. ಸೊ ಅವಾಗ ಏನ್ ಮಾಡ್ತೀವಿ, ಈಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಇದ್ರಲ್ಲಿ ನಾನು ಸಾ ನುಡ್ಸಿದ್ರೆ ಇದು ಸಾ ಅಂತ ಬರುತ್ತೆ. ನಮ್ಗೆ ಒಂದು ಕಲಿಬೇಕಾದ್ರೆ ಹೇಳ್ತಾರೆ, ಫಸ್ಟ್ ಎರಡು ಹೋಲ್ ಮುಚ್ಚು ಸಾ ಅದು, ಒಂದು ಎರಡನೇ ಬೆಟ್ ತೆಗೆದ್ರೆ ರೀ ಅದು ಅಂತ ಹೇಳ್ತಾರೆ. ಸೊ ಇವಾಗ ಒಂದು ಅಡ್ವಾನ್ಸ್ ಲೆವೆಲ್ಗೆ ಅಥವಾ ಅಡ್ವಾನ್ಸ್ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಅಂತ ಹೋದಾಗ ಹಲವಾರು ಫ್ಲೂಟಿಸ್ಟ್ ಏನ್ ಮಾಡ್ತಾರೆ, ಇವಾಗ ಈ ಪದ್ಧತಿನ ಒಂದು ಟ್ರಾನ್ಸ್ಪೋಸಿಷನ್ ಅಂತ ಕರೀತಾರೆ. ಸೊ ಆ ಟ್ರಾನ್ಸ್ಪೋಸಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ನಾ ಇದು 2.5 ಶ್ರುತಿ ಬಿಟ್ಬಿಟ್ಟು 5.5 ಶ್ರುತಿ ತಗೊಂಡ್ರೆ ಅದರಲ್ಲಿ ಪಾ ನುಡ್ಸಿದ್ರೆ, ಸೊ ನನ್ ಮನ್ಸಲ್ಲಿ ಏನೋ ಪಾ ಅಂದ್ರೆ ಇವಾಗ ಎಲ್ಲಾ ಮುಚ್ಚಿದ್ರೆ ಪಾ, ಇದು ಅಂದ್ರೆ ಎಲ್ಲಾ ಅಂತಂದ್ರೆ ಇದು 5 ಫಿಂಗರ್ಸ್ ಮುಚ್ಚಿದ್ರೆ ಪಾ ಅಂತ ನಮ್ಗೆ ಸ್ಕೂಲ್ ಪ್ರಕಾರ ಪಂಚಮ ಪಾ ಅಂತ. ಸೊ ಅದ್ರಲ್ಲಿ ಪಾ ನುಡ್ಸಿದ್ರೆ ಸಾ ಕೇಳುತ್ತೆ ಆ ತರ. ಸೊ ಅದನ್ನ ಟ್ರಾನ್ಸ್ಪೋಸಿಂಗ್ ಅಂತ ಕರಿತೀವಿ. ನಾನು ಆಗ್ಲೇ ಹೇಳ್ದಂಗೆ ನಾವೆಲ್ಲ ದೊಡ್ಡ ವಿದ್ವಾಂಸರಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಆ ಒಂದು ಟ್ರಾನ್ಸ್ಪೋಸಿಂಗ್ ಸ್ಟೈಲ್ ಅಲ್ಲಿ. ಸುಮ್ಮನೆ ಸಣ್ಣ ಝಳಕ್ ತೋರಿಸ್ತೀನಿ. ಸಿಂಧೂರ್ ಭೈರವಿ ನುಡ್ಸೋಣ, ತಂಬೂರಿ ಮೀಟಿದವ. ಇವಾಗ ನಾನು ಇದ್ರಲ್ಲಿ ಸಾ ನುಡ್ಸಿದ್ರೆ, ಸೊ ನಾನು ಸಾ ಅದನ್ನ ನುಡಿಸಿ ಇದರಲ್ಲಿ ಮತ್ತೆ ಸಾಪ ನುಡ್ಸಿದೆ. ಸೊ ನಿಮಗೆ ಸೇಮ್ ಸಾಪ ಕೇಳ್ತಾ ಇದೆ, ನಾನು ಆದ್ರೆ ಬೆರಳಲ್ಲಿ ಬೇರೆ ನುಡಿಸ್ತಾ ಇದ್ದೀನಿ. ನಾನು ಪಾ ನುಡಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಇಲ್ಲಿ ಸಾ ನುಡಿಸ್ ತೋರಿಸ್ತೀನಿ ಇನ್ನೊಂದ್ಸರಿ ನಿಮ್ಗೆ. ಸಾ ಕೇಳ್ತಾ ಇದೆ ಇವಾಗ ಬರೀ ಸಾಲೆ. ನಾನು ಇವಾಗ ಇಲ್ಲಿ ಸಾ ನುಡ್ಸಕ್ ಹೋಗಲ್ಲ, ಇಲ್ಲಿ ಪಾ ನುಡಿಸ್ತೀನಿ, ಮತ್ತೆ ನಿಮಗೆ ಸಾನೆ ಕೇಳ್ತಾ ಇದೆ. ಸೊ ಇದನ್ನ ಟ್ರಾನ್ಸ್ಪೋಸಿಷನ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಪೋಸ್ ಮಾಡಿ ನುಡಿಸಿದಾಗ ಆ ಎಫೆಕ್ಟಿಗೋಸ್ಕರ ಅಷ್ಟೇ. ಅಗೇನ್ ದಿಸ್ ಇಸ್ ನಥಿಂಗ್, ಈಗ ನುಡಿಸ್ಲೇ ಇಲ್ಲ ಅಂದ್ರೆ ಇದು ಆಗೋದಿಲ್ಲ ಅಂತಲ್ಲ, ಒಂದು ಎಫೆಕ್ಟ್ ಗೆ. ಈಗ ನಾನು ಈ ಫ್ಲೂಟ್ ಎಫೆಕ್ಟ್ ಬೇರೆ. ನೀವು ಆಗ್ಲೇ ಕೇಳಿರಲ್ಲ ಯಾವ್ಯಾವ ಫ್ಲೂಟ್ ನುಡಿಸಿದೀರಾ ಅಂತ, ಆತರ. ಇದು ಬಾನ್ಸುರಿ ಅಂತ ಹಿಂದೂಸ್ತಾನಿ ತುಂಬಾ ನುಡಿಸ್ತಾರೆ. ಸೊ ಇದರಲ್ಲಿ ಒಂದು ಎಫೆಕ್ಟ್ ಬೇರೆ ತರ ಇರುತ್ತೆ.
ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ. ಹೆಂಗೆ ಅಂದ್ರೆ ಲೈನ್ಗಳು ಅವಾಗೆಲ್ಲ ಪುರಂದರದಾಸರು ಹೇಗೆ ಕಂಪೋಸ್ ಮಾಡಿ, ಆ ಒಂದು ಲೈನ್ ತುಂಬಾ ನನಗೆ ಇಷ್ಟ. ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ. ಅಬ್ಬಾ, ಸೊ ವಿಠಲನ ನೀವ್ ನೋಡೋದ್ ಬೇಡ, ವಿಠಲನೇ ನಿಮ್ ನೋಡ್ಲಿಕ್ಕೆ ಓಡಿ ಬರ್ತಾರೆ ಅಂತ. ಈ ತರ ಭಕ್ತಿ ಪೂರ್ವಕವಾಗಿ ನೀವ್ ನುಡಿಸಿದಾಗ ಏನ್ ಸರ್ ಹಾಡೋದು, ಏನ್ ಕೀರ್ತನೆಗಳೆಲ್ಲ ಎಲ್ಲಾ ದೇವ್ರ ನಾಮಗಳು ಇಟ್ಸ್ ವೆರಿ ಟಚಿಂಗ್. ಎಸ್ಪೆಷಲಿ ಬಾನ್ಸುರಿ ಅನ್ನೋದು ಕೊಳಲಿಗೆ ಹೇಳ್ ಮಾಡಿಸಿರುವಂತಹ ರಾಗ ಗಮಕಗಳಲ್ಲಿ ಎಷ್ಟು ಭಾವಪೂರ್ಣ ಅಂದ್ರೆ ಮನಸ್ಸು ಸಂಪೂರ್ಣವಾಗಿ ನಮ್ಮನ್ನ ಸೆಳೆಯುವಂತ ಒಂದು ಕಲೆ ನಿಮ್ಗಿದೆ. ಥ್ಯಾಂಕ್ ಯು. ರೈಟ್. ಆಗ್ಲೇ ನಾನು ಹೇಳ್ದಂಗೆ ಇದೆಲ್ಲ ಏನಪ್ಪಾ ಅಂತಂದ್ರೆ ಸೋಲ್ಫುಲ್ ಆಗ ನುಡ್ಸಿದ್ರೆ ಆ ಒಂದು ನಾವು ಕಂಪ್ಲೀಟ್ ಸರೆಂಡರ್ನೆಸ್ ಅಂದ್ರೆ ಆಗ್ಲೇ ಈ ಹಾಡೆಲ್ಲ ಹೇಳ್ದಂಗೆ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಸಂಸಾರದ ಎಲ್ಲಾ ಒಂದು ಇದನ್ನ ಬಿಟ್ಟು ಇದನ್ನೆಲ್ಲ ಬಿಟ್ಟು ದಾಟಿದ ಬಂಧನಗಳನ್ನೆಲ್ಲ ದಾಟಿ ನೀವು ಮಾಡುವಂತ ಒಂದು ಕಲೆ ಅನ್ನಂತ ಒಂದು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಇದ್ ಮಾಡ್ತೀವೋ ಗೊತ್ತಿಲ್ಲ, ಬಟ್ ಕಲೆ ಉಪಾಸನೆ ಅಂತೂ ಖಂಡಿತ. ಒಂದಂತೂ ಸತ್ಯ, ಎಷ್ಟು ಅರ್ಥಪೂರ್ಣವಾಗಿ ನೀವು ನಿಮ್ಮ ರಾಗಗಳನ್ನಷ್ಟೇ ಕಲಿದಲೆ ನಿಮ್ ಗುರುಗಳ ಹತ್ರ ಅದರ ಅರ್ಥವನ್ನ ತಿಳ್ಕೊಂಡು ಲೈಫ್ ಅಲ್ಲಿ ಅದನ್ನ ಅಳವಡಿಸ್ಕೋತಾ ಇದೀರಲ್ಲ, ಅದಕ್ಕೆ ಕೊಡಬೇಕು ಸರ್, ಸಲ್ಯೂಟ್ ನಿಮ್ಗೆ. ರೈಟ್. ಸೊ ಈಗ ಕೊಳಲನ್ನ ನುಡಿಸುವಾಗ ಬ್ರೆತ್ ಕಂಟ್ರೋಲ್ ತುಂಬಾ ಮುಖ್ಯ. ಹೌದು. ರೈಟ್. ಏನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೀರಾ ಕಲಿಯೋರಿಗೆ ಹೆಲ್ಪ್ ಆಗುತ್ತೆ? ಯೂಶಲಿ ನಾವು ಪಾಠ ಮಾಡ್ಬೇಕಾದ್ರೆ ಅಥವಾ ಹೇಳ್ಕೊಡ್ಬೇಕಾದ್ರೆ ಏನ್ ಹೇಳ್ತೀವಿ ಅಂತಂದ್ರೆ, ಒಂದೊಂದೇ ನೋಟ್ ಅನ್ನ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಫ್ಲೂಟ್ ಈಗ ಆಗ್ಲೇ ಹೇಳ್ದಂಗೆ ವಿ ಪ್ರಕಾಶ್ ಅವ್ರ ಹತ್ರ ಆಗ್ಲಿ, ಅಥವಾ ಇನ್ನೊಬ್ರು ನಮ್ಮ MG ಗೋಪಾಲಕೃಷ್ಣ ಅಂತ ಇನ್ನೊಬ್ರು ಮೈಸೂರು ನಿಮ್ಮ ವಿದ್ವಾಂಸರು ಇದ್ದಾರೆ, ಅವರು ಅದೇ ಸಜೆಷನ್ ಕೊಡ್ತಾ ಇದ್ರು ಎಷ್ಟೊಂದ್ಸತಿ. ಅವ್ರ ಹತ್ರನು ನಾನು ಎಷ್ಟೊಂದು ಪಾಠ, ಅವರು ಇವಾಗ ಮೋಸ್ಟ್ಲಿ ಒಂದ್ 83-84 ಇರ್ಬೋದು. ಈಗಲೂ ಅವರು ಒಂದ್ ಯಾವ ಹೊಸ ಕೀರ್ತನೆ ಬರೆದ್ರೆ ನನಗೆ ಕಳಿಸ್ತಾರೆ, ಪ್ರಶಾಂತ್ ನೋಡು ಹೊಸ ಕೀರ್ತನೆ ಬರ್ತೀನಿ ಪ್ರಾಕ್ಟೀಸ್ ಮಾಡು ಅಂತ. ಆದ್ರೆ ಆ ಒಂದು ಡೆಡಿಕೇಟೆಡ್ ಅಂದ್ರೆ ಆ ಸಂಬಂಧ, ಗುರು ಶಿಷ್ಯರ ಸಂಬಂಧ ಇದೆಯಲ್ಲ, ಅದು ಪವಿತ್ರವಾದದ್ದು. ಆ ವಯಸ್ಸಿನಲ್ಲೂ ಆ ಒಂದು ಆಸಕ್ತಿ, ಇವಾಗ ಎಷ್ಟು ಜನ ನೋಡಿದಿರ ನೀವು, 80 ವರ್ಷ ಆದ್ರೂ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬರೆದು ಅದನ್ನ ಕಳೀಲಿ ಹುಡುಗರು ಮಕ್ಕಳು, ಆಸೆ ಇರೋರು ಅದನ್ನ ಪ್ರಾಕ್ಟೀಸ್ ಮಾಡ್ಲಿ ಅಂತ ನಿಮಗೆ ಬರೆದು ಕಳಿಸೋರು. ಸರ್ ಅಷ್ಟು ನಿಮ್ ಮೇಲೆ ಕಲೆಗೆ ಆರಾಧನೆ ಮಾಡಿಸ್ಬೇಕು, ನಿಮ್ ಸೇವೆ ನಡೀತಾ ಇರ್ಬೇಕು ನಿರಂತರವಾಗಿ ಅನ್ನೋ ಒಂದು ಅಭಿಲಾಷೆ ಅವರಿಗೆ. ಇಲ್ಲ, ಹೌದು, ಅದು ಆ ವಿಷಯದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ನನಗೆ ಸಿಕ್ಕಿರುವಂತ ಗುರುಗಳು ಎಲ್ಲಾರು ಅಷ್ಟೇ, ನಮ್ಮ ಎ ಪ್ರಕಾಶ್ ಆಗಿರ್ಬೋದು, ಅಥವಾ ಈಗ ಗೋಪಾಲಕೃಷ್ಣ ಅವರಾಗಿರ್ಬೋದು. ನಾನು ಇಲ್ಲಿ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಹತ್ರ ಒಂದ್ ಸ್ವಲ್ಪ ಜನ ವೋಕಲ್ಲು ಕಲಿತೆ, ಆಮೇಲೆ ಕಲಿತಾ ಇದ್ದೀನಿ. ಇಲ್ಲಿ ಅಂದ್ರೆ ಇಲ್ಲಿ US ಅಲ್ಲ? ಹೌದು, US ಅಲ್ಲೂ ನಾನು ಇಲ್ಲಿ ಆಗ್ಲೇ ಹೇಳಿದಂಗೆ ಕಲಿಕೆ ಸ್ಟಾಗ್ನೆಂಟ್ ಆಗ್ಬಾರ್ದು, ಕಲಿತಾ ಇರ್ಬೇಕು, ಹರಿಯೋ ನೀರ್ ತರ. ಸೊ ಯಾರ್ಯಾರ ಹತ್ರ ನಮ್ಗೆ ಒಂದು ಅಡ್ವಾಂಟೇಜ್ ಸಿಗುತ್ತೋ, ಅಥವಾ ಒಂದು ಟೈಮ್ ಸಿಗುತ್ತೋ, ಅಥವಾ ಅವರ ಒಂದು ಕೃಪೆನೂ ಇರ್ಬೇಕಲ್ಲ ನಮ್ಗೆ. ಖಂಡಿತ ಸರ್, ಗುರು ಕೃಪೆ ಇಲ್ದಲೇನೆ, ರಕ್ಷೆ ಇಲ್ದಲೇನೆ. ಹಾಗಾಗಿ ಇಲ್ಲೂ ನಾನು ತುಂಬಾ ಎಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ ಗುರುಗಳು ಅಂದ್ರೆ ಇಲ್ಲಿ ನೀವಿರೋ ಕಡೆ ಇದಾರಾ, ಅಥವಾ ಲೈಕ್ ಎಲ್ಲಾದ್ರೂ? ಅವರು ಗೋಪಾಲಕೃಷ್ಣ ಅನ್ನೋರು ಅವ್ರು ಮೈಸೂರಲ್ಲಿ ಇರೋದು. ಅವಾಗ ಸ್ವಲ್ಪ ಜನ ಅವ್ರ ಹತ್ರ ಕಲಿತಾ ಇದ್ದಿದ್ದು. ಬಟ್ ಅದೇ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಈಗ್ಲೂ ಕೂಡ ಅವರು ಒಂದು ಅದೇ ಆಸೆ ಇಟ್ಕೊಂಡು ಕಳಿಸ್ತಾರೆ ನಮ್ಗೆ, ಒಂದು ನೊಟೇಶನ್ ಕಳಿಸೋದಾಗ್ಲಿ, ನಾವ್ ಕಲೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಅವ್ನು ಹೆಲ್ಪ್ ಮಾಡೋಣ ಅನ್ನೋದು ನೇಚರ್ ಆಗ್ಲಿ, ಅದಕ್ಕೆ ಹೇಳುತ್ತೆ. ಧನ್ಯತಾ ಭಾವನೆ ನೀವು ತೋರಿಸ್ತಾ ಇದ್ದೀರಾ ಸರ್ ಆ ಗುರುಗಳಿಗೆ. ಹೌದು, ರೈಟ್. ಹಾಗೆ ಇಲ್ಲಿ ನಾನು ಹೇಳ್ದಂಗೆ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ತುಂಬಾ ಜನನ್ನ ತಯಾರು ಮಾಡ್ತಾ ಇದಾರೆ ಇಲ್ಲಿ ವೈಲಿನ್ ಅಲ್ಲಿ. ಅವರು ನಾನು ಅವ್ರ ಹತ್ರ ವೋಕಲ್ ಪ್ರಾಕ್ಟೀಸ್ ಮಾಡ್ತೀನಿ. ನಾವು ಕೆಲವೊಂದೆಲ್ಲ
ಮ್ಯೂಚುವಲ್ ಒಂಥರ ಹೇಗೆ ಚಾಲೆಂಜಿಂಗ್ ಸಿಚುಯೇಷನ್ಸ್ ಹೇಗೆ ಫೇಸ್ ಮಾಡೋದು ಅಂತ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಸೊ ನಿಮ್ಗೆ ಫ್ಲೂಟ್ Music ಅಲ್ಲಿ. ನುಡ್ಸೋದಕ್ಕೆ ವೋಕಲ್ ಪಾಠನೂ ಆಗಿರ್ಬೇಕಾ? ವೋಕಲ್ ಪಾಠ ಫ್ಲೂಟ್ ಅಂತಲ್ಲ, ಎನಿ ಇನ್ಸ್ಟ್ರೂಮೆಂಟಿಗೆ ಹ್ಮ್. ನಿಮ್ಗೆ ವೋಕಲ್ದು ಒಂದು Base ನಾಲೆಡ್ಜ್ ಅದು. ಇದ್ರೆ ಹ್ಮ್. ತುಂಬಾ ಅದು ಹೆಲ್ಪ್ ಆಗುತ್ತೆ. ವಾವ್. ಇನ್ಫ್ಯಾಕ್ಟ್ ನಾನು ಇಟ್ಸ್ ಮ್ಯಾಂಡೇಟರಿ ಅಂತಾನೆ ಹೇಳ್ಬೋದು ಆಕ್ಚುಲಿ. ಹ್ಮ್. ಇಟ್ಸ್ ನಾಟ್, ಅವಾಗೆಲ್ಲ ನಮ್ಗಷ್ಟು ನಾನು ಹಾಸನದಲ್ಲಿ ಮಾಡ್ತಿದ್ದ ನಮ್ಗೆ ಅಷ್ಟರ ಮೇಲೆ ಗಮನ ಇತ್ತಿಲ್ಲ. ನಾನು ಹೇಳಿದ್ನಲ್ಲ, ಸಂಗೀತದು. ಹಾಗೆ ನಮ್ದು ಹೇಗೆ ಅಂದ್ರೆ ಇನ್ನೊಂದು ಹಾಸನದಲ್ಲಿ ಅಂದ್ರೆ ಕೆಲವೊಂದೊಂದು ಆ ಇವಾಗ ಗುಡ್ ಥಿಂಗ್ಸ್ ಅಲ್ಲ, ಬ್ಯಾಡ್ ಥಿಂಗ್ಸ್ ಹೇಳ್ಬೇಕಲ್ಲ ನಿಮ್ಗೆ ಏನಾಯ್ತು ಅಂತ. ಸೊ ಇವಾಗ ಕೆಲವೊಂದು ಹೆಂಗೆ ಅಂತಂದ್ರೆ ನಾವು ಹಾಸನದಲ್ಲಿ ಇದ್ದಿದ್ರಿಂದ ಒಂದು ಎಕ್ಸ್ಪೋಜರ್ ಒಂದ್ ಸ್ವಲ್ಪ ಕಡಿಮೆನೆ. ಅದೇ. ಹೇಳ್ದಂಗೆ ಈಗಿನಷ್ಟು ಅವಾಗ ಈ ಬೆಂಗಳೂರು ಮೈಸೂರಿನಲ್ಲಿ ಇರೋಷ್ಟು ಒಂದು ಎಕ್ಸ್ಪೋಜರ್ ಇತ್ತಿಲ್ಲ ನಮ್ಗೆ. ಸೌಲಭ್ಯಗಳಿರ್ಲಿಲ್ಲ ಅಲ್ಲಿ. ನಾವು ಯಾವ ತರ ಸ್ಟೂಡೆಂಟ್ ಅಂದ್ರೆ ಇವಾಗ ಹೇಳಿದಷ್ಟು ಮಾಡ್ತಾ ಇದ್ವಿ. ಸೊ ನೀವು ನಾಳೆ ಕಲ್ತ್ಕೊಂಬರಪ್ಪ ಇದನ್ನ, ಈ ಹಾಡ್ನ, ನಾಳೆ ಕಲ್ತ್ಕೊಳ್ತೀನಿ. ರೈಟ್. ಅದನ್ನ ಎಕ್ಸ್ಟ್ರಾ ಇವಾಗ ಅದನ್ನ ನೀನು ವೋಕಲ್ ಅಲ್ಲೂ ಪ್ರಾಕ್ಟೀಸ್ ಮಾಡ್ಕೊಂಬ ಅಥವಾ ಅದನ್ನ ಒಂದು ಸಾಹಿತ್ಯ ನೋಡ್ಕೊಂಬ ಅನ್ನೋದು ಅವಾಗ ನಮಗೂ ಹೊಳಿತಾ ಇತ್ತಿಲ್ಲ. ಅಂದ್ರೆ ಆ ಒಂದು ಎಕ್ಸ್ಪೋಜರ್ ಇತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇನ್ಯಾರೋ ಮಾಡಿದ್ ನೋಡಿದ್ರೆ ನಾವು ಮಾಡ್ಬೋದಾಗಿತ್ತು. ಖಂಡಿತ ಸರ್. ಬಟ್ ಅವಾಗೆಲ್ಲ ನಾನು ಒಬ್ನೇ ಕಲಿತಾ ಇದ್ದೆ ಅವ್ರ ಹತ್ರ ಸ್ವಲ್ಪ ದಿನ. ಆಮೇಲಿಂದ ಫಸ್ಟ್ ಶುರು ಮಾಡಿದಾಗ ಹಾಗಾಗಿ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನನ್ಗ ಒಂದ್ ಸ್ವಲ್ಪ ಎನ್ವಿರಾನ್ಮೆಂಟ್ ಮಿಸ್ ಆಯ್ತು ಒಂದ್ ಚಿಕ್ಕ ವಯಸ್ಸಿನಲ್ಲಿ. ಆ ಒಂದ್ ಸ್ವಲ್ಪ ಇನ್ನೊಂದ್ ಚೂರು ನಂಗೆ ಎನ್ವಿರಾನ್ಮೆಂಟ್ ಸಿಕ್ಕಿದೆ ಚಿಕ್ಕ ವಯಸ್ಸಿನಲ್ಲಿ, ನಾನು ಇನ್ನೂ ಒಬ್ಬ ಹೆಚ್ಚಿನ ಒಂದು ಸಾಧನೆ ಮಾಡ್ಬೋದಾಗಿತ್ತು ಅಂತ ನನಗೆ ಎಲ್ಲೋ ಒಂದ್ ಮನ್ಸಲ್ಲಿ ಇದೆ. ಖಂಡಿತ ಸರ್, ಆತರ ಏನು ವೇದನೆ ಮಾಡ್ಕೋಬೇಡಿ. ನಿಮ್ಮ ಸಾಧನೆ ಇಲ್ಲಿ ಕೂಡ ನಡೀತಾ ಇದೆ. ಕಲಾ ಸಾಧನೆ, ಕಲಾರಾಧನೆ ನಡೀತಾ ಇದೆ. ಹೆಮ್ಮೆ ಆಗತ್ತೆ ನಿಮ್ಮಂತ ಕಲಾವಿದರೊಟ್ಟಿಗೆ ನಾವು ಮಾತಾಡ್ತಾ ಇರೋದು. ನಮ್ಮ ಚಾನೆಲ್ ಪುಣ್ಯ ಮಾಡಿತು ಇಂಥ ಕಲಾವಿದರನ್ನ ಸಂದರ್ಶನ ಮಾಡ್ತಾ ಇರೋದು. ಮಧ್ಯಮ ಸ್ಥಾಯಿ ಅಥವಾ ತಾರಸ್ಥಾಯಿನ ನುಡಿಸುವಾಗ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಸೊ ಅದು ಜಸ್ಟ್ ಎ ಗುಡ್ ಕ್ವೆಶನ್. ಅಗೇನ್ ನಾ ಆಗ್ಲೇ ಹೇಳ್ದಂಗೆ ಫ್ಲೂಟ್ ಅಲ್ಲಿ ಈ ಶ್ರುತಿ ಅನ್ನೋದು ಕಾನ್ಸೆಪ್ಟ್ ಏನಿದೆ ತುಂಬಾ ಹಾರ್ಡ್ ಆಕ್ಚುಲಿ. ಸೊ ನಮ್ಮ ಬಲವಾಗಿ ಇಟ್ಕೊಂಡಿರ್ಬೇಕು ನೀವು. ಹೌದು, ಇವಾಗ ನಮ್ಮ ಗುರುಗಳು ಯಾವಾಗ ಫ್ಲೂಟ್ ಮತ್ತೆ ವೈಲಿನ್ ಕಂಪೇರ್ ಮಾಡಿದ್ರೆ, ವೈಲಿನ್ ಕಲಿಬೇಕಾದ್ರೆ ಕಷ್ಟ, ಕಲ್ತ್ ಮೇಲೆ ಈಸಿ; ಫ್ಲೂಟ್ ಕಲಿಬೇಕಾದ್ರೆ ಈಸಿ, ಕಲ್ತ್ ಮೇಲೆ ಕಷ್ಟ ಅಂತ ಹೇಳೋರು. ಯಾಕೆ ಅಂದ್ರೆ ಏನ್ ಫಾರ್ಮುಲಾ ಸರ್ ಇದು? ಹೌದು, ನಿಮ್ಗೆ ಹೆಂಗ್ ಅನ್ಸುತ್ತೆ? ಇಲ್ಲ, ಫ್ಲೂಟ್ ಕಲ್ತ ಮೇಲಿಂದ ಅದ್ರದ್ದು ಅಡ್ವಾನ್ಸ್ ಲೆವೆಲ್ ಹೋದ್ಮೇಲೆ ತುಂಬಾ ಕಷ್ಟ ಫ್ಲೂಟ್ ಅಂದ್ರೆ. ಇವಾಗ ನಾನು ನಿಮ್ಗೆ ತೋರಿಸ್ದಂಗೆ ಒಂದು ಅದು ಟ್ರಾನ್ಸ್ಪೋಸಿಂಗ್ ಮಾಡೋದಾಗಿರ್ಬೋದು, ಒಂದು ಬ್ರೆತ್ ಕಂಟ್ರೋಲ್ ಆಗಿರ್ಬೋದು. ಇವಾಗ ಡಿಫ್ರೆಂಟ್ ರಾಗಕ್ಕೆ ನಮ್ಗೆ ಒಂದ ನೋಟ್ ಇಲ್ಲ. ಇವಾಗ ತೋಡಿ ಎಲ್ಲ ನಾವು ನುಡಿಸ್ಬೇಕಾರೆ ಸರಿ ಗ ಅನ್ಬೇಕಾದ್ರೆ ಗಾ ನೋಟ್ ಇಲ್ಲ ನಮ್ಗೆ. ನಾವು ಅದನ್ನ ಬ್ರೆತ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ಸ್ ಎಲ್ಲ ನೀವು ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಮ್ಯೂಸಿಕ್ ಕಂಪ್ಲೀಟ್ಲಿ, ಅದು ಕಂಪ್ಲೀಟ್ ನ ಸಾಧ್ಯನೇ ಇಲ್ಲ. ಕಂಪ್ಲೀಟ್ಲಿ ಇಸ್ ಎ ರಾಂಗ್ ವರ್ಡ್. ನೀವು ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ಟು ಅಡ್ವಾನ್ಸ್ ಲೆವೆಲ್, ಅವಾಗ ನಿಮ್ಗೆ ಅದು ಹಿಟ್ ಆಗುತ್ತೆ. ಓ, ಈ ನೋಟ್ ಬರ್ತಾ ಇಲ್ಲ ನಮ್ಗೆ, ಈ ನೋಟ್ ನಮ್ಗೆ ಹೇಳ್ಕೊಟ್ಟೆ ಇಲ್ಲ ನುಡ್ಸೋದ್ ಹೆಂಗೆ ಅಂತ. ಯಾಕೆಂದ್ರೆ ನಂಗೆ ಹಿಂಗ್ ಇಟ್ಕೊಳಕ್ ಗೊತ್ತು, ಮಾ ಹಿಂಗ್ ಇಟ್ಕೊಳಕ್ ಗೊತ್ತು, ಅಂದ್ರೆ ಹೆಂಗ್ ಇಟ್ಕೊಳಕ್ ಗೊತ್ತಿಲ್ವಲ್ಲ ನನ್ಗೆ ಅಂತ. ಸೊ ಈ ಕ್ವಶನ್ಸ್ ಮಕ್ಳಿಗೆ ಸಾಮಾನ್ಯ ಬರೋದು, ಅಂದ್ರೆ ಹೆಂಗ್ ನುಡ್ಸೋದು. ಸೊ ಅದಕ್ಕೋಸ್ಕರನೇ ನಾವೆಲ್ಲರೂ ಫಾಲೋ ಮಾಡೋದು ಗಾಯಕಿ ಸ್ಟೈಲ್ ಆಫ್ ಮ್ಯೂಸಿಕ್ ಅಂತ. ಗಾಯಕಿ ಸ್ಟೈಲ್ ಮ್ಯೂಸಿಕ್ ಹೆಂಗೆ ಅಂತಂದ್ರೆ ಮೋರ್ ಆಫ್ ಸಾಹಿತ್ಯ ಭಾವ. ಈಗ ಎಲ್ಲೆಲ್ಲಿ ಸಾಹಿತ್ಯ ಇರುತ್ತೋ ನಾವು ಅಲ್ಲಲ್ಲಿ ಮಾತ್ರ ಸ್ವರ ಕೊಡ್ತೀವಿ, ಅಲ್ಲಿ ಒತ್ತು ಕೊಡುವಂತದ್ದು. ಇವಾಗ ಹಿಂಗೆ ನಾನು ನಿಮ್ಗೆ ತಂಬೂರಿ ಮೀಟಿದವ ತೋರಿಸ್ದೆ. ಈಗ ತಂಬೂರಿ ಮೀಟಿದವ ಅನ್ಬೇಕಾದ್ರೆ ಆ ಒಂದು ಸ್ವರಕ್ ಮಾತ್ರ ನಾವಲ್ಲಿ ಕೊಡ್ತೀವಿ. ಇವಾಗ 2 ಅಕ್ಷರ ಮಧ್ಯೆ ಗ್ಯಾಪ್ ಇದ್ದ ನಾವು ಅದಕ್ಕೆ ಬ್ರೆತ್ ಕೊಡೋದಿಲ್ಲ, ಅದನ್ನ ಒಂದೇ ಬ್ರೆತ್ ಅಲ್ಲೇ ಕಂಟ್ರೋಲ್ ಮಾಡ್ತೀವಿ. ಸೊ ನಾವು ಮಕ್ಳು ಇದನ್ನ ಹೆಂಗ್ ಹೇಳ್ಕೊಡ್ತೀವಿ ಅಂತಂದ್ರೆ, ಇವಾಗ ನಾವು ಒಂದು ಸರಳ ವರ್ಷ ಆಗಿರ್ಬೋದು, ಜಂಟಿ ವರ್ಷ ಆಗಿರ್ಬೋದು, ಒಂದು ಬೇಸಿಕ್ ಲೆಸನ್ಸ್ ಮಾಡ್ಬೇಕಾದ್ರೆ ವಿ ಟ್ರೈ ಟು ಟೆಲ್ ದೆಮ್ ಎಕ್ಸ್ಟೆಂಡ್ ಯುವರ್ ಬ್ರೆತ್ ಆಸ್ ಫಾರ್ ಆಸ್ ಯು ಕ್ಯಾನ್ ಅಂತ. ಇವಾಗ ಒಂದು ಬ್ರೆತ್ ಅಲ್ಲಿ ಫಸ್ಟ್ 2 ಸ್ವರ ನುಡ್ಸಿ ಅಂತ ಹೇಳ್ಕೊಡ್ತೀವಿ. ಒಂದೇ ಬ್ರೆತ್ ಅಲ್ಲಿ 4 ಸ್ವರ ನುಡ್ಸಿ ಅಂತ ಹೇಳ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಅದು ಹೇಳೋದಕ್ಕಿಂತ ನಿಮ್ಗೆ ನುಡ್ಸಿ ತೋರಿಸ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದೊಂದೇ ಸಿಂಗಲ್ ಬ್ರೆತ್ ಸಿಂಗಲ್ ಸ್ವರ ನುಡ್ಸಿದ್ರೆ, ಇದು ಒಂದೊಂದೇ ಬ್ರೆತ್ ಒಂದೊಂದೇ ಸ್ವರಗಳು. ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಒಂದ್ ಸ್ವಲ್ಪ ಅವ್ರು ಒಂಚೂರು ಇದು ಉಡ್ಸಕ್ ಬಂದ್ಮೇಲಿಂದ ಈ ಒಂದ್ ಬ್ರೆತ್ ಅಲ್ಲಿ 2 ಸ್ವರ ನುಡ್ಸಿ ಅಂತೀವಿ. ಅವಾಗ ಜಂಟಿ ಸ್ವರ ಇಲ್ಲ, ಇದು ಸರಳ ಬರ್ಸನೆ, ಬಟ್ ಒಂದು ಬ್ರೆತ್ ಅಲ್ಲಿ 2 ಸ್ವರ ನುಡ್ಸಿದ್ದು, 2ನೇ ಕಾಲ ಅಂತ ನಾವು ಹೇಳ್ತೀವಿ. ಸೊ ಈ ತರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ನೆಕ್ಸ್ಟ್ ಗೆ 4 ಸ್ವರ ನುಡ್ಸು ಅಂತೀವಿ. ಸೊ ಅವಾಗ ಏನ್ ಮಾಡಬೇಕು, 4 ಸ್ವರ ಬಂತು ಒಂದೊಂದು ಬ್ರೆತ್ಗೆ. ಇದನ್ನೇ ಮತ್ತೆ ಜಂಟಿ ಸ್ವರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಏನು ಎಕ್ಸ್ಟೆಂಡ್ ಮಾಡಕ್ ಹೋದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದ್ ಲೈನ್ ಅಲ್ಲಿ 8 ಸ್ವರ ನುಡ್ಸ್ಬೋದು, 16 ಸ್ವರ ನುಡ್ಸ್ಬೋದು. ಎಲ್ಲವಲ್ಲೂ ಮಲ್ಟಿಪ್ಲಿಕೇಶನ್ ಇದು, ಡಬಲ್ ಮಾಡ್ಕೊಂಡು ಹೋಗ್ಬೇಕು ನಾವು. 8 ದೊಡ್ಡ ವಿದ್ವಾಂಸರೆಲ್ಲ 16, 20, 24 ಎಲ್ಲ ನುಡಿಸ್ತಾರೆ. ಬಟ್ ಇವಾಗ ನಾವು ನುಡಿಸ್ಬೇಕು ಅಂದ್ರೆ ಸೊ ಆ ಒಂದು ಫುಲ್ ಅದು ಏನಿದೆ ಜಂಟಿ ಬರ್ಸ ಒಂದೇ ಬ್ರೆತ್ತಲ್ಲಿ ಬಂತು. ಸೊ ಈ ತರ ಒಂದು ಕಲ್ಟಿವೇಟ್ ಮಾಡ್ಕೊಂಡು ಹೋಗ್ಬೇಕನ್ನ ಸ್ವರಗಳನ್ನ, ಹೇಗೆ ನಿಮ್ದು ಬ್ರೆತ್ತಿಗೆ. ಸೊ ಅವಾಗ ನಿಮ್ಗೆ
ಆಟೋಮೆಟಿಕಲಿ ಯಾವುದೇ ಒಂದು ಹಾಡ್ ನುಡಿಸ್ಬೇಕಾದ್ರೂ ಅದಕ್ಕೆ ಒಂದು ಬ್ರೀತಿಂಗ್ ಕಂಟ್ರೋಲ್ ಬಂದಿದೆ. ಸರ್ ಬಾಡಿನಲ್ಲಿ ಎಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಇನ್ಸ್ಟ್ರೂಮೆಂಟ್ ನ? ಇಷ್ಟು ಸರಳವಾಗಿ ಸರಾಗವಾಗಿ ನೀರ್ ಹರಿದಾಗೆ ನೀರ್ ಕುಡಿದ ಹಾಗೆ ನುಡಿಸುವಂತ ಮಹಾನುಭಾವ ನೀವು ಅಂತ ನನಗೆ ಗೊತ್ತಾಯ್ತು. 2-3 ಟೆಕ್ನಿಕ್ ಹೇಳ್ಬಿಡ್ತೀನಿ, ಅದೇ ನಾವು ಆ ಸ್ಪಾಟ್ ಅಲ್ಲಿ ಇದ್ದಾಗ. ಹ್ಮ್. ಸೊ ನಾ ಇನ್ನೊಂದು 2-3 ಹೆಂಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ, ಕೆಲವೊಂದೊಂದು ಯೂನಿಕ್ ಸ್ಟೈಲ್ಸ್ ಇವಾಗ ಒಬ್ಬೊಬ್ರು ಫ್ಲೂಟಿಸ್ಟ್ ಒಬ್ಬೊಬ್ರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ನೀವ್ ಈ ತರದೆಲ್ಲ ನಾಟ್ ಮೆನಿ ಫ್ಲೂಟಿಸ್ಟ್ ಡೂ ಇಟ್, ರೈಟ್? ಅಂದ್ರೆ ಏನ್ ಸರ್ ಇದು? ಒಬ್ಬನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ಇದೇನ್ ಏನಂತ ಸಂಬೋಧನೆ ಮಾಡ್ತಾರೆ? ಅದಕ್ಕೆ ಹೆಸರಿಲ್ಲ. ಇಟ್ ಈಸ್ ಜಸ್ಟ್ ಕೈಂಡ್ ಆಫ್ ಯೂನಿಕ್ ಟ್ಯಾಲೆಂಟ್ ಆರ್ ಯೂನಿಕ್ ನಿಮ್ದು ನಾಲ್ಗೆ ಮತ್ತೆ ನಿಮ್ಮ ಒಂದು ಬಾಯಲ್ಲಿ ನಿಮ್ಮದು ಪ್ರಾಕ್ಟೀಸ್. ಅದೇ ಡಬಲ್ ಟಂಗಿಂಗ್, ಟ್ರಿಬಲ್ ಟಂಗಿಂಗ್ ಆ ತರ ಮಾಡೋ ತರ. ಸೊ ಸರ್ ಎಷ್ಟು ಕಷ್ಟ ಆಗುತ್ತೆ ಈ ಡಬಲ್ ಟಂಗಿಂಗ್? ನನಗೆ ಪ್ರಶ್ನೆ ಇತ್ತು, ನೆಕ್ಸ್ಟ್ ಬರೋಳಿದ್ದೆ. ಈ ಡಬಲ್ ಟಂಗಿಂಗ್, ಟ್ರಿಬಲ್ ಟಂಗಿಂಗ್ ಆತರ ಇದು ಮುಂಚೆಯಿಂದನೂ ಇತ್ತಾ ಅಥವಾ ಇತ್ತೀಚೆಗೆ ಯಾರಾದ್ರೂ ಈ ತರ ಶುರು ಮಾಡ್ಕೊಂಡಿರೋದ? ಮತ್ತೆ ಅದ್ರಲ್ಲಿ ಏನೇನ್ ಚಾಲೆಂಜಸ್ ಆಗತ್ತೆ? ಇಟ್ಸ್ ಎ ಗುಡ್ ಕ್ವೆಶ್ಚನ್. ಆಕ್ಚುಲಿ ಮುಂಚೆಯಿಂದ ಇತ್ತ ನನಗೆ ಗೊತ್ತಿಲ್ಲ. ಸೊ ನಾವು ಇವಾಗ ಈಗಿನ ಒಂದು ಡಿಫ್ರೆಂಟ್ ಜಾನರ್ಸ್ ನೋಡೋದಿರ್ಬೋದು, ಅಥವಾ ಕೆಲವೊಬ್ರು ಫ್ಲೂಟಿಸ್ಟ್ ನುಡಿಸೋದಿರ್ಬೋದು, ಹಾಗೆ ನೋಡಿ ನೋಡಿ ನಾನು ಪ್ರಾಕ್ಟೀಸ್ ಮಾಡಿರುವಂತದ್ದು. ಬಟ್ ಎಷ್ಟೊಂದ್ಸರಿ ಅಂದ್ರೆ ಇಟ್ಸ್ ವೆರಿ ನನಗೆ ಅನ್ಬೋದು ಜನಗಳಿಗೆ ತುಂಬಾ ಇಷ್ಟ ಆಗತ್ತಿದ್ದು. ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ನೀವೆಲ್ಲಾರು ಒಂದು ನುಡಿಸ್ಬೇಕಾದ್ರೆ ಇದನ್ನೊಂದು ಬಿಟ್ ತರ ನುಡಿಸಿದ್ರೆ ಇಟ್ ಇಸ್ ವೆರಿ ಕ್ಯಾಚಿ. ಬಟ್ ಡೆಫಿನೆಟ್ಲಿ ಇಟ್ಸ್ ವೆರಿ ಹಾರ್ಡ್ ಟು ಪ್ಲೇ. ಅಗೇನ್ ಇಟ್ಸ್ ವೆರಿ ಕ್ಯಾಚಿ ಆಸ್ ವೆಲ್. ಬಟ್ ಹಾಗೆ ಪ್ರಾಕ್ಟೀಸ್ ಇಂದ ನಿಮ್ಗೆ ಒಂದು ಬರುವಂತದ್ದು. ಸರ್ ನಿಮ್ಗೆ ತುಂಬಾನೇ ಸಂಗೀತದಲ್ಲಿ, ಅದರಲ್ಲೂ ಕೊಳಲಿನ ನಾದದಲ್ಲಿ ಹೋಲ್ಡ್ ಆ ಕಂಟ್ರೋಲ್ ಎಷ್ಟಿದೆ ಅಂದ್ರೆ ನಾವು ಮೂಕಸ್ಥರಾಗ್ಬಿಟ್ಟಿದೀವಿ ಸರ್. ಏನು ವರ್ಣನಾತೀತ ನಿಮ್ಮ ಕಲೆಗೆ. ಎಷ್ಟು ತರ ನೀವು ಶ್ರದ್ಧೆಯಿಂದ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡಿದ್ರಿ ಅಂದ್ರೆ ಯಾವ್ದು ಕಷ್ಟನೇ ಇಲ್ಲ ನಿಮ್ಗೆ ರಾಗ ಅನ್ಸುತ್ತೆ. ಇಲ್ಲ ಆ ತರ ಇಲ್ಲ. ರಾಗಗಳ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಅಥವಾ ಒಂದು ಕೀರ್ತನೆಗಳನ್ನ ಕಲಿಯೋದಾಗ್ಲಿ ಅದಕ್ಕೊಂದು ಎಂಡ್ ಇಲ್ಲ. ಹಾಗೆ ನಾಮೇಲಿಂದ ಟು ಬಿ ಆನೆಸ್ಟ್ ವಿತ್ ಯು, ವಿ ಆರ್ ಆಲ್ ವರ್ಕಿಂಗ್ ಪ್ರೊಫೆಷನಲ್ಸ್ ಆಸ್ ವೆಲ್. ಇವಾಗ ಅದೇ ಸರ್, ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಪ್ರಾಕ್ಟೀಸ್ಗಾಗ್ಲಿ ವರ್ಕ್ ತುಂಬಾನೇ ಇರತ್ತೆ. ಅಲ್ಲ ಅದೇ ಹೇಳಿದ್ದು. ಸೊ ಹೆಂಗೆ ಆಗತ್ತೆ ನಮ್ದು ಅಂದ್ರೆ, ನಾನು ಆಕ್ಚುಲಿ ಅರ್ಚನಾ ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ಬಿಸಿ ನೀವು ಅಂತ. ಸೊ ಹಂಗ ಆಗ್ಬಿಡುತ್ತೆ ಅಷ್ಟೇ ನಿಮ್ ಲೈಫ್. ಸೊ ನಿಮಗೆ ಅರ್ಚನೆ ಮಾಡ್ತಾ ಇರ್ತಾರ ಅವರು. ಸೊ ಏನಾಗುತ್ತೆ, ನಂದು ದಿನ ಪ್ರಾಕ್ಟೀಸ್ ಇರ್ಬೋದು, ಆ ಅಟ್ಲೀಸ್ಟ್ ದಿನದಲ್ಲಿ 1 hour ಆದ್ರೂ ನಾನು ಐ ವಿಲ್ ಟ್ರೈ ಟು ಡೆಡಿಕೇಟ್ ಎವ್ರಿ ಡೇ. ಅಟ್ಲೀಸ್ಟ್ ಬೆಳಗ್ಗೆ ಯೂಶಲಿ ನಾನು ಐ ಗೆಟ್ ಅ ಬಿಟ್ ಅರ್ಲಿ. ಈ ಸಾಫ್ಟ್ ನೋಟ್ ನ ನುಡಿಸುವಾಗ ಏರ್ ಕಂಟ್ರೋಲ್ ಯಾವ ರೀತಿ ಮಾಡ್ತೀರಾ? ಸೊ ಅಗೇನ್ ಅದು ಡಿಪೆಂಡ್ಸ್ ಆನ್ ಮತ್ತೆ ಫ್ಲೂಟ್. ಈಗ ಡಿಫ್ರೆಂಟ್ ಫ್ಲೂಟ್ ಅಲ್ಲಿ ಡಿಫ್ರೆಂಟ್ ನಿಮ್ಗೆ ಕೆಲವೊಂದ್ಸರಿ ಏನಾಗುತ್ತೆ, ಆ ಫ್ಲೂಟ್ ಮೇಲೂ ಹೋಲ್ಡ್ ಬರ್ಬೇಕಾಗತ್ತೆ. ಇವಾಗ ಮೇ ಬಿ ಇನ್ ದಿಸ್ ಫ್ಲೂಟ್ ಐ ಆಮ್ ಮೋರ್ ಕಂಫರ್ಟಬಲ್, ಅದರ್ ಫ್ಲೂಟ್ ಇಸ್ ನಾಟ್, ಐ ಆಮ್ ನಾಟ್ ವೆರಿ ಕಂಫರ್ಟಬಲ್, ಬಿಕಾಸ್ ಅದರಲ್ಲಿ ಪ್ರಾಕ್ಟೀಸ್ ಕಡಿಮೆ ಆಗಿರುತ್ತೆ. ಇವಾಗ ಯೂಶಲಿ ಒಂದು ಫ್ಲೂಟ್ ಅಲ್ಲಿ ನುಡಿಸ್ತಾ ಇರ್ತೀವಿ. ಸೊ ಇವಾಗ ನಿಮ್ಗೆ ಸಡನ್ ಆಗಿ ಇನ್ನೊಂದು ಫ್ಲೂಟ್ ಅಲ್ಲಿ ನುಡಿಸ್ಬೇಕು ಅಂತ ಅಂದಾಗ ಇಟ್ ಇಸ್ ಲಿಟಲ್ ಹಾರ್ಡ್. ಅಂದ್ರೆ ಇಟ್ಸ್ ನಾಟ್ ದಟ್ ಈಸಿ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ. ಅದರಲ್ಲೂ ಇವಾಗ ನಾವು ಇಲ್ಲಿ US ಅಲ್ಲಿ ಎಸ್ಪೆಷಲಿ ಇಂಡಿವಿಜುವಲ್ ಕಾನ್ಸರ್ಟ್ಸ್ ಅಲ್ಲಿ ನಿಮ್ಗೆ ತುಂಬಾ ಹೋಲ್ಡ್ ಇರುತ್ತೆ. I can choose my flute, whatever flute I have been comfortable, I will play with my shruti. Whereas ನೀವು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಒಂದು ಭರತನಾಟ್ಯಂ ಅರಂಗೇಟ್ರಂ ಹೇಳ್ದಂಗೆ, ಸೊ ಅಲ್ಲಿ ಆ ತರ ಹೋದಾಗ ಇಟ್ಸ್ ಅಗೇನ್ ಚಾಲೆಂಜಿಂಗ್. ನಿಮ್ ಫ್ಲೂಟ್ ನ ತಗೊಂಡ್ ಹೋಗಿ ಪರ್ಫಾರ್ಮ್ ಮಾಡಿದ್ರೆ ಅವರು? ಇಲ್ಲ ನಮ್ದೇ ಫ್ಲೂಟ್ ನಮ್ದೇನೆ, ಬಟ್ ಶ್ರುತಿ ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮೇಲ್ ಯಾರು ಸಿಂಗರ್ ಇದ್ರೆ ಒಂದು ಸಿ ಲೋ, ಸಿ ಶಾರ್ಪ್ ಅಲ್ಲೋ, ಡಿ ಅಲ್ಲೋ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ನುಡಿಸ್ಬೇಕು. ಸೊ ಆ ಫ್ಲೂಟಿಗೆ ಇವಾಗ ನಾನು ಸಿ ಫ್ಲೂಟ್ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿ ಅವಾಗ ಇಟ್ ವಿಲ್ ಬಿ ಚಾಲೆಂಜಿಂಗ್. ಸೊ ಆತರ ಚಾಲೆಂಜಿಂಗ್ ಬಂದಿತ್ತಾ ಸರ್? 100% ಬಂದೇ ಬರುತ್ತೆ. ಅದಕ್ಕೇನೆ ನೀವು ನೋಡಿದಂಗೆ ನನ್ನ ಹತ್ರ ಇಷ್ಟೊಂದು ಫ್ಲೂಟ್. ಆತರ ಚಾಲೆಂಜ್ ಬಂದಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಸೊ ದೇರ್ ಇಸ್ ನೋ ಶಾರ್ಟ್ ಕಟ್. ಯು ಆಲ್ವೇಸ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂಡ್ ಯು ಆಲ್ವೇಸ್ ಹ್ಯಾವ್ ಟು ಬಿ ಪ್ರಾಕ್ಟೀಸಿಂಗ್. ಫೇಸ್ ದಿ ಚಾಲೆಂಜ್ ಟು ಎನ್ ಎಕ್ಸ್ಟೆಂಟ್. ಎಲ್ಲಾ ಶ್ರುತಿ ಫ್ಲೂಟ್ ಅಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದಕ್ಕೆ ಹೇಳೋದು, ಪ್ರಾಕ್ಟೀಸ್ ಎಷ್ಟು ಮಾಡಿದ್ರು ಮುಗಿಯಲ್ಲ. ಅವಾಗ ಆಗ್ಲೇ ಹೇಳ್ದಂಗೆ ಅರ್ಚನಾ ಹೇಳ್ತಾ ಇರ್ತಾರೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಎಷ್ಟು ಮಾಡಿದ್ರು ಮುಗಿಯಲ್ವಾ ನಿಮ್ದು ಅಂತ. ಮುಗಿಯಲ್ಲ ಅದು. ಈವನ್ ಇಫ್ ಐ ಡೂ ಇಟ್ ಅಂಟಿಲ್ ಐ ಡೈ, ಇಟ್ ವೋಂಟ್ ಬಿ. ಸೊ ನಿಮ್ ಮನೆಯವ್ರು ಏನೇ ಕೇಳಿದ್ರು ಒಂದು ಗ್ರಾಸರಿ ತಗೊಂಬನ್ನಿ ಪ್ರಶಾಂತ್ ಅಂದ್ರು ಕೂಡ ಕೊಳಲಲ್ಲೇ ಉತ್ತರ ಕೊಡ್ತೀರಾ? ಇಲ್ಲ ಆತರ ಎಲ್ಲ ಏನಿಲ್ಲ ಮೇಡಮ್, ಆತರ ಎಲ್ಲ ಅವ್ರು ಹೇಳ್ತಂಗ್ ಕೇಳಲೇಬೇಕು ನಾವು. ಹೌದಾ? ಹೋಗಿ ತಗೊಂಡ್ಬಂದಿದ್ರೆ ಸರ್ ಆ ಭಯ ಭಕ್ತಿ ಇರ್ಬೇಕಲ್ಲ ಮನೆಯಲ್ಲಿ. ರೈಟ್, ಜೋಕ್ಸ್ ಅಪಾರ್ಟ್. ಎಸ್, ಏನ್ ಹೇಳಕ್ ಬಂದೆ ಅಂದ್ರೆ, ಪ್ರತಿ ಒಂದೊಂದು ಫ್ಲೂಟ್ ಅಲ್ಲೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಾಕ್ಟೀಸ್ ಇನ್ ಈಚ್ ಡಿಫರೆಂಟ್ ಶ್ರುತಿ, ಎವ್ರಿ ಡಿಫರೆಂಟ್ ಫ್ಲೂಟ್, ಎವ್ರಿ ಡಿಫರೆಂಟ್ ಶ್ರುತಿ. ಇನ್ ದಟ್ ವೇ ಯು ಆರ್ ಪ್ರಿಪೇರ್ಡ್ ಟು ಅಕಂಪನಿ ಎನಿಬಡಿ. ಅವಾಗ ಇಂಡಿವಿಜುವಲ್ ಕಾನ್ಸರ್ಟ್ಸ್ ಕೊಡ್ತಾ ಇದ್ರೆ ಅದರಷ್ಟು ಎಫೆಕ್ಟ್ ಗೊತ್ತಾಗಲ್ಲ. ಬಟ್ ವೆನ್ ಯು ಅಕಂಪನಿ ಸಂಬಡಿ ಇಟ್ ಇಸ್ ಎ ವೆರಿ ಮ್ಯಾಂಡೇಟರಿ. ಸೊ ಈ ರ್ಯಾಪಿಡ್ ಬ್ರಿಗಾಸ್ ಅಲ್ಲಿ ಈ ನುಡಿಸುವಾಗ, ರಾಗಗಳನ್ನ ನುಡಿಸುವಾಗ ಈ
ಕೈ ಮೂವ್ಮೆಂಟ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ, ಮತ್ ಜೊತೆಗೆ ಬ್ರೆತ್ ಕಂಟ್ರೋಲು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರಬೇಕು. ಸೊ ಹೇಗೆ ಅದು ಟೆಕ್ನಿಕ್ ಏನು? ಸೊ ಅದರಲ್ಲಿ ಟೆಕ್ನಿಕ್ ಅಂದ್ರೆ ಅಶ್ವಿನಿ ಅವರೇ, ಇಟ್ಸ್ ಬೇಸಿಕಲಿ ದ ರಾಗ ಇಸ್ ರನ್ನಿಂಗ್ ಇನ್ ಯುವರ್ ಮೈಂಡ್ ಅಂಡ್ ಯು ಆರ್ ಲಿಸನಿಂಗ್ ಟು ದ ಶ್ರುತಿ ಅಂಡ್ ದೆನ್ ಯುವರ್ ಫಿಂಗರ್ಸ್ ಶುಡ್ ಬಿ ಏಬಲ್ ಟು ಲಿಸನ್ ಟು ಯುವರ್ ಮೈಂಡ್. ಸೊ ಯಾವ್ದೋ ಒಂದು ವಿಡಿಯೋದಲ್ಲಿ ರಾಕೇಶ್ ಚೌರಾಸಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನೀವು ಪ್ರಾಕ್ಟೀಸ್ ಹೇಗ್ ಮಾಡ್ಬೇಕು ಅಂದ್ರೆ, ನೀವು ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಕೈಯಲ್ಲಿ ನುಡಿಸ್ಬೇಕು, ಅದು ಬರಬೇಕು ಅಂತ. ಸೊ ಅಲ್ಲಿ 2 ಪಾರ್ಟ್ ಇದೆ. ಒಂದು ಅಂದ್ರೆ ವೆರಿ ಇಂಟ್ರಿನ್ಸಿಕ್ 2 ಪಾರ್ಟ್ಸ್ ಇದೆ. ಒಂದು, ಕೈ ನುಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡಿರ್ಬೇಕು. ದಟ್ಸ್ ಎ ಬೋರಿಂಗ್ ಸ್ಟೆಪ್. ಬೋರಿಂಗ್ ಸ್ಟೆಪ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ನಮ್ದು 2 ತರದ ಪ್ರಾಕ್ಟೀಸ್ ಇರುತ್ತೆ. ಒಂದು ಜಸ್ಟ್ ಟು ಬೇಸಿಕ್ ಟು ಮೇಕ್ ಶೋರ್ ಯು ಆರ್ ಹ್ಯಾವಿಂಗ್ ದ ಫ್ಲೂಯೆನ್ಸಿ ಇನ್ ದ ಫ್ಲೂಯೆನ್ಸಿ ವಿತ್ ದ ಫಿಂಗರ್ಸ್ ನುಡ್ಸೋದಕ್ಕೆ. ಅದು ಬೋರಿಂಗ್ ಪ್ರಾಕ್ಟೀಸ್. ಬೋರಿಂಗ್ ಪ್ರಾಕ್ಟೀಸ್ ಅಂದ್ರೆ ನೀವು ಸಾರಳೆ ವರ್ಸೆ, ಜಂಟಿ ವರ್ಸೆ, ಎನಿ ಆಫ್ ದಿ ಸ್ಪೀಡ್ ನಾನು ಹೇಳಿದ್ನಲ್ಲ ಇವಾಗ, ಅದನ್ನ ಮಾಡ್ಲೇಬೇಕು ನಾವು. ಅದು ದೇರ್ ಇಸ್ ನೋ ಅದರ್ ಗೋ. ಇವಾಗ ಅದನ್ನ ಮಾಡ್ದಲೇ ಇದ್ರೆ ನನಗೆ ಫ್ಲೂಟ್ ಕಂಟ್ರೋಲೇ ಸಿಗಲ್ಲ. ಇದಾದ್ಮೇಲಿಂದ ಸೆಕೆಂಡ್ ಪಾರ್ಟ್ ಇಸ್ ದ ಟಫೆಸ್ಟ್ ಒನ್. ಅಗೇನ್ ಅದನ್ನೆಲ್ಲ ನಾವು ಮಾಡೋದು ಕಷ್ಟ. ಯಾಕೆ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ, ಇಟ್ ಈಸ್ ಅಬೌಟ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಮ್ಯೂಸಿಕ್. ಸರ್ ಹೆಂಗೆ ಗೊಂದಲ ಆಗಲ್ವಾ? ಈಗ ನೀವು ಕೈಯ ಮೂವ್ಮೆಂಟೇ ಬ್ಯಾಲೆನ್ಸ್ ಮಾಡ್ತಿರೋ, ಅಥವಾ ರಾಗಗಳ ಬಗ್ಗೆನೇ ಫೋಕಸ್ ಮಾಡ್ತಿರೋ, ಅಥವಾ ಕಂಪ್ಲೀಟ್ ಮಾಡ್ಬೇಕು ಅಂತಂತ ಹೇಳಿ ಸಾಂಗ್ ಬಗ್ಗೆನೇನೆ ಅಲರ್ಟ್ನೆಸ್ ಇರುತ್ತಾ? ಈ 3 ಸೈಮಲ್ಟೇನಿಯಸ್ಲಿ ಮಲ್ಟಿ ಟಾಸ್ಕಿಂಗ್ ಹೆಂಗೆ? ಸೊ ಅದು ಅಂದ್ರೆ ದರ್ ಇಸ್ ಎ ವೇ ಆಫ್ ಆರ್ಗ್ಯಾನಿಕಲಿ ಡೆವಲಪಿಂಗ್ ಇಟ್. ನಾನು ಅದನ್ನ ಸುಮ್ಮನೆ ನಮ್ಗೆ ಬಂದ್ಬಿಡ್ತು ಅಂತ ಹೇಳಲ್ಲ. ಇಟ್ಸ್ ಅನ್ ಆರ್ಗ್ಯಾನಿಕ್ ವೇ ಆಫ್ ಡೆವಲಪಿಂಗ್ ಇಟ್. ಎವ್ರಿಥಿಂಗ್ ಹ್ಯಾಸ್ ಅನ್ ಆರ್ಗ್ಯಾನಿಕ್ ವೇ, ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ನೋ ದ ಆರ್ಗ್ಯಾನಿಕ್ ವೇ. ಈಗ ಹೇಗಂದ್ರೆ, ನಾನು ಆಗ್ಲೇ ಹೇಳ್ದಂಗೆ, ಈಗ ಒಂದು ಯಂಗ್ಸ್ಟರ್ಸ್ ಆಗ್ಲಿ, ಯಾರು ಪ್ರಾಕ್ಟೀಸ್ ಕಲಿತಿರೋರಾಗ್ಲಿ, ಅದನ್ನೇ ನಾನು ಹೇಳ್ದಂಗೆ ನೀವು 2 ತರ ಪ್ರಾಕ್ಟೀಸ್ ಮಾಡ್ಲೇಬೇಕು. ಒಂದು, ಕೀಪ್ ಅಪ್ ದ ಬೇಸಿಕ್ಸ್, ಜಸ್ಟ್ ಟು ಗೆಟ್ ದ ಫ್ಲೋ ಅಂಡ್ ವಿತ್ ಇನ್ಸ್ಟ್ರೂಮೆಂಟ್, ಅಂಡ್ ಟು ಬಿ ಕಂಫರ್ಟಬಲ್ ವಿತ್ ಇನ್ಸ್ಟ್ರೂಮೆಂಟ್, ಎನಿ ಇನ್ಸ್ಟ್ರೂಮೆಂಟ್, ಫ್ಲೂಟ್ ಮಾತ್ರ ಅಂತಲ್ಲ. ಇನ್ನೊಂದು, ನೀವ್ ಹೇಳ್ದಂಗೆ ಆ ರಾಗದ ಛಾಯೆ ಏನಿದೆ, ಆ ರಾಗ ಅಲ್ಲಿ ಏನ್ ನುಡ್ಸಿದ್ರು ಚೆನ್ನಾಗಿರುತ್ತೆ, ಆ ಕೀರ್ತನೆಗ ಆ ರಾಗದ ಆಲಾಪನೆ ಸೂಟ್ ಆಗುತ್ತಾ, ಈ ತರ ಎಲ್ಲವನ್ನು ಥಿಂಕ್ ಮಾಡಿ ಅದನ್ನ ಇನ್ನೊಂದ್ ಕಡೆ ಪ್ರಾಕ್ಟೀಸ್ ಮಾಡ್ಬೇಕು. ದಟ್ ಈಸ್ ಮೋರ್ ಆಫ್, ಹೇಳಿದ್ನಲ್ಲ, ಅದು ಮೈಂಡ್, ಮೋರ್ ಆಫ್ ಮೆಂಟಲ್, ಏನಂತಾರೆ ಅದಕ್ಕೆ, ಮೆಂಟಲ್ ಸ್ಟೆಬಿಲಿಟಿ ಅನ್ನೋದಕ್ಕಿಂತ ಇಟ್ ಇಸ್ ಎ ಥಿಂಕಿಂಗ್ ಪ್ರೋಸೆಸ್. ಇಟ್ ಇಸ್ ಜಸ್ಟ್ ಅಬೌಟ್ ಥಿಂಕಿಂಗ್. ಇವಾಗ ನೀವು ಹೆಂಗೆ ಕೂತ್ಕೊಂಡು ಒಂದು ಬುಕ್ ಕೂತ್ಕೊಂಡು ಓದ್ತಾ ಅದಾದ್ಮೇಲಿಂದ ಥಿಂಕ್ ಮಾಡ್ತಿರೋ ಅದ್ರ ಬಗ್ಗೆ, ಇಟ್ಸ್ ಜಸ್ಟ್ ಅಬೌಟ್ ಥಿಂಕಿಂಗ್. ಯಾವ್ದೋ ಒಂದು, ಇವಾಗ ನಗು ಮೋಮು ನುಡಿಸ್ತೀನಿ ಬೇರೆ ರಾಗದಲ್ಲಿ ಇನ್ ಕಡೆ, ಈಗ ಆ ನಗು ಮೋಮುಗೆ ನಾನು ನುಡಿಸ್ತಿರೋ ಆಲಾಪನೆ ಸೂಟ್ ಆಗುತ್ತಾ? ಇವಾಗ ನಾನು ಸುಮ್ನೆ ಸ್ಕೇಲ್ ನುಡಿಸ್ಬಿಟ್ರೆ ಅದು ಗೊತ್ತಾಗಲ್ಲ. ಇದು ಸುಮ್ನೆ ಅಬೇರಿ ಸ್ಕೇಲು. ಸೊ ಆ ಒಂದು ರಾಗಕ್ಕೆ, ಆ ಒಂದು ಅಬೇರಿ ಆ ರಾಗಕ್ಕೆ, ಆ ಒಂದು ಕೀರ್ತನೆಗೆ, ಈಗ ನಗು ಮೋಮು ಹೆಂಗ್ ಹೋಗುತ್ತೆ, ಈ ಹಾಡಿಗೆ ಇವಾಗ ನಾನು ಆಲಾಪನೆ ನುಡಿಸ್ಬೇಕು ಅಂದ್ರೆ, ನಾನು ಆಲಾಪನೆ ನುಡಿಸಿದ ಮೇಲಿಂದ ಪೀಪಲ್ ಶುಡ್ ಬಿ ಏಬಲ್ ಟು ರಿಲೇಟ್ ಟು ದಿಸ್ ಕೀರ್ತನೆ. ಅವ್ರ ಕೀರ್ತನೆ ಕಂಪೋಸ್ ಮಾಡಿದಕ್ಕೂ ಸಾರ್ಥಕ ಆಯ್ತು ಸರ್. ಒಂಥರ ಭಾವಪೂರ್ಣವಾಗಿ ನೀವು ನುಡಿಸಿದ್ರಿ ಅಂದ್ರೆ ನಿಮ್ ಗುರುಗಳೇ ಬಂದು ನಿಮ್ಮನ್ನ ಅಪ್ಪು ಬಿಡ್ತಾ ಇದ್ರೀಗ. ಸೊ ಒಂದ್ ಸಣ್ಣ ಜಲ ಕೊಟ್ಬಿಡ್ತೀನಿ ಅದ್ರದ್ದು ಆಲಾಪನೆದು ಕಂಪ್ಲೀಟ್ ಮಾಡಕ್ಕೆ ಟಾಪಿಕ್ ನ. ನಾನು ಪಾಲ್ ಎಂಡ್ ಆಗ್ತಾ ಇದೀನಿ. ಸೊ ನಗು ಮುಮ್ಮು ಶುರುವಾಗೋದು ಪಾಯಿಂದ. ಸೊ ನಾನು ಪಾನ್ ಜಾಸ್ತಿ ಸ್ಟ್ರೆಸ್ ಮಾಡ್ತೀನಿ. ಆತರ ಅಂದ್ರೆ ಒಂದೊಂದು ಸಣ್ಣ ಎಕ್ಸಾಂಪಲ್ ಹೇಳಿದ್ ನಾನು. ಸೊ ಈ ತರ ನೀವು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಆ ಒಂದು ರಾಗಕ್ಕೆ, ಆ ಒಂದು ಕೀರ್ತನೆಗೆ ಆ ರಾಗ ಸೂಟ್ ಆಗ್ತಿದೆಯಾ. ರಿಲೇಟೆಡ್ ಟು ದಿಸ್ ಥಿಂಗ್ ಕಾನ್ಸೆಪ್ಟ್ ಗೆ, ಪಂಚಮ ಷಡ್ಜಮ ನುಡಿಸುವಾಗ ಏನೇನೆಲ್ಲ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೀರಾ?
ಸೊ ಒಂದೇನಪ್ಪಾ ಅಂದ್ರೆ ಈ ನಮ್ದು ಸಾ ಮತ್ತೆ ಪಾ ಏನಿದೆ ಅದೆರಡಕ್ಕೆ ಮಾತ್ರ ನಮ್ಗೆ ಗಮಕ ಅನ್ನೋದು ಬರೋದಿಲ್ಲ ಸಂಗೀತದಲ್ಲಿ. ಅದೆರಡು ಪ್ಲೇನ್ ಆಗಿ ನುಡ್ಸೋದು ಯಾವಾಗ್ಲೂ. ಸಾ ಮತ್ತೆ ಪಾ ಗಮಕ ಇಲ್ಲ. ಬೇರೆ ಎಲ್ಲ ಸ್ವರಗಳಿಗೆ ಇವಾಗ ರೀ ಆಗು ಎಲ್ಲ ಬೇರೆ ಎಲ್ಲ ಸ್ವರಗಳಿಗೆ ಗಮಕ ನುಡಿಸ್ತೀವಿ ನಾವು. ಸಾ ಮತ್ತೆ ಪಾ ಮಾತ್ರ ಅದು ಪ್ಲೇನ್ ಸ್ವರಗಳು. ಯಾಕಂದ್ರೆ ಷಡ್ಜ ಮತ್ತೆ ಪಂಚಮ ಅದೆರಡನ್ನು ನಾವು ಶ್ರುತಿಗೆ ಸೆಟ್ ಮಾಡುವಂತ ಆ ಒಂದು ದಟ್ ವಿಲ್ ಗಿವ್ ಅಸ್ ದ ಸ್ಕೇಲ್. ಸೊ ನಾವ್ ಆ ಕಡೆ ಈ ಕಡೆ ಹೋದಂಗ ಅದನ್ನ ಇಟ್ ಇಸ್ ಲೈಕ್ ಎ ಗೋಲ್ ಕೀಪರ್ ಅಂದ್ರೆ ಕೀಪರ್ ತರ ಇಟ್ ವಿಲ್ ಮೇಕ್ ಅಸ್ ಟು ಹೋಲ್ಡ್ ಟು ದಟ್ ಸ್ಪಾಟ್. ಸೊ ಈಗ ಕೊಳಲ್ ನುಡಿಸುವಾಗ ನೋಟ್ಸ್ ನ ಮುಂದೆ ಇಟ್ಕೊಂಡು ನುಡಿಸುವಂತ ಪ್ರಕ್ರಿಯೆ ಇರತ್ತಾ, ಅಥವಾ ಯಾವ್ದಾದ್ರು ಒಂದು ಫಾಸ್ಟ್ ನೋಟ್ಸ್ ನ ನುಡಿಸುವಾಗ ನೋಟ್ಸ್ ಎಲ್ಲ ಮಿಸ್ ಆಗಿ ಇನೋಟೇಷನ್ಸ್ ಎಲ್ಲ ಮಿಸ್ ಆಗಿ ಒಂಥರ ಲೈಕ್ ಗೊಂದಲ ಆಗೋದ ಆತರ ಆಗುತ್ತಾ ಅಂತ? ಸೊ ನಾನು ಎಷ್ಟೊಂದ್ ದಿನ ನೋಟ್ಸ್ ನೋಡ್ಕೊಂಡೆ ನುಡಿಸ್ತಾ ಇದ್ದೆ. ತುಂಬಾ ಜನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಎಲ್ಲ ಬೈಯೋರು, ಶಿವಂ ಪ್ರಾರಂಭಂ ಅಂತ. ತಂದೆ ಎಲ್ಲ ತುಂಬಾ ಬೈಯೋರು, ಬುಕ್ ಓಪನ್ ಮಾಡ್ಕೊಂಡು ನುಡಿಸ್ಬೇಡ, ಬುಕ್ ಕ್ಲೋಸ್ ಮಾಡಿ ನುಡಿಸು ಅಂತ. ಒಂಥರದಲ್ಲಿ ಇಟ್ ವಿಲ್ ಗಿವ್ ಯು ದ ಎಬಿಲಿಟಿ ಟು ಪಿಕ್ ಅಪ್ ಎನಿ ಸಾಂಗ್. ಇವಾಗ ನಮ್ಗೆ ಯಾವ್ದಾದ್ರು ಹೊಸ ಗೊತ್ತಿಲ್ದಿರೋ ಸಾಂಗ್ ಆದ್ರೆ ಸುಮ್ಮನೆ ನೊಟೇಷನ್ ಕೊಟ್ಬಿಟ್ಟು ನೋಡ್ಕೊಂಡು ನುಡಿಸ್ಬಿಡ್ಬೋದು ತಕ್ಷಣ. ಗೊತ್ತಿಲ್ಲ ನನ್ ಸಾಂಗ್ ಅಂದ್ರೆ ಐ ಕ್ಯಾನ್ ಜಸ್ಟ್ ರೀಡ್ ದ ನೊಟೇಷನ್ ಅಂಡ್ ಪ್ಲೇ ಇಟ್. ರೈಟ್. ಬಿಕಾಸ್ ಆ ಒಂದು ಎಬಿಲಿಟಿ ಬಂದಿರುತ್ತೆ ನೀವು ನೋಡಿ ನುಡಿಸಿದಾಗ. ರೈಟ್. ಬಟ್ ಇಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್ ಟು ಕೀಪ್ ಡೂಯಿಂಗ್ ದಟ್. ಅಂದ್ರೆ ಇವಾಗ ಒಂದು ಸಾಂಗ್ ನ ಕಲಿಯೋ ಪ್ರಕ್ರಿಯೆ ನೀವು ಸಾಂಗ್ ಅನ್ನು ಕಲ್ತ್ಬಿಟ್ಟು ನೋಡಿದ್ರೇನೆ ನುಡಿಸ್ಬೇಕು. ಅವಾಗ್ಲೇ ಅದಕ್ಕೊಂದು ಅಂದ್ರೆ ನಾ ಏನ್ ಹೇಳಕ್ ಬಂದೆ ಅಂದ್ರೆ ಅದ್ರ ಅಲ್ಲೊಂದು ಅಗೇನ್ ಒಂದೊಂದು ಸ್ಮಾಲ್ ಇಂಟ್ರಿಕೇಸಿ ಏನಲ್ಲಿ ಅಂದ್ರೆ ನೀವು ನೋಡ್ಕೊಂಡು ನುಡಿಸ್ತಾ ಇರ್ಬೇಕಾದ್ರೆ ನಿಮ್ ಮೈಂಡ್ ಈಸ್ ನಾಟ್ ಥಿಂಕಿಂಗ್. ಅದೇ ಅದ್ರ ಕಡೆ ಗಮನ ಇರುತ್ತೆ, ಫೋಕಸ್ ಅಲ್ಲಿ ಇರುತ್ತೆ. ನೀವು ಯಾವಾಗ ಅದನ್ನ ನೋಡ್ತಿಲ್ವೋ ಮನ್ಸಲ್ಲಿ ಬೇರೆ ಸಂಗತಿಗಳು ಬರುತ್ತೆ, ಅಥವಾ ಮನ್ಸಲ್ಲಿ ಬೇರೆ ಮೈಂಡ್ ಈಸ್ ಓಪನ್ ಟು ಗೆಟ್ ಮೋರ್ ಕ್ರಿಯೇಟಿವ್. ಇಫ್ ಯು ಆರ್ ರೀಡಿಂಗ್ ದ ಬುಕ್, ಇಟ್ ಇಸ್ ನಾಟ್ ಕ್ರಿಯೇಟಿವ್ ಬಿಕಾಸ್ ಇಟ್ ಆಲ್ರೆಡಿ ಹ್ಯಾಸ್ ಎ ಟಾಸ್ಕ್ ಟು ರೀಡ್ ಇಟ್. ಎಸ್ ಸರ್. ಸೊ RTP ಸ್ಟಾಮಿನಾ ಗೊತ್ತಾಯ್ತಾ ಸರ್ ನಿಮ್ಗೆ? RTP ಸ್ಟಾಮಿನಾ ಹೆಂಗ್ ಮಾಡ್ಕೊಂತೀರಾ? ಇಲ್ಲ, ಸ್ಟಾಮಿನಾ ಅಂತಂದ್ರೆ ಅಗೇನ್ ನಾನು ಅವಾಗ್ಲೇ ಹೇಳ್ದಂಗೆ ಇಟ್ ಈಸ್ ಆಲ್ ಅಬೌಟ್ ಬ್ರೆತ್ ಕಂಟ್ರೋಲ್ ಅಂಡ್ ಅದರಲ್ಲಿ ಒಂದು ನಿಮ್ಮ ಒಂದು ಫಿಂಗರಿಂಗ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ಅವ್ರು ಹಾಡು ಹೇಳ್ಬೇಕಾದ್ರೆ ಒಂದು ಏನ್ ಪ್ರೊಡ್ಯೂಸ್ ಮಾಡ್ತಾ ಇವಾಗ ನಾನು ನುಡಿಸ್ಬೇಕು ಅಂತಂದ್ರೆ ಲೆಟ್ಸ್ ಸೇ ಒಂದು ಷಣ್ಮುಖ ಪ್ರಿಯದಲ್ಲಿ ಸೊ ಆ ಒಂದು ತಾನಂಗೆ ಒಂದು ಬ್ರೀತಿಂಗ್ ಕೊಡೋದಾಗ್ಲಿ ಅದೆಲ್ಲ ಒಂದು ಅಗೇನ್ ಆರ್ಗ್ಯಾನಿಕಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂಡ್ ಡೆವಲಪ್ ದೋಸ್ ಸ್ಕಿಲ್ಸ್. ಅದು ಕೊಳಲಿನ ಮೋಡಿನೋ ಅಥವಾ ನೀವು ನುಡಿಸ್ತಾ ಇರೋ ಒಂದು ಮಾಯೇನೋ ಗೊತ್ತಿಲ್ಲ, ನಮ್ಗೆ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀರಾ ಸರ್ ನೀವು. ಆ ಮಾಯಲೋಕದಲ್ಲಿ ನಾವು ತೇಲ್ತಾ ಇದೀವಿ ನಿಮ್ಮ ಒಂದು ಆರಾಧನೆಯಲ್ಲಿ. ನಿಮ್ಮ ಸಂಗೀತ ಪಯಣದಲ್ಲಿ ಹಲವಾರು ಕಾನ್ಸರ್ಟ್ಗಳನ್ನ ಕೊಟ್ಟಿದ್ದೀರಾ. ಇಂಡಿಯಾದಲ್ಲೇ ಆಗ್ಲಿ ಇಲ್ಲೇ ಆಗ್ಲಿ. ಅಂಡ್ ನಿಮ್ಗೆ ಸ್ಕಾಲರ್ಶಿಪ್ಗಳು ಸಿಕ್ಕಿದೆ, ಹಲವಾರು ಅವಾರ್ಡ್ಗಳು ಸಿಕ್ಕಿದೆ. ಅಂಡ್ ಗವರ್ಮೆಂಟ್ ಕಡೆಯಿಂದ ಏನು ಸರ್ ಅಷ್ಟೊಂದು ಅದ್ರ ಚರಿತ್ರೆ ನಿಮ್ಮಿಂದಾನೇ ಉದ್ಘಾಟನೆ ಮಾಡೋ ಅಂತ. ಸೊ ನನ್ಗೆ ಆಕ್ಚುಲಿ ಒಂದು ಮೇಜರ್ ಸಪೋರ್ಟ್ ಅಥವಾ ಒಂದು ಸಂಗೀತದ ಬಗ್ಗೆ ಒಲವು ಜಾಸ್ತಿ ಅಥವಾ ಒಂದು ನನ್ಗಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಒಂದು ಪ್ರೂವ್ ಆಗಿದ್ದ ಕ್ಷಣ ಅಂತಾನೆ ಹೇಳ್ಬೋದು. ಆಕ್ಚುಲಿ ನೋಡಕ್ ಹೋದ್ರೆ ಸೆಂಟ್ರಲ್ ಫಾರ್ ಕಲ್ಚರಲ್ ರಿಸೋರ್ಸ್ ಅಂಡ್ ಟ್ರೈನಿಂಗ್ ಅಂತ CCRT ಸ್ಕಾಲರ್ಶಿಪ್ ಅಂತ ಡೆಲ್ಲಿಯಿಂದ ಅದು ಸ್ಪಾನ್ಸರ್ಶಿಪ್ ಮಾಡುವಂತ ಸ್ಕಾಲರ್ಶಿಪ್. ಅದು ಕರ್ನಾಟಕದಲ್ಲಿ ಕೆಲವರಿಗೆ ಮಾತ್ರ ಸಿಗ್ತಾ ಇದ್ದು. ಅವಾಗ 90s ಅಲ್ಲೆಲ್ಲ ಇಟ್ ವಾಸ್ ವೆರಿ ವೆರಿ ಪಾಪ್ಯುಲರ್, ಸಿಗ್ತಾ ಇತ್ತಿಲ್ಲ. ಆ ಸ್ಕಾಲರ್ಶಿಪ್ ನಂಗಿನ್ನೂ ಜ್ಞಾಪಕ ಇದೆ, ಒಂದು 97, 98 ಅಲ್ಲೇನೋ ಅವಾಗ ನಾನು ಅದನ್ನ ಅಪ್ಲೈ ಮಾಡಿದ್ದೆ. 98 ಅಲ್ಲಿ ನಮ್ಮ ಗುರುಗಳು ನಾನು ಅಪ್ಲೈ ಮಾಡೋಕೆ ನಮ್ಮ ಗುರುಗಳು ಹೇಳಿದ್ರು ಅಪ್ಲೈ ಮಾಡೋ ನೋಡೋಣ. ನಾನು ಅವಾಗ ಇನ್ನೂ ವರ್ಣ ಕಲಿತಾ ಇದ್ದೆ. ಸರ್ ನಾನು ಇನ್ನೂ ವರ್ಣ ಕಲಿತಾ ಇದ್ದೆ, ನೋಡ ಇನ್ನೂ ಅಪ್ಲೈ ಮಾಡೋ ನೋಡೋಣ ಏನಾಗುತ್ತೆ ಅಪ್ಲೈ ಮಾಡಿ ನೋಡೋಣ. ಆವಾಗ ನಾನು ಅಪ್ಲೈ ಮಾಡಿದ್ದು ನನ್ ಜೊತೆ ಎಷ್ಟೊಂದ್ ಜನ ಕೀರ್ತನೆ ಎಲ್ಲಾ ಕಲ್ತಿರೋರು ಅಪ್ಲೈ ಮಾಡಿದ್ರು, ಅವ್ರಿಗೆ ಸಿಕ್ಲಿಲ್ಲ. 98 ನನಗೆ ಅದು ಒಂದು CCRT ಸ್ಕಾಲರ್ಶಿಪ್ ಸಿಕ್ತು. ಸರ್ ನಿಮಗೆ ಅಲ್ದಲ್ಲ ಯಾರಿಗ್ ಸರ್ ಕೊಡಕ್ಕಾಗತ್ತೆ? ನಿಮ್ಗೆ ಏನ್ ಹೇಳಕ್ ಬಂದೆ ಅಂದ್ರೆ ಇದೆಲ್ಲ ಒಂದೊಂದು ಘಟನೆಗಳು ಇಟ್ ಈಸ್ ಇಂಪ್ಯಾಕ್ಟಿಂಗ್ ಯು ಇನ್ ಎ ವೆರಿ ಬಿಗ್ ವೇ. ಅವಾಗ ಆ ಒಂದು ಪುಷ್ ನಮಗೆ ಎಲ್ಲೋ ಬೇಕಿತ್ತು ಅನ್ಸುತ್ತೆ. ಯಾಕಂದ್ರೆ ಅದೇ ತುಂಬಾ ನನ್ಗೆ ಖುಷಿ ಆಗ್ತಿದ್ದವ. ನನ್ಗೆ ಈಗ್ಲೂ ಜ್ಞಾಪಕ ಇದೆ. ಇವನ್ ಅಲ್ಲಿಗೆ ಹೋಗಿದ್ದು, ನಾವು ಆಡಿಷನ್ ಮಾಡಿದ್ದು, ನಮ್ಮ ತಂದೆಯವ್ರಿಗೆ
ಎಲ್ಲ ನಮ್ ಜೊತೆಗೆಲ್ಲ ಯಾವಾಗ್ಲೂ ನಮ್ ತಂದೆ ತಾಯಿ ಬರ್ತಾನೆ ಇದ್ರು. ತಂದೆ ಅಂತೂ ಎಲ್ಲಾವಾಗ್ಲೂ ಈಗಲೂ ವಿಡಿಯೋ ನೋಡ್ತಾ ಇರ್ತಾರೆ ನಿಮ್ ತಂದೆ ತಾಯಿ, ಮಗನ್ ಸಾಧನೆ ನೋಡಿ ಅಬ್ಬಾ ನನ್ ಮಗ ಒಂದ್ ಪಾಡ್ಕಾಸ್ಟ್ ಅಲ್ಲಿ ಇದಾರೆ ಅಂತಂದ್ರೆ. ಈಗಲೂ ನನ್ಗೆ ಜ್ಞಾಪಕ ಇದೆ, ಹೋಗಿದ್ದು ಬೆಂಗಳೂರಿಗೆ ಆಡಿಷನ್ ಕೊಟ್ಟಿದ್ದು. ಆ ಆಡಿಷನ್ ಅಲ್ಲೂ ಅಲ್ಲಿ ಕೂತಿದ್ದವರೆಲ್ಲ ದೊಡ್ಡವರು. ಅವಾಗ ಸುಮಾ ಸಿದ್ಧೇಂದ್ರ ಮೇಡಮ್ ಅವರು ಇರ್ಬೋದು, ಅಥವಾ ಶಂಕರ್ ಸರ್ ವೋಕಲ್ ಇರ್ಬೋದು, ಅಂತವ್ರೆಲ್ಲ ಕೂತಿದ್ರು ಅಲ್ಲಿ ಒಂದು ಜಡ್ಜ್ ಮಾಡೋದಕ್ಕೆ. ಅಂತ ದಿಗ್ಗಜರ ನಡುವೆ ನೀವು ನುಡಿಸಿದೀರಾ? ಹೌದು, ಅವಾಗ ನುಡಿಸಿ ಅವರು ಅದ್ರಲ್ಲೂ ಅವರು ರೆಕಗ್ನೈಸ್ ಮಾಡಿ ಹುಡುಗ ಹಾಸನಿಂದ ಬಂದು ಟ್ಯಾಲೆಂಟ್ ಮಾಡಿದಾನೆ ಅಂತ ಒಂದು ಸ್ಕಾಲರ್ಶಿಪ್ ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಒಂದು ಸಪೋರ್ಟ್ ಅವಾಗೆಲ್ಲ. ಅದು ಇನ್ಫ್ಯಾಕ್ಟ್ ಇಟ್ ವಾಸ್ ಆಲ್ಸೋ ಪ್ರಿಟಿ ಗುಡ್. ಅವಾಗ ತಿಂಗಳಿಗೆ 300-400 ರೂಪಾಯಿ 500 ರೂಪಾಯಿ ಕೊಡೋರು. ವೆರಿ ಬಿಗ್ ಆಕ್ಚುಲಿ ಫಾರ್ ಅಸ್. 400 ರೂಪಾಯಿ ಬರ್ತಿದೆ ಅಂದ್ರೆ ಓ ವೆರಿ ಗುಡ್ ಅಂತ ಅವಾಗ ಅನಿಸ್ತಾ ಇತ್ತು ನಿಮ್ಗೆ? ಹೌದು, ತುಂಬಾ ಖುಷಿ ಆಯ್ತು. ಅದೇ ಹೇಳಿದ್ನಲ್ಲ, ಆಮೇಲಿಂದ ಅದರಿಂದಾಗಿ ನನಗೆ ಬೇರೆ ಆಪರ್ಚುನಿಟಿ ಸಿಕ್ತು. ಅಂದ್ರೆ ಅದರಿಂದ ಕೆಲವರು ಎಕ್ಸ್ಪೋಜರ್ ಸಿಕ್ತು ನಿಮ್ಗೆ, ಫ್ರೆಂಡ್ಸ್ ಗಳು ಆದ್ರು, ಕೆಲವು ಮೃದಂಗ ಮತ್ತೆ ವೈಲಿನ್ ಫ್ರೆಂಡ್ಸ್ ಗಳು ತುಂಬಾ ಆದ್ರು, ಮತ್ತೆ ವೇದಿಕೆನ ಹಂಚ್ಕೊಳ್ಳೋಕು ನಿಮ್ಗೆ ಒಂದು ಅವಕಾಶ ಸಿಕ್ತು. ಕರೆಕ್ಟ್. ಅದಾದ್ಮೇಲಿಂದ ಅಲ್ಲಿಂದ ಒಂದು ಯೂನಿಟಿ ಅಂಡ್ ಡೈವರ್ಸಿಟಿ ಇಂದ ಒಂದು ಪ್ರೋಗ್ರಾಮ್ ಮಾಡಿದ್ರು ಹೈದರಾಬಾದ್ ಅಲ್ಲಿ. ಅವಾಗಲೂ ಅಷ್ಟೇ 2001 ಅಲ್ಲಿ ಏನೋ ಮಾಡಿದ್ರು ಈ ಪ್ರೋಗ್ರಾಮ್. ಅವಾಗಿಂದ ನಾನು ಕರ್ನಾಟಕ ಇಂದ ರೆಪ್ರೆಸೆಂಟ್ ಮಾಡಿದೆ. ಕಂಗ್ರಾಚುಲೇಷನ್ ಸರ್. ಅವಾರ್ಡ್ಗಳು ಬೇರೆ ಬಂದಿದೆ ನಿಮ್ಗೆ, ನೀವು ಅದನ್ನ ಬಗ್ಗೆ ಹೇಳ್ಬೇಕು ನೀವೀಗ. ಸೊ ಕಾಂಪಿಟೇಷನ್ ಎಲ್ಲ ಅವಾಗ ತುಂಬಾ ಹೋಗ್ತಾ ಇದ್ವಿ. ಇವಾಗ ಈ ಕಲಾ ಪ್ರತಿಭೆ ಇರ್ಬೋದು ಅಥವಾ ಬಾಲ ಪ್ರತಿಭೆ ಇರ್ಬೋದು, ಅಂದ್ರೆ ವಿ ವರ್ ವೆರಿ ಕಾಂಪಿಟೇಟಿವ್. ಅಂದ್ರೆ ಯಾವ್ದೇ ಕಾಂಪಿಟೇಷನ್ ಬಂದ್ರು ಹೋಗಿ ನುಡಿಸೋದು, ಅಲ್ಲಿ ಒಂದು ಹೇಗಿದೆ ಅಂತ ಒಂದು ಇನ್ಪುಟ್ ತಗೊಳ್ಳೋದು, ಒಂದು ನಾಲೆಡ್ಜ್ ನ. ಬಟ್ ಐ ವಾಸ್ ಆಲ್ವೇಸ್ ಲುಕಿಂಗ್ ಫಾರ್ ಇಂಬೈಬಿಂಗ್ ದ ನಾಲೆಡ್ಜ್ ಫಾರ್ ಶೋರ್. ಯಾರ ಹತ್ರ ಹೋದ್ರು, ಯಾರನ್ನ ಕೇಳಿದ್ರು, ಸರ್ ಹಿಂಗ್ ಬಂತಿದ್ದು ಪರವಾಗಿಲ್ವಾ, ಇಂಪ್ರೂವ್ಮೆಂಟ್ ಆಗಿದ್ಯಾ. ಇವಾಗ್ಲೂ ಹಂಗ ಅವಾಗ ಅಂತಲ್ಲ, ಹೌದು, ಆ ಹಂಗರ್ನೆಸ್ ಇರ್ಲೇಬೇಕು. ಇವಾಗ್ಲೂ ಯಾರು ಸಣ್ಣ ಪುಟ್ಟ ಯಾರ ಕಲಾವಿದಾದ್ರು ಅವಾಗ ಕೇಳ್ತೀನಿ, ಚೆನ್ನಾಗ್ ಬಂತ, ಹೇಗೆ ಅನಿಸ್ತು, ಏನಾದ್ರು ಇಂಪ್ರೂವ್ ಮಾಡ್ಕೋಬಹುದಾ. ಯಾಕೆಂದ್ರೆ ಕಲಿಯುವಿಕೆಗೆ ಒಂದು ಏಜ್ ಇಲ್ಲ. ಆಮೇಲೆ ನಾವೆಲ್ಲ ಆಗ್ಲೇ ನಾನು ಹೇಳ್ದಂಗೆ ವಿ ಆರ್ ನಾಟ್ ಪ್ರೊಫೆಷನಲ್ ಪ್ಲೇಯರ್ಸ್ ವೇರ್ ವಿ ವಿಲ್ ಪ್ಲೇ. ಸರ್, ಯಾವ ಪ್ರೊಫೆಷನಲ್ ಪ್ಲೇಯರ್ಸ್ ಕಡಿಮೆ ಸರ್ ನೀವು. ಪ್ರವೀಣ್ ಸರ್ ನೀವು ಜಲ ಕೇಳ್ಬಿಟ್ರೆ, ಪ್ರವೀಣ್ ಸರ್ ನಿಜವಾಗ್ಲೂ ಬಾಪಾ ನೀನ್ ನನ್ ಪಗ ಕುತ್ಕೊಂಡು ಕಾನ್ಸರ್ಟ್ ಬಂದ್ಬಿಡು ಅಂತ ಕರೀತಾರೆ ನಿಮ್ಗೆ. In reality, still there is lot of room to, of course, to grow. Yeah, definitely, sir. Practice and invest more time. I wish I could invest more time. Yes. ಅದು again it all comes with its own baggage ಅಲ್ವಾ. ಇವಾಗ ನೀವು US ಅಲ್ಲಿ ಇರೋದು ನಿಮ್ಗೆ ಗೊತ್ತಿರ್ಬೋದು. ಇವಾಗ ನಿಮ್ಮ ಚಾನೆಲ್ ದೇಶದಲ್ಲಿ ಜೀವನ ಅಂತ ಹೇಗೆ ನಾವು ಹೇಳ್ತಾ ಇದೀವಿ, ಇಲ್ಲಿ ಜೀವನ ಒಂದು ಶೈಲಿ ಆಗ್ಲಿ, ಒಂದು ಕಲ್ಚರ್ ಆಗ್ಲಿ, ಅಥವಾ ಒಂದು ಟೈಮಿಂಗ್ ಆಗ್ಲಿ, ಒನ್ ವೇ ಇಟ್ ಇಸ್ ಗುಡ್, ಒನ್ ವೇ ಇಟ್ ಇಸ್ ಗಿವಿಂಗ್ ಅಸ್ ಅ ಲಾಟ್ ಆಫ್ ಟೈಮ್ ಟು ಇನ್ವೆಸ್ಟ್ ಆನ್ ಯುವರ್ ಪರ್ಸನಲ್ ಥಿಂಗ್ಸ್. ಅದೇ ರೀತಿ ದೇರ್ ಆರ್ ಸ್ಟಿಲ್ ಎ ಲಾಟ್ ಆಫ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ಅಲಾಂಗ್ ವಿತ್ ಇಟ್ ಅಲ್ವಾ. ಮತ್ತೆ ಇವಾಗ ಒಂದು ಮಕ್ಕಳನ್ನ ಡ್ರಾಪ್ ಆಗ್ಲಿ, ಪಿಕಪ್ ಆಗ್ಲಿ, ಇನ್ನೊಂದು ನೀವು ಅವಾಗ್ಲೇ ಹೇಳ್ದಂಗೆ ಒಂದು ಗ್ರೋಸರಿ ರಿಕ್ವೈರ್ಮೆಂಟ್ ಆಗ್ಲಿ, ಯು ಆರ್ ಆಲ್ವೇಸ್ ಆಕ್ಯುಪೈಡ್ ರೌಂಡ್ ದ ಕ್ಲಾಕ್. ಸೊ ಇಲ್ಲಿ ನೀವೇನ್ ಶಾಲೆನ ಶುರು ಮಾಡಿದೀರಾ, ಅಥವಾ ಇಲ್ಲೇನ್ ನಿಮ್ಮ ಕಲಿಕೆ ಅಥವಾ ನೀವು ಕಲಿಸ್ತಾ ಇರೋ ನಿಮ್ಮ ವಿದ್ಯಾರ್ಥಿಗಳಿಗೆ ಏನಾದ್ರು ನಿಮ್ಮ ಜ್ಞಾನಾರ್ಜನೆ ಮಾಡ್ತಾ ಇರೋ ಒಂದು ಪಯಣ ಇದೆಯಾ? ಇಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಜನಕ್ಕೆ ಮಾಡಕ್ ನಂಗೆ ಟೈಮ್ ಇಲ್ಲ ಸದ್ಯಕ್ಕೆ. ಇವಾಗ ಹೇಗೆ ಅಂದ್ರೆ ಒಂದು 5 ಜನ ಇದಾರೆ ಸ್ಟೂಡೆಂಟ್ಸ್. ಶಾಲೆ ಪ್ರಾಪರ್ ಆಗಿ ಶಾಲೆ ಅಂತ ಏನು ಮಾಡಿಲ್ಲ. ಇಲ್ಲಿ ಯಾರು ಇಂಟ್ರೆಸ್ಟ್ ಇಂದ ಬಂದು ಕೇಳಿದಾರೆ ಅವ್ರಿಗೆ ಒಂದು 5-6 ಜನ. ಸರ್ ಮಾಡ್ಬೇಕು ಸರ್, ನೀವು ನಿಮ್ಮಂತ ಗುರುಗಳಿಂದ ಹಲವಾರು ಮಕ್ಕಳಿಗೆ ಜ್ಞಾನಾರ್ಜನೆ ಆಗ್ಬೇಕು. ಮುಂದೊಂದ್ ದಿನ ಕ್ಯಾಮ್ರಾ ಹಿಡ್ಕೊಂಡು ನಾನು ನಿಮ್ ಶಾಲೆ ನೋಡಿ, ನಮ್ಮ ಪ್ರಶಾಂತ್ ಸರ್ ಶಾಲೆ ನೋಡಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಾನು ತೋರಿಸೋ ಒಂದು ಹಂಬಲ ನನ್ಗಿದೆ. ರೈಟ್. ಸೊ 5 ಜನ ಮಕ್ಳಿಗೆ ನೀವೀಗ ಪ್ರಸ್ತುತ ಕಲ್ಸ್ಕೊಡ್ತಾ ಇದ್ದೀರಾ. ಹೌದು. ಆಮೇಲೆ ಇನ್ನೊಂದು ಅಶ್ವಿನಿ ಅವರೇ, ಇದು ಟೀಚಿಂಗ್ ಅನ್ನೋದು ಇಟ್ಸ್ ಎ ವೆರಿ ಬಿಗ್ ಕಮಿಟ್ಮೆಂಟ್. ಅಂದ್ರೆ ನಾವೆಲ್ಲ ನಮ್ದು ಹೇಗಿದೆ ಅಂದ್ರೆ ವಿ ಆಲ್ವೇಸ್ ಟ್ರೈ ಟು ರೇಸ್ ದ ಬಾರ್ ಇನ್ ಟೀಚಿಂಗ್ ಅಲ್ವಾ. ಇವಾಗ ನಮ್ ಗುರುಗಳು ನೋಡಿದೀವಿ ಯಾವ ತರ ಡೆಡಿಕೇಶನ್ ಇಂದ ಹೇಳ್ಕೊಡ್ತಾ ಇದ್ರು. ಅಂದ್ರೆ ನಮ್ಮ ಒಂದು now we always try to exploit the child's capacity. That is what is teaching. You have to exploit the child's capacity. You cannot make them do what is comfortable. Yes sir. Alwa. So ಹಾಗಾಗಿ ಏನ್ ಹೇಳಕ್ ಬಂದೆ ಅಂದ್ರೆ ನಮ್ಮ ಒಂದು ಟೈಮ್ ಲಿಮಿಟ್ ಅಲ್ಲಿ ಇವಾಗ as I mentioned ಕೆಲಸ ಮಾಡಿ ನೀವು ವೀಕ್ ಡೇಸ್ ಆಲ್ಮೋಸ್ಟ್ 5 days are busy, and on top of that to invest and make sure you are doing justice to it. Yes, that sir. is where I stand. I can only do where I can do justice. ಸುಮಾರು ಫ್ಲೂಟ್ ಆರ್ಟಿಸ್ಟ್ ನೋಟ್ ಟೇಪರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಫಾಲೋ ಮಾಡ್ತಾರೆ. ಎಂಡಿಂಗ್ ನೋಟ್ಸ್ ನ ಲ್ಯಾಂಡ್ ಮಾಡ್ಬೇಕಾದ್ರೆ ಜಾನ ಸೈಡ್ ಸರಿಸ್ಕೊಂಡ್ಬಿಟ್ಟು ಒಂಥರ ವಿಸ್ಪರ್ ಆಗುವಂಗೆ ನೋಟನ್ನ ಎಂಡ್ ಮಾಡ್ತಾರೆ. ಸೊ ನೀವ್ ಆತರ ಟ್ರೈ ಮಾಡಿದೀರಾ? ಇಲ್ಲ, ಅದು ಅಗೇನ್ ದೋಸ್ ಆರ್ ಆಲ್ ದ ಯೂಸ್ ಕೇಸಸ್. ಯಾವಾಗ ಅಂತಂದ್ರೆ ವೆನ್ ಯು ವಾಂಟ್ ಟು ಅಲೈನ್ ವಿತ್ ದ ಶ್ರುತಿ. ಸೊ ಸಮ್ಟೈಮ್ಸ್ ನಾವು ಶ್ರುತಿನ ಕೇಳಿಸ್ಕೊತೀವಲ್ವಾ. ಸೊ ನಂಗೆ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಇವಾಗ ಫ್ಲೂಟ್ ನುಡಿಸ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಪ್ರಾಕ್ಟಿಕಲಿ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಏನಪ್ಪಾ ಅಂದ್ರೆ ಶ್ರುತಿ ಎಷ್ಟೊಂದ್ಸರಿ ಕೇಳ್ತಾ ಇರಲ್ಲ. ಅದಾದ್ಮೇಲಿಂದ ಪಕ್ಕವಾಜ್ಯ ಎಲ್ಲ ಇದ್ದಾಗ ನಮ್ ಫ್ಲೂಟ್ ನಮಗ್ ಕೇಳ್ತಾ ಇರೋದಿಲ್ಲ. ಇವಾಗ ಎಷ್ಟೊಂದ್ಸರಿ ಮೈಕ್ ಅಲ್ಲಿ ಇದ್ದಾಗ
ಹೊರಗಡೆ ಇರೋ ಆಡಿಯೋ ಚೆನ್ನಾಗಿರುತ್ತೆ, ನಿಮ್ದು ಮಾನಿಟರ್ ಗಳಲ್ಲಿ ನಿಮ್ ಸೌಂಡ್ ಕೇಳ್ತಾ ಇರಲ್ಲ. ಸೊ ಫ್ಲೂಟ್ ಅಲ್ಲಿ ಏನಪ್ಪಾ ಅಂದ್ರೆ ಯು ಕೆನಾಟ್ ಜಸ್ಟ್ ಸೇ ಐ ಕೆನಾಟ್ ಜಸ್ಟ್ ಬಂತು ಅಂತ ಹೇಳಕ್ ಆಗಲ್ಲ ನನಗೆ. ನಾನು ಹ್ಯಾವ್ ಟು ಮ್ಯಾಚ್ ದ ಶ್ರುತಿ. ಓನ್ಲಿ ನನ್ ಶ್ರುತಿ ನೀಟಾಗಿ ಕೇಳ್ತಾ ಇದೆ, ಐ ಆಮ್ ಕಂಪ್ಲೀಟ್ಲಿ ಫೋಕಸ್ಡ್ ಅಂತಿದ್ದಾಗ, ಸೊ ಅವಾಗ ಜಾಸ್ತಿ ಕೊಟ್ಟಾಗ ಜಾಸ್ತಿ ಕೊಡ್ತಾ ಇದೀನಿ ಮನ್ಸಿಗೆ ಅನಿಸ್ದಾಗ ಅಂತ ಅಡ್ಜಸ್ಟ್ ಮಾಡ್ತೀನಿ. That again comes with the experience. It cannot be 100% perfect ತರ ಇರಲ್ಲ, ಆಗೋದಿಲ್ಲ. ಅಂದ್ರೆ ಆಗ್ಬೇಕು ಟೆಕ್ನಿಕಲಿ, ಬಟ್ ಇಟ್ ಇಸ್ ವೆರಿ ಹಾರ್ಡ್. ಈ ಬ್ರೆತ್ ಕಂಟ್ರೋಲ್ ನೀವು ಮಾತಾಡ್ತಾ ಇರೋ ಹಾಗೇನೆ ನೀವು ನುಡಿಸಿದಾಗ ಎಷ್ಟು ಲಾಂಗ್ ನೋಟ್ಸ್ ನ ಎಷ್ಟು ಈಸಿಯಾಗಿ ಬ್ರೆತ್ ಕಂಟ್ರೋಲ್ ಮಾಡ್ಕೊಂಡು ನುಡಿಸಿದ್ರಿ. ಸೊ ಈಗಿನ ಮಕ್ಕಳು ಕಲಿಬೇಕಾದ್ರೆ ಆ ಕಂಟ್ರೋಲ್ ಮಾಡೋ ಟೆಕ್ನಿಕ್ಸ್ ಏನ್ ಹೇಳ್ಬೋದು ನೀವು? ಸೊ ಕಂಟ್ರೋಲ್ ಮಾಡೋ ಟೆಕ್ನಿಕ್ಸ್ ಅದೇ, ಫಸ್ಟ್ ಓನ್ಲಿ ಥಿಂಗ್ ಇಸ್ ಫಸ್ಟ್ ವೆನ್ ಎವರ್ ವಿ ಆರ್ ಸ್ಟಾರ್ಟಿಂಗ್ ಒನ್ ಬ್ರೆತ್ ಅಲ್ಲಿ ಎಷ್ಟು ಸ್ವರ ನುಡಿಸ್ತಾ ಇದೀವಿ, ಒನ್ ಬ್ರೆತ್ ಅಲ್ಲಿ ಹೌ ಐ ಕ್ಯಾನ್ ಎಕ್ಸ್ಟೆಂಡ್ ಮೈ ಅದ ಬ್ರೀತಿಂಗ್ ಕೆಪಾಸಿಟಿನ ಅಂತ. ನಾ ಆಗ್ಲೇ ನಿಮ್ಗೆ ಹೇಳ್ದಂಗೆ ಫಸ್ಟ್ ಒಂದು 2 ಸ್ವರ ನುಡಿಸೋದು, 4 ಸ್ವರ ನುಡಿಸೋದು, 6. ಸೊ ಹೀಗೆ ಮಾಡಿ ನೀವು ಯು ಹ್ಯಾವ್ ಟು ಡೆವಲಪ್ ದಟ್ ಕಲ್ಚರ್ ಆಫ್ ಎಕ್ಸ್ಟೆಂಡಿಂಗ್ ಯುವರ್ ಬ್ರೆತ್. ಅದೇ ಒಂದು ಮೈನ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ. ಸೊ ಕೊಳಲಲ್ಲಿ ಎಷ್ಟೇ ಟೈಪ್ಸ್ ಆಫ್ ಕೊಳಲು ಬಂದ್ರೂ ಕೂಡ ಬಿದುರಿನ ಕೊಳಲಿಗಿರುವಷ್ಟು ಪ್ರಾಧಾನ್ಯತೆ ಟ್ರೆಡಿಷನಲ್ ಪುರಾತನ ಕಾಲದಿಂದಲೂ ಕೂಡ, ಪ್ರಾಚೀನ ಕಾಲದಿಂದಲೂ ಕೂಡ ಆರಾಧ್ಯವಾಗಿರುವಂತಹ ಒಂದು ವಾದ್ಯ ಇದು. ಹೌದು. ಸೊ ಏನಾಗತ್ತೆ ಕಾಂಪಿಟೇಷನ್ ಮತ್ತೆ ನುಡ್ಸೋದ್ರಲ್ಲಿ ವ್ಯತ್ಯಯ ಯಾವ ರೀತಿ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಡೆಫಿನೆಟ್ಲಿ ತುಂಬಾ ವ್ಯತ್ಯಾಸ ಇದೆ. ಅಗೇನ್ ನಾಟ್ ಎವ್ರಿಬಡಿ ಮೈಟ್ ಅಗ್ರಿ ಆರ್ ಮೈಟ್ ಹ್ಯಾವ್ ದ ಸೇಮ್ ಒಪಿನಿಯನ್ ಅಂತಾರ. ನನ್ನ ಒಪಿನಿಯನ್ ಅಂತಂದ್ರೆ ಈಗ ನಾನು ಉಪಯೋಗಿಸೋದು ಇದೆಲ್ಲ ಒಂದ್ ಸ್ವಲ್ಪ ಹಳೆ ಫ್ಲೂಟ್ಗಳು. ನನ್ನ ಹತ್ರ ಇರೋ ಫ್ಲೂಟ್ ಕಲೆಕ್ಷನ್ಸ್ ಎಲ್ಲ ನೋಡ್ಬಿಟ್ರೆ ನೀವು, ಅದೇ ಸರ್ ಒಂದ್ ವಿಡಿಯೋ ಹಾಕ್ತೀನಿ. ಫ್ಲೂಟ್ ಇಂದ ನನಗಿಂತ ನಮ್ಮ ಗುರುಗಳು ಎ ವಿ ಪ್ರಕಾಶ್ ಸರ್ ಅವ್ರ ಹತ್ರ ಇವಾಗ್ಲೂ ಅವ್ರ ಮಗ ಮೇಂಟೈನ್ ಮಾಡ್ತಾ ಇದಾರೆ. ಒಂದು ರೂಮ್ ಪೂರ್ತಿ ಫ್ಲೂಟ್ ಇದೆ. ಅವ್ರು ಹೆಂಗೆ ಮಾಡೋ ನಮ್ ಸರ್ ಅಂದ್ರೆ, ಆ ಫ್ಲೂಟ್ ಮೇಕರ್ ಬಂದ್ಬಿಟ್ರೆ ಅವ್ನ್ ದುಡ್ಡಿ ಲೆಕ್ಕನೇ ನೋಡ್ತಾ ಇದ್ದಿಲ್ಲ. ಅವ್ನ 50 ಫ್ಲೂಟ್ ಮಾಡಿದಾರಾ, 50 ಫ್ಲೂಟ್ ಅಂತ ಹೇಳೋರು. ಅವ್ರ ಹತ್ರ ಏನು ಚೌಕಾಸಿನೂ ಮಾಡ್ತಾ ಇದ್ದಿಲ್ಲ. ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಮಾಡೋ ಫ್ಲೂಟ್ ಮಾಡೋರ್ ಮೇಲೆ, ಆ ಇನ್ಸ್ಟ್ರೂಮೆಂಟ್ ಮೇಲೆ ಆ ಒಂದು ಅಷ್ಟು ರೆಸ್ಪೆಕ್ಟ್ ಅವ್ರಿಗೆ. ದುಡ್ಡು ಚೌಕಾಸಿನೂ ಮಾಡ್ತಾ ಇದ್ದಿಲ್ಲ. ಅವ್ನ ಒಂದ್ ಫ್ಲೂಟಿಗೆ 400 ರೂಪಾಯಿ, 450 ರೂಪಾಯಿ, ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಬರೋರು. ಆ ತರ ಒಂದು ನಾವು ನೋಡಿರೋದು. ಸರ್ ಒಂದು ಫ್ಲೂಟ್ ಪರ್ಫೆಕ್ಟ್ ಆಗಿದೆ, ಇಂಥದ್ದು ಒರಿಜಿನಲ್, ಇಂಥದ್ದು ಲೈಕ್ ಡ್ಯೂಪ್ಲಿಕೇಟ್ ಇರುವಂತದ್ದು ಅಂತ ಕಂಡು ಹಿಡಿಯೋದು ಹೇಗೆ? ಇಲ್ಲ, ಡೂಪ್ಲಿಕೇಟ್ ಒರಿಜಿನಲ್ ಅನ್ನೋದಕ್ಕಿಂತ ಶ್ರುತಿಗೆ ಅಷ್ಟೇ. ಆಮೇಲಿಂದ ಫ್ಲೂಟ್ ಗಳಲ್ಲಿ ಈಗೆಲ್ಲ ಯಾವ ಫ್ಲೂಟ್ 100% ಟ್ಯೂನ್ಡ್ ಅಂತ ಬರೋದಿಲ್ಲ. ನೀವು ಪ್ರತಿ ಒಂದೊಂದು ಫ್ಲೂಟ್ ನೀವು ಯು ಹ್ಯಾವ್ ಟು ಗೆಟ್ ಅಡ್ಜಸ್ಟೆಡ್ ಟು ದ ಫ್ಲೂಟ್ ಅಂಡ್ ದೆನ್ ಎಲ್ಲಿ ರೀ ಎಲ್ಲಿದೆ, ಗಾ ಎಲ್ಲಿದೆ, ಮಾ ಎಲ್ಲಿದೆ ಅಂತ ನುಡ್ಸಿನೇ ಗೊತ್ತಾಗಬೇಕು ಆ ಫ್ಲೂಟ್ ಅಲ್ಲಿ. ಬಟ್ ಕೆಲವೊಂದೊಂದು ಬೇಸಿಕ್ ಟೆಕ್ನಿಕ್ಸ್ ಅವರು ಫ್ಲೂಟ್ ಮಾಡ್ಬೇಕಾದ್ರೆ ಮಾಡ್ತಾರೆ. ಮೇಕರ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಗಾಂಧಾರದಿಂದ ಒಂದು ಬೇಸ್ ತಗೋತಾರೆ. ಆ ಗಾಂಧಾರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದರಿಂದ ಹೋಲ್ಸ್ ನ ಟ್ರೈ ಮಾಡ್ಕೊಂಡ್ ಬರ್ತಾರೆ. ಒಂದು ರೆಫರೆನ್ಸ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಡಿ ಅಂಡ್ 2.5 ಶೂಟಿಂಗ್ ಮಾಡ್ಬೇಕಂದ್ರೆ 2.5 ಫ್ಲೂಟ್ ತಗೊಂಡು ರೆಫರೆನ್ಸ್ ಇಟ್ಬಿಟ್ಟು ಗಾ ಮಾಡಿ ಅದಾದ್ಮೇಲೆ ಮಾಡಿ ಹಂಗೆ ಟ್ರೈ ಮಾಡ್ತಾರೆ. ಬಟ್ ಆ ಒಂದು ಥಿಕ್ನೆಸ್ ಆಫ್ ದ ಫ್ಲೂಟ್ ಆಲ್ಸೋ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಇದು ಸ್ವಲ್ಪ ಥಿಕ್ ಇರೋ ಬ್ಯಾಂಬೂ ಫ್ಲೂಟ್ ಇದು. ಇದ್ರಲ್ಲಿ ನಾನು ನೋಡ್ತದೆ
ಕರಾರ ಪ್ರಿಯ ರಾಗ ನುಡ್ಸೋದಕ್ಕೆ ಅಬ್ಬಾ. ಆ ಒಂದು ಫೀಲ್ ರೇ ಗ ಮ ಮ ಗ ಟ ಹಂಗ್ ನುಡ್ಸ್ಬೇಕಾದ್ರೆ ಅಂತೆಲ್ಲ ನುಡ್ಸ್ಬೇಕಾದ್ರೆ ಅದು ಆ ಒಂದು ಆ ಥಿಕ್ನೆಸ್ ಇದ್ರೆ ನನಗೆ ಕಂಫರ್ಟ್, ನನಗೆ ಒಂಥರ ಕಂಫರ್ಟಬಲ್ ಒಂದು ಫ್ಲೂಟ್ ಗಳಲ್ಲಿ. ಸೊ ವೆರಾಸ್ ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಲೈಟ್ ಮ್ಯೂಸಿಕ್ ಅಥವಾ ಲೆಟ್ಸ್ ಯಾವ್ದಾದ್ರು ಒಂದು ಫಿಲಂ ಸಾಂಗ್ ನುಡ್ಸ್ಬೇಕು ಅಂತಂದ್ರೆ ಆ ಒಂದು ಫ್ಲೂಟ್ ಥಿನ್ ಆಗಿದ್ರು ಐ ಲೈಕ್ ದ ಥಿನ್. ಅವಾಗ ಥಿನ್ ಫ್ಲೂಟ್ಗಳು ಚೆನ್ನಾಗಿರುತ್ತೆ. ಇವಾಗ ಎಷ್ಟೊಂದ್ಸರಿ ನಾವು ಇವಾಗ ಇದು ಹಿಂದೂಸ್ತಾನಿ ಫ್ಲೂಟ್ ಗಳು ನುಡಿಸ್ತಾ ಇರ್ತೀವಿ. ಈ ಹಿಂದೂಸ್ತಾನಿ ಫ್ಲೂಟ್ ಇದು ಬಾಂಬೆ ಫ್ಲೂಟ್ಸ್ ಅಂತ ಎಲ್ಲ ಎಷ್ಟೊಂದ್ ಜನ ಹೇಳ್ತಾರೆ ಇವಾಗ. ಮ್ಯೂಸಿಕ್ ಟೈಪ್ಸ್ ಅಷ್ಟೇ, ಹಿಂದೂಸ್ತಾನಿ ಕರ್ನಾಟಿಕ್ ಮ್ಯೂಸಿಕ್. ಸೊ ಫ್ಲೂಟ್ ಅಲ್ಲಿ ಕೆಲವೊಂದೊಂದು ಇವಾಗ ಕರ್ನಾಟಿಕ್ ಫ್ಲೂಟ್ ಅಂದ್ರೆ 8 ಹೋಲ್ ಫ್ಲೂಟ್ ಅಂತ ಯೂಶಲಿ ನಾವು ಹೇಳ್ತೀವಿ. ಆ 8 ಹೋಲ್ ಫ್ಲೂಟ್ ಬಂದ್ಬಿಟ್ಟು ನಮ್ದ ಅದು ಕರ್ನಾಟಿಕ್ ಸ್ಟೈಲ್ ಆಫ್ ಪ್ಲೇಯಿಂಗ್. ನಮ್ಮ ಒಂದು ಇಲ್ಲಿ ಎಡಗೈಯಲ್ಲಿ 3 ಬೆರಳು 4 ಬೆರಳು ಆನ್ ದ ರೈಟ್ ಸೈಡ್, ಅದು ಕರ್ನಾಟಿಕ್ ಸ್ಟೈಲ್ ಆಫ್ ಪ್ಲೇಯಿಂಗ್. ವೆರಾಸ್ ಅವ್ರು ಹಿಂದೂಸ್ತಾನಿ ನುಡಿಸ್ಬೇಕಾದ್ರೆ ದೇ ವಿಲ್ ಯೂಸ್ 6 ಹೋಲ್ಸ್ ಫ್ಲೂಟ್ ಅಂತ ಅಂತಾರೆ. ಆ 6 ಹೋಲ್ಸ್ ಅಲ್ಲಿ ದೇ ಡೋಂಟ್ ಯೂಸ್ ದ ಕಿರ್ಬೆಟ್ ಅನ್ನು ಯೂಸ್ ಮಾಡೋ ರೈಟ್ ಹ್ಯಾಂಡ್ ಅವರು. ದೇ ಓನ್ಲಿ ಯೂಸ್, ನನ್ನ ಹತ್ರ ಆತರ ಫ್ಲೂಟ್ ಇದೆ, ಬಟ್ ಅದೇ ನಾನು ಆಗ್ಲೇ ಹೇಳ್ದಂಗೆ ಕೆಲವೊಂದೊಂದು ಇವಾಗ ಡಿಫ್ರೆನ್ಸ್ ಆಫ್ ಫ್ಲೂಟ್ ಮಾಡ್ಬೇಕಾದ್ರೆ ಇವಾಗ ಇದು ನೋಡಿ ಇದು ಬರೀ 6 ಹೋಲ್ಸ್ ಫ್ಲೂಟ್ ಇದು. ಇವಾಗ ಇದ್ರಲ್ಲಿ ನಾವು ನುಡಿಸ್ಬೇಕು ಅಂತಂದ್ರೆ ಇವಾಗ ನಾನು ಡಿಫ್ರೆನ್ಸ್ ಹೇಳೋದಕ್ಕೆ ಇದು ಕರ್ನಾಟಿಕ್ ಫ್ಲೂಟ್ ಇದು 8 ಹೋಲ್ಸ್ ಇರೋ ಫ್ಲೂಟ್ ಇದು. ಇವಾಗ ರೇವತಿ ರಾಗ ನುಡಿಸ್ತೀನಿ, ಕೇಳ್ಬೋದು. ಸೊ ಇದು ರೇವತಿ ರಾಗ ನಾನು ನುಡಿಸ್ಬೇಕಾದ್ರೆ ಇದು 8 ಹೋಲ್ ಫ್ಲೂಟ್. ಈಗ ಅದನ್ನೇ ನಾನು ಇದು ಆಕ್ಚುಲಿ ಅಗೇನ್ ಅವಾಗಲೇ ಹೇಳ್ದಂಗೆ ಟ್ರಾನ್ಸ್ಪೋಸಿಂಗ್ ಮಾಡಿ ಇದು ಸಿ ಶಾರ್ಪ್ ಫ್ಲೂಟ್. ಇನ್ನೊಂದು ಈ ಸಿ ಶಾರ್ಪ್ ಫ್ಲೂಟ್ ಅಲ್ಲಿ ನಾನು ದಾ ಅನ್ಸಿದ್ರೆ ಅದು ಸಾ ಬರುತ್ತೆ ನನಗೆ. ಸೊ ಇಲ್ಲೇನಾಗುತ್ತೆ, ಇವಾಗ ಈ 6 ಹೋಲ್ ಫ್ಲೂಟ್ ಅಲ್ಲಿ ನುಡಿಸ್ಬೇಕಾದ್ರೆ ನಾವು ನಮ್ಗೆ ಮೋರ್ ಆಫ್ ಏನಂತಾರೆ ಈಸ್ ಆಫ್ ಪ್ಲೇಯಿಂಗ್ ಇನ್ ಡಿಫ್ರೆಂಟ್ ಆಕ್ಟೇವ್ಸ್. ಏನಾಗುತ್ತೆ ಸೊ ಆ ತರ ನೀವು ಹೈಯರ್ ಆಕ್ಟೇವ್ ಆಗ್ಲಿ ಒಂದು ಹೈ ಪಿಚ್ ಆಗ್ಲಿ ಡಿಫ್ರೆಂಟ್ ಸೆಟ್ ಆಫ್ ಫಿಂಗರಿಂಗ್ ಆಗ್ಲಿ ಅದು ಒಂದು ಎಫೆಕ್ಟ್ ಕೊಡುತ್ತೆ. ಸರ್ ಒಂಥರ ನೀವು ಮೆಲೋಡಿ ಮಾಸ್ಟರ್ ಸರ್. ನೋಡಿ ನಾನು ನುಡಿಸೋದಕ್ಕೆ ರೇವತಿಗೆ ನನ್ನ ಮಗಳೇ ಬಂದ್ಬಿಟ್ರು. ಅದೇ ರೇವತಿ ರಾಗದ ಒಂದು ಮಹಿಮೆನೋ ಗೊತ್ತಿಲ್ಲ. ಓಕೆ ರೈಟ್. ರಾಗಗಳಲ್ಲಿ ತುಂಬಾ ಮೆಲೋಡಿಕ್ ರಾಗಗಳಂದ್ರೆ ಯಮನ್ ಆಗಿರ್ಬೋದು, ಹಂಸಧ್ವನಿ ಆಗಿರ್ಬೋದು, ಮೋಹನ ರಾಗ ಆಗಿರ್ಬಹುದು, ನೀವು ಹೇಳಿದ್ರಲ್ಲ ರೇವತಿ ಆಗಿರ್ಬೋದು, ಕಲ್ಯಾಣಿ ಆಗಿರ್ಬೋದು, ಸಹನ ಆಗಿರಬಹುದು, ಎಷ್ಟೋ ರಾಗಗಳಿದೆ ಸರ್. ಸೊ ನಿಮ್ಗೆ ಪ್ರಿಯವಾದ ರಾಗಗಳು ಯಾವ್ದು? ನನಗೆ ಮೋಹನ ತುಂಬಾ ಇಷ್ಟ. ಅದಾದ್ಮೇಲಿಂದ ಆಸ್ ಐ ಪ್ಲೇಡ್ ರೇವತಿನೂ ನಂಗೆ ತುಂಬಾ ಇಷ್ಟ. ನಂಗೆ ಈ ತರ ಸ್ವಲ್ಪ ರಕ್ತ ರಾಗಗಳು ತುಂಬಾ ಇಷ್ಟ. ರೇವತಿ ಆಗ್ಲಿ, ಮಧ್ಯಮಾವತಿ ಆಗ್ಲಿ, ಅದಾದ್ಮೇಲಿಂದ ಅದೇ ಇಂಥ ರಾಗ ಅಂತ ಇಲ್ಲ, ಬಟ್ ಎಲ್ಲಾ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ರಾಗಗಳು ಇಷ್ಟ. ಸಹನಾನು ತುಂಬಾ ಇಷ್ಟ ನನಗೆ. ಹಂಸಧ್ವನಿ ಯಾವತ್ತಾದ್ರೂ ಪ್ರಯತ್ನ ಮಾಡಿದ್ರಾ? ಹಂಸಧ್ವನಿ ಹೌದು, ಹಂಸಧ್ವನಿ ನನ್ನ ಒನ್ ಆಫ್ ದ ಫೇವರೇಟ್ ರಾಗ. ಚಾರುಕೇಶಿ ಒನ್ ಆಫ್ ದ ಫೇವರೇಟ್ ರಾಗ. ರೈಟ್. ಸೊ ಈಗ ಮೋಹನ ರಾಗ ನೀವು ಇಷ್ಟ ಅಂತ ಹೇಳ್ಬಿಟ್ರಿ, ನಾವು ಮೋಹನ ರಾಗದಲ್ಲಿ ಒಂದು ರಾಯರಿಗೆ ಒಂದು ಕೀರ್ತನೆ ಹೇಳಿಸದಲ್ಲೇ ಬಿಡೋರಲ್ಲ. ರಾಯರ ಕೀರ್ತನೆ ನುಡಿಸ್ತೀನಿ, ಅದು ಮೋಹನದಲ್ಲಿ ಇಲ್ಲ. ಹೊಸ ರಾಗ ಇದು ಅಂದ್ರೆ ಹೊಸ ರಾಗ ಅನ್ನೋದಕ್ಕಿಂತ ನಾಟ್ ಮೆನಿ ಪೀಪಲ್ ನೋ ಬಿಗಿನರ್ಸ್ ಸುಪೋಷಣಿ ಅಂತ ಒಂದು ಕರೆದರೆ ಬರಬಾರದೆ ಅಂತ ಒಂದು ನುಡಿಸ್ತೀನಿ.
ಕೇಳಿದಿರ ಹಾಡ್ನ ಅಂತ. ಎಸ್, ಇಷ್ಟು ವಿನಮ್ರತೆಯಿಂದ ಕರೆದ್ರೆ ಬರ್ದಲೇ ಇರ್ತಾರ ಸರ್? ಓ ಮೈ ಸೊ ಗಾಡ್. ಅದ್ರಲ್ಲಿ ನೆಕ್ಸ್ಟ್ ಲೈನ್ ತುಂಬಾ ಚೆನ್ನಾಗಿದೆ. ಹಾ. ವರಮಂತ್ರಾಲಯ ಪುರಮದಿರದುಳು ಚರಣ ಸೇವಕರು ಅಂತ. ಸರ್, ಹೈ ಆಕ್ಟಿವ್ ನ ರೀಚ್ ಮಾಡೋದಕ್ಕೆ ಎಷ್ಟು ಚಾಲೆಂಜ್ ಆಗತ್ತೆ, ಮತ್ತೆ ನಿಮ್ಗೆ ಯಾವ ರಾಗ ಚಾಲೆಂಜಿಂಗ್ ಅನ್ಸುತ್ತೆ? ನಾ ಆಗ್ಲೇ ಹೇಳ್ದಂಗೆ ತೋಡಿ ರಾಗ ತುಂಬಾ ಚಾಲೆಂಜಿಂಗ್ ನುಡ್ಸಕ್ ಫ್ಲೂಟ್ ಅಲ್ಲಿ. ಯಾಕೆಂತಂದ್ರೆ ಅದರಲ್ಲಿ ಸೊ ಎನಿ ಆಫ್ ದ ರಾಗಾಸ್ ನಾವು ಹಾಫ್ ನೋಟ್ ನುಡಿಸ್ತೀವಲ್ಲ, ವೆರಿ ಹಾರ್ಡ್ ಟು ಪ್ಲೇ. ಅರ್ಧಮನೆ ಈಗ ಆ ನುಡ್ಸ್ಬೇಕಾದ್ರೆ ಅದನ್ನ ಅದು ತುಂಬಾ ಹಾರ್ಡ್ ನುಡ್ಸೋದಿಕ್ಕೆ. ಅದ್ರಲ್ಲಿ ಕೇಳ್ಮೆ ತುಂಬಾ ಇರಬೇಕು, ಶ್ರುತಿ ಕೇಳಿಸ್ಕೊತಾ ಇರ್ಬೇಕು. ಆನ್ ಟಾಪ್ ಆಫ್ ದಟ್ ಫ್ಲೂಟ್ ಸಪೋರ್ಟ್ ಮಾಡ್ಬೇಕು. ಕೆಲವೊಂದ್ಸರಿ ಫ್ಲೂಟ್ ಸಪೋರ್ಟ್ ಮಾಡಲ್ಲ, ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟಿಗೋ ಆ ಒಂದು ವೆದರಿಗೋ ತುಂಬಾ ಚಳಿ ಇದ್ನೋ ತುಂಬಾ ಇದಾಗಿದೆ ಫ್ಲೂಟ್ ಸಪೋರ್ಟ್ ಮಾಡಲ್ಲ. ನೀವು ಮನೆಯಿಂದ, ನನಗೆ ಎಷ್ಟೊಂದ್ಸಲಿ ಹಂಗ ಆಗಿದೆ, ಮನೆಯಿಂದ ತಗೊಂಡೋಗಿರ್ತೀನಿ ಫ್ಲೂಟ್, ಮನೆ ನುಡ್ಸಕ್ ಸರಿಯಾಗಿರುತ್ತೆ, ಆ ಲೋಕ್ ಸೇರ್ಬೇಕು ನುಡ್ಸಕ್ ಆಗದೆ. ಸರ್, ಇಲ್ಲಿಂದಾನೆ ನೀವು ಟ್ಯೂನ್ ಅಂದ್ರೆ ಲೈಕ್ ಯಾವುದೇ ಫ್ಲೂಟ್ ಅಂತಾನೆ ಇಲ್ಲ, ಯಾವುದೇ ಒಂದು ವಾದ್ಯ ಶುರು ಮಾಡೋದಕ್ಕೆ ಮುಂಚೆ ಟ್ಯೂನಿಂಗ್ ಮಾಡ್ತಾರಲ್ವಾ? ಅದೇ ಒಂದು ಚಾಲೆಂಜಿಂಗ್ ಫ್ಲೂಟ್ ಅಲ್ಲಿ ಟ್ಯೂನ್ ಮಾಡಕ್ ಆಗಲ್ಲ. ಓಕೆ. ಸೊ ಫ್ಲೂಟ್ ಅಲ್ಲಿ ನಾವು ಯೂಶಲಿ ಎಷ್ಟೊಂದ್ಸರಿ ಕಚೇರಿಗಳು ಏನಾಗುತ್ತೆ, ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಒಂದ್ 2 ಪಾಯಿಂಟ್ 3 ಪಾಯಿಂಟ್ ಕಡಿಮೆ ಇದ್ರೆ ಫ್ಲೂಟ್ ಪಾಯಿಂಟ್ ಗೆ ಅಡ್ಜಸ್ಟ್ ಆಗ್ತಾರೆ ವೋಕಲ್ ನುಡ್ಸೋರು. ಅಂದ್ರೆ ಟ್ಯೂನ್ ಮಾಡಕ್ ಆಗಲ್ಲ. ಈ ಸತ್ಯ ಗೊತ್ತಿರ್ಲಿಲ್ಲ ನಮ್ಗೆ. ಲೈಟ್ ಆಗಿ ಮಾಡಕ್ ಆಗಲ್ಲ, ಅಂದ್ರೆ ಟ್ರೈ ಮಾಡ್ಬೋದು. ಯಾವ್ದೋ ಒಂದು ಈ ಒಂದು ಕೆಲವೊಂದೊಂದು ಹೋಲ್ಸ್ ನ ಒಂದ್ ಸ್ವಲ್ಪ ಎಲ್ಲ ಇದ್ ಮಾಡಿ ಕ್ಲೀನ್ ಮಾಡ್ಕೊಂಡು, ಕ್ಲೀನ್ ಅಲ್ಲ, ಆ ಸ್ಯಾಂಡ್ ಪೇಪರ್ ಅನ್ನು ಸ್ವಲ್ಪ ಉಜ್ಜಿದ್ರೆ ಅದು ಒಂದ್ ಸ್ವಲ್ಪ ಹೋಲ್ ದೊಡ್ಡದಾಗಿ ಸ್ವಲ್ಪ ಶ್ರುತಿ ಕಡಿಮೆ ಆಗೋದು ಜಾಸ್ತಿ ಆಗೋದು ಮಾಡ್ಬೋದು. ಬಟ್ ಅಗೇನ್ ಅವೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ಸ್. ಆಮೇಲೆ ಆ ಮೊಮೆಂಟಿಗೆ ಮಾಡಕ್ ಆಗಲ್ಲ. ಹಾಗಾಗಿ ಕೆಲವೊಂದು ಆ ಚಾಲೆಂಜಸ್ ಎಲ್ಲ ತುಂಬಾ ಇದೆ. ಹಾಗಾಗಿ ನಾನು ಹೇಳೋದು. ಸೊ ಅದಕ್ಕೆ ಅವಾಗಲೇ ಹೇಳಿದ್ದು ಫ್ಲೂಟ್ ಕಲ್ತ್ ಮೇಲೆ ಕಷ್ಟ ಅಂತ. ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲ್ತು. ಇದನ್ನ ಮೇಂಟೈನ್ ಹೆಂಗ್ ಮಾಡ್ತೀರಾ ಸರ್ ಈ ಫ್ಲೂಟ್ಸ್ ನ? ಮೇಂಟೈನ್ ಅಂತ ಏನಿಲ್ಲ ಮೇಡಮ್, ಅಂದ್ರೆ ಸ್ವಲ್ಪ ಮುಂಚೆ ಎಲ್ಲ ಈ ಹೀಟ್ ತುಂಬಾ ಜಾಸ್ತಿ ಆದಾಗ ಫ್ಲೂಟ್ ಎಲ್ಲ ಕ್ರ್ಯಾಕ್ ಆಗ್ಬಿಡೋದು ತುಂಬಾ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಯೂಶಲಿ ಎಲ್ಲಾ ಫ್ಲೂಟ್ಸ್ ನಾನು ಏನ್ ಮಾಡ್ತೀನಿ, ನೀವು ನೋಡ್ದಂಗೆ ನಾನು ರ್ಯಾಪ್ ಮಾಡ್ಬಿಡ್ತೀನಿ ತುಂಬಾ ಫ್ಲೂಟ್ಸ್ ನ. ಅಂದ್ರೆ ಈಗ ಒಂದು ಟೇಪ್ ಅಲ್ಲಿ ಫ್ಲೂಟ್ ನ ಕಟ್ಟದಾಗ್ಲಿ, ಸೊ ಅವಾಗ ಕ್ರ್ಯಾಕ್ ಆಗ್ಬಾರ್ದು ಬ್ಯಾಂಬು ಅಂತ. ಬ್ಯಾಂಬು ಕ್ರ್ಯಾಕ್ ಆಗ್ಬಿಟ್ರೆ ಸೌಂಡ್ ಬರೋದಿಲ್ಲ. ತುಂಬಾ ಫ್ಲೂಟ್ಸ್ ಆಕ್ಚುಲಿ ಚೆನ್ನಾಗಿರೋ ಫ್ಲೂಟ್ಸ್ ಹಾಳಾಗ್ಬಿಡ್ತು ನಂದು. ಏನಾಯ್ತು, US ಫಸ್ಟ್ ಬಂದಾಗ ವೆದರಿಗೆ ಫಸ್ಟ್ ಟೈಮ್ ಬಂದ 2010 ಅಲ್ಲಿ ಡೆನ್ವರ್ ಅಲ್ಲಿ ತುಂಬಾ ಚಳಿ. ಆಮೇಲೆ ಹೀಟರ್ಗೆ ನಂಗೆ ಗೊತ್ತಿಲ್ಲ, ಹೀಟರಿಗೆ ಫ್ಲೂಟ್ ಹಾಳಾಗ್ಬಿಡುತ್ತೆ ಅಂತ. ಆ ತುಂಬಾ ಹೀಟರ್ ಮನೇಲಿ ಇದ್ದಿದ್ರಿಂದ ಫ್ಲೂಟ್ ಎಲ್ಲ ಕ್ರ್ಯಾಕ್ ಬ್ರಷ್ ಮಾಡ್ಬಿಡ್ತು. ನನಗೆ ತುಂಬಾ ಬೇಜಾರಾಗ್ಬಿಡ್ತು, ಇದೇನಿದು ಎಲ್ಲ. ಸೊ ಟೆಂಪರೇಚರ್ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಇಂಥ ದೇಶದಲ್ಲಿ? ಅದೇ ಇಂಥ ದೇಶದಲ್ಲಿ ಟೆಂಪರೇಚರ್ ನ ನೀವು ಒಂದ್ ಸ್ವಲ್ಪ ತುಂಬಾ ಹಾಟ್ ಆಗಿರೋ ಕಡೆ ಇಡಬಾರ್ದು. ತುಂಬಾ ಬಿಸಿಲಿರೋ ಕಡೆ, ತುಂಬಾ ಬಿಸಿಲು ತುಂಬಾ ಹಾಟ್ ಕಡೆ ಇಟ್ರೆ ಫ್ಲೂಟ್ ಕ್ರ್ಯಾಕ್ ಆಗ್ಬಿಡುತ್ತೆ. ಸೊ ತಣ್ಣನೆ ಸ್ವಲ್ಪ ತಣ್ಣಾದ್ರೂ ಪರವಾಗಿಲ್ಲ, ಬಿಸಿಲು ಮಾತ್ರ ಆಗ್ಬಾರ್ದು. ವಾವ್, ರೈಟ್. ಸೊ ಈಗ ಯುವ ಕಲಾವಿದರು, ಅಪ್ಕಮಿಂಗ್ ಜನರೇಷನ್ ಕೂಡ ಈ ಒಂದು ವಾದ್ಯನ ಆರಾಧನೆ ಮಾಡ್ತಾನೆ ಹೋಗ್ತಾರೆ ಅಂತಂದ್ರೆ ಏನ ಸೆಳೆಯತ್ತೆ ಸರ್ ಈ ವಾದ್ಯದಲ್ಲಿ? ಏನ್ ನಂಗೆ ತುಂಬಾ ಸೆಳೆಯೋದು ಅಂದ್ರೆ, ಇದೊಂದು ನೋಡಿ, ಇದ್ರಲ್ಲಿ ಏನು ಇಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲಿ 4 ಹೋಲ್ ಬಿಟ್ರೆ ಆ ಒಂದ್ರಲ್ಲಿ ಎಷ್ಟು ನೀವು ಒಂದು ನುಡಿಸ್ಬೋದು, ಒಂದು ಎಷ್ಟು ಇಂಪಾದ ನಾದ ಬರುತ್ತೆ. ಸೊ 8 ಮನೆಯಲ್ಲಿ ಯಾವ ಮನೆಯಲ್ಲಾರು ಆಟ ಆಡ್ಬೋದು ನೀವು. ಅದಾದ್ಮೇಲಿಂದ ಎಲ್ಲಾರು ಹೇಳೋದೇನಪ್ಪ ಅಂದ್ರೆ, ಈಸಿ ಟು ಕ್ಯಾರಿ, ಫ್ಲೂಟ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ನುಡಿಸ್ಬೋದು. ಒಂದು ವೀಣೆ ಆಗ್ಲಿ ಇನ್ನೊಂದಾಗ್ಲಿ ಕಷ್ಟ ಟ್ರಾವೆಲ್ ಮಾಡೋದು. ಫ್ಲೂಟ್ ಇಟ್ ಇಸ್ ವೆರಿ ವೆರಿ ಈಸಿ ಟು. ರೈಟ್. ಸರಿಗೆ ಏನು ಇಷ್ಟ ಊಟ ತಿಂಡಿಲಿ? ಊಟ ತಿಂಡಿ ಎಲ್ಲಾ ಇಷ್ಟ ಮೇಡಮ್ ನನಗೆ. ಸೌತ್ ಇಂಡಿಯನ್ ಎಲ್ಲಾದ್ರೂ ಇಷ್ಟ. ಸೊ ಊಟ ಬಿಟ್ಬಿಟ್ಟು ನೀನ್ ಕೊಳಲ್ ನುಡ್ಸಿದ್ರೆ ಊಟ ಹಾಕ್ತೀನಿ ಅಂತ ನಿಮ್ ಮನೆಯವ್ರು ಹೇಳಿದಾಗ ನೀವ್ ಮಾಡಿದ್ರಾ? ಇಲ್ಲ, ಆತರ ಎಲ್ಲ ಒಂದು ಇನ್ಸ್ಟೆನ್ಸಸ್ ಜ್ಞಾಪಕ ಇಲ್ಲ ಆಕ್ಚುಲಿ. ಈ ನಾನು ಚಿಕ್ಕ ವಯಸ್ಸಿನಲ್ಲಾಗ್ಲಿ ಅಥವಾ ಇವಾಗ ಆಗ್ಲಿ, ಹೋಪ್ಫುಲಿ ಐ ಆಮ್ ವೆರಿ ಬ್ಲೆಸ್ಡ್. ನಾನು ಆತರ ಒಂದು
ನೀ ಅದ್ ಮಾಡಿದ್ರೆ ಇದು ಮಾಡಿದ್ರೆ ಅದು ಅಂತ ನಂಗೆ ಆಗಿಲ್ಲ. ಮೇ ಬಿ ನಾನು ಅಷ್ಟು ಸ್ಟೂಡಿಯಸ್. ಯಾಕಂದ್ರೆ ಕೆಲವು ಕಲಾವಿದ್ರ ಕೇಳಿದೀನಿ, ಅವ್ರ ಅಪ್ಪ ಅಮ್ಮ ನೀನು ಮಾಡ್ದಲೇ ಇದ್ರೆ ಊಟ ಹಾಕಲ್ಲ ನಿನ್ಗೆ ಅಂತ ಶಿಸ್ತಿನಿಂದ ಬೆಳೆಸಿರ್ತಾರೆ. ಕರೆಕ್ಟ್. ಆ ತರ ನನ್ಗೇನು ನಮ್ಮ ಅಪ್ಪ ಅಮ್ಮ ಯಾವತ್ತು ಅಷ್ಟು ಶಿಸ್ತಿಲ್ಲ ಅಂತಲ್ಲ, ಬಟ್ ವಿ ನೆವರ್ ಗೇವ್ ದೆಮ್ ಎ ಚಾನ್ಸ್. ರೈಟ್ ರೈಟ್. ಎಸ್, ಈಗ ರಾಯರ ವರ್ಧಂತಿ ಸಮೀಪದಲ್ಲಿದೆ. ಸೊ ರಾಯರಿಗೋಸ್ಕರ ನೀವು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಒಂದ್ 2 ಸಾಲು. ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಡ್ತು ಸರ್ ನೀವು ನುಡಿಸ್ತಾ ಇದ್ರೆ. ರಾಯರಿಗೆ ಎಷ್ಟು ಪ್ರಿಯವಾದವರು ನೀವು ಅಂತ ಅನ್ಸ್ತಾ ಇದೆ. ಇಲ್ಲ, ಅದೆಲ್ಲ ಆಗ್ಲೇ ನಾನು ಹೇಳ್ದಂಗೆ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ನಾವು ಏನೇ ಒಂದು ಪ್ರಾಕ್ಟೀಸ್ ಮಾಡೋದಿರ್ಬೋದು, ನಮ್ಮ ಎಫರ್ಟ್ ಇರ್ಬೋದು, ಬಟ್ ದೇರ್ ಇಸ್ ಡೆಫಿನೆಟ್ಲಿ ನೀಡ್ಸ್ ಟು ಬಿ ಎ ಬ್ಲೆಸ್ಸಿಂಗ್. ಬಟ್ ಹಾಗೆ ನಾ ಇನ್ನೊಂದು ಏನ್ ಬಿಲೀವ್ ಮಾಡೋದು ಅಂತಂದ್ರೆ, ನನ್ಗೆ ಆಗ್ಲೇ ನಾನು ಹೇಳ್ದಂಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಜನಗಳ ಒಂದು ಇಂಪ್ಯಾಕ್ಟ್ ಮೇಲೆ ಆಗ್ಬಿಟ್ಟಿದೆ. ಸೊ ಒಂದು ನಮ್ಮ ಮನೆ ಹತ್ರನೂ ಒಬ್ರು ಇದ್ರು, ಅಲ್ಲಿ ಅವ್ರ ಹೆಸರು ಪ್ರಕಾಶ್ ಅಂತ, ನಮ್ಮ ಗುರು ಹೆಸರೇನೆ. ಒಬ್ಬ ಹ್ಯಾಂಡಿಕ್ಯಾಪ್ಡ್, ಸಂಗೀತ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಹಿಂದೂಸ್ತಾನಿ ಹೇಳೋರು, ತಬಲಾ ನುಡ್ಸೋರು. ಅವರು ನಾನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನಮ್ಮ ಮನೆ ಒಂದು 4 ಮನೆ ಹಿಂದೆ ಅವ್ರ ಮನೆ ತಂಗ ಕೇಳೋದು. ನಾನು 2 ದಿನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಬಂದ್ ಕೇಳೋರು, ಯಾಕೆ ಮಗ ಸರ್ ನೀವು ನಿಮ್ಮನೆ ಪಕ್ಕದಲ್ಲಿ ನಾನು ಇದ್ದಿದ್ರೆ ನಾನು ಹಂಗೆ ಮಾಡ್ತಾ ಇದ್ದೆ ಸರ್. ನಾನು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನೀವು ಒಂದೊಂದ್ಸರಿ ನನ್ಗೆ ನಂಬಲ್ಲ, ನೀವು ಹೇಳಿದ್ರೆ ಅಂದ್ರೆ ನಾನು ಹೇಳಿದ್ರೆ ಒಂದಿನ ನಂಗೆ ಬಂದ್ ಹೇಳಿದ್ರು, ನೀನು ನುಡಿಸ್ತಾ ಇದ್ದಿದ್ರಾ, ನನಗೆ ಇದಾಗ್ತಿತ್ತು ಅಂತಂದ್ರೆ ನಿಮ್ ಮನೆಗೆ ಬಂದ್ಬಿಡೋಣ ಅಂತ ಅದಾಗ್ತಿತ್ತು, ನನ್ ಕಣ್ಣಲ್ಲಿ ಅಲ್ಲಿಂದನೇ ನೀರ್ ಬರ್ತಾ ಇತ್ತು ನನಗೆ ಅಂತ. ಅಂದ್ರೆ ಇದೆಲ್ಲ ಎಕ್ಸಾಗ್ರೇಟ್ ಮಾಡಕ್ ಹೇಳ್ತಾ ಇಲ್ಲ, ಆಗೋದು ಅಂತ ಹೇಳಿದ್ದು. ಆಮೇಲೆ ಅವ್ರನ್ನ ಯಾವಾಗ್ಲೂ ಹೇಳೋರು, ನಾನು ಅವ್ರ ಹತ್ರ ಸ್ವಲ್ಪ ಆಸ್ ಐ ಟೋಲ್ಡ್ ಯು ಬಿಫೋರ್, ಒಳ್ಳೆ ಜೊತೆ ಕೆಟ್ಟದು ಹೇಳ್ಬೇಕಲ್ಲ ನಿಮಗೆ. ಸೊ ಎಷ್ಟೊಂದ್ಸರಿ ನಾ ಡಿಪ್ರೆಷನ್ ಹೋಗಿರೋದು ಇದೆ. ಡಿಪ್ರೆಷನ್ ಅಂದ್ರೆ ಮ್ಯೂಸಿಕ್ ಇಂದಾನೆ. ನಮ್ಗೆ ಏನು ನುಡ್ಸಕ್ ಬರೋದಿಲ್ಲ, ಎಲ್ಲ ಗೊತ್ತಿರೋರೆಲ್ಲ ಯಾವ ತರ ನುಡಿಸ್ತಾ ಇದಾರೆ, ಹೆಂಗೆ ಎಷ್ಟು ದೊಡ್ಡ ಲೆವೆಲ್ ಹೋಗ್ತಾರೆ. ನಿಂದನೆ ಅನ್ನೋದಕ್ಕಿಂತ ಒಂದು ಸೆಲ್ಫ್ ಏನೋ ನಾಟ್ ರೇಸಿಂಗ್ ದ ಸೆಲ್ಫ್ ಬಾರ್ ಅನ್ನೋ ತರ, ಇನ್ನೂ ನುಡಿಸ್ಬೇಕಾಗಿತ್ತು, ಇಷ್ಟೇ ನುಡಿಸ್ತಾ ಇದೀನಲ್ಲ, ಆ ತರ ಒಂದು ಡಿಪ್ರೆಷನ್ ಹೋಗಿರೋದು ತುಂಬಾ ಇದೆ. ಎಷ್ಟೊಂದ್ಸರಿ ಡಿಪ್ರೆಷನ್ ಹೋಗಿರೋದೆ. ಆಮೇಲೆ ಅಫ್ಕೋರ್ಸ್ ನನ್ನ ಮನೆಯವರು ಎಷ್ಟೊಂದ್ಸರಿ ಸಪೋರ್ಟ್ ಮಾಡೋದಿದೆ, ಇಲ್ಲ ಕಂದ ಚೆನ್ನಾಗಿ ನೋಡ್ತಿದ್ಯಾ, ಅದಕ್ಕೇನು ಇಷ್ಟು ಮಾಡ್ತಿರೋದು ಖುಷಿ ಪಡಿ ಅಂತ. ಬಟ್ ಹೇಳಿದ್ದು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ತುಂಬಾ ಸರಿ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀನಿ, ಫ್ಲೂಟ್ ಇಂದಾನೆ, ಮ್ಯೂಸಿಕ್ ಇಂದಾನೆ. ಮ್ಯೂಸಿಕ್ ನಮ್ಗೆ ಹೆಂಗೆ ಅಂದ್ರೆ, ಇವಾಗ ಅಟ್ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದು ಮ್ಯೂಸಿಕ್ ಇಂದಾನೆ, ಅಟ್ ಮೋಸ್ಟ್ ಡಿಪ್ರೆಷನ್ ಹೋಗಿರೋದು ಮ್ಯೂಸಿಕ್ ಇಂದಾನೆ. ಆ ತರ ನಮ್ದು. ಸೊ ತುಂಬಾ ಸಲ ಏನು ನುಡ್ಸಕ್ ಬರ್ತಿಲ್ಲ, ಯಾಕಾರು ಬಿಟ್ಬಿಡ್ಬೇಕು ಸರ್. ಆ ತರ ಇರುವ ಸಿಚುವೇಶನ್ ಅಲ್ಲಿ ಹೆಂಗೆ ನೀವು ಓವರ್ಕಮ್ ಮಾಡ್ಕೋಬೇಕು ಅಂತ, ಆ ಒಂದು ಡಿಪ್ರೆಷನ್ ಹೋಗಿ ಆದ್ಮೇಲಿಂದ ಮತ್ತೆ ಮನಸ್ಸಿಗೆ ಇಲ್ಲ ಏನಾದ್ರು ಮಾಡ್ಬೇಕು ಅಂದ್ರೆ, ಟು ಬಿ ಆನೆಸ್ಟ್, ಈಗ ಯಾವ್ದನ್ನೇ ನಾವು ನುಡ್ಸಕ್ ಕೂತ್ರೆ ನನ್ಗೆಲ್ಲೋ ಮನಸ್ಸಿನ ಆಳದಲ್ಲಿ ನನಗೆ ಗೊತ್ತು ಏನಂತ, ಐ ಗಾಟ್ ದಿಸ್ ಅಂತ, ಐ ಗಾಟ್ ದಿಸ್ ಟ್ಯಾಲೆಂಟ್, ಐ ಕ್ಯಾನ್ ಡೂ ದಿಸ್ ಅಂತ ಎಲ್ಲೋ ಮನಸ್ಸಿನ ಆಳದಲ್ಲಿ ಗೊತ್ತು. ಅದಿಲ್ಲದೆ ಒಂದು ಸಂಗೀತ ವರ್ಷಾನ್ಗಟ್ಲೆಯಿಂದ US ಬಂದು ಇದ್ದು ಮಾಡಿ ಸಂಗೀತ ನಮ್ಮ ಜೊತೆ ಇನ್ನೂ ಉಳಿದಿದೆ ಅಂದ್ರೆ ಅದಕ್ಕೊಂದು ಕಾರಣ ಎಲ್ಲೋ ನಮ್ಮಲ್ಲಿ ಅದು ಇದೆ ಮನಸ್ಸಲ್ಲಿ. ಖಂಡಿತ ಸರ್. ಆಮೇಲೆ ಇನ್ನೊಂದು ಅವ್ರ ಪ್ರಕಾಶ್ ಅವರು ಹೇಳ್ದಂಗೆ, ನೀವು ಯೋಗ್ಯತೆನ ಪಡ್ಕೊಳ್ಳಿ, ಯೋಗ ಬರುತ್ತೆ ಅಂತ. ಯೋಗ ಇದ್ ಕಡೆ ಯೋಗ್ಯತೆ ಇರುತ್ತೆ ಅಂತ. ಯೋಗ್ಯತೆ ಇದ್ ಕಡೆ ಯೋಗ ಬರುತ್ತೆ. ಸೊ ಇಫ್ ಯು ಡೆವಲಪ್ ಕೆಪಾಸಿಟಿ, ಯು ವಿಲ್ ಹ್ಯಾವ್ ದ ಆಪರ್ಚುನಿಟಿ. ಸೊ ಐ ಆಲ್ವೇಸ್ ಬಿಲೀವ್ ಇನ್ ದಿಸ್. ಯಾವಾಗ ಹೇಳಿದವರು, ಆ ಚಿಕ್ಕ ಹುಡುಗರು ಏನೋ ಒಂದು 12-13 ವರ್ಷ ಅವಾಗ ಹೇಳಿದ್ದು, ಪ್ರಾಕ್ಟೀಸ್ ಮಾಡ್ಬೇಕಾರೆ, ಏನ್ ಸರ್ ಎಲ್ಲಿ ಹಾಸನ ನುಡಿಸ್ತಾ ಇದೀನಿ, ಏನು ಪ್ರೋಗ್ರಾಮ್ ಇಲ್ಲ, ಏನು ಇಲ್ಲ, ಬರೀ ಮನೇಲಿ ಪ್ರಾಕ್ಟೀಸ್ ಮಾಡೋದು ಅಂತ. ಅವಾಗ ಅವ್ರು ಹೇಳೋರು, ಇಲ್ಲ ಕಣಯ್ಯ, ಯೋಗ್ಯತೆ ಬೆಳೆಸ್ಕೋ, ಯೋಗ ತಾನಾಗೆ ಬರುತ್ತೆ ಅಂತ ಹೇಳಿದ್ರು. ಏನಕ್ಕೆ ನಿಮ್ಗೆ ಹೇಳಕ್ ಬಂದೆ ಅಂದ್ರೆ, ಇದೆಲ್ಲ ಒಂದೊಂದು ಸಣ್ಣ ಇನ್ಸ್ಟೆನ್ಸ್ ಇರ್ಬೋದು, ಸಣ್ಣ ಮಾತಿರ್ಬೋದು, ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಅದಕ್ಕೆ ಇವಾಗ ಯಾರು ಸಿಕ್ಕರು ನಾನು
ಒಂದೆರಡು ಜಾಸ್ತಿನೇ ಬುದ್ಧಿವಾದ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಆ ಮೊಮೆಂಟಿಗೆ ಗೊತ್ತಾಗಲ್ಲ ಅದು ಆಮೇಲೆ ಹಿಟ್ ಆಗುತ್ತೆ. ಇವಾಗ ಇದೆಲ್ಲ ನಮ್ಗೆ ಅವ್ರು ಹೇಳಿರೋದು 13-14 ವರ್ಷ, ನಾನ್ 13-14 ವರ್ಷ ಇದ್ದಾಗ 30 ವರ್ಷ ಹಿಂದೆ ಹೇಳಿರೋದು. ಸೊ ಅದು ಇವಾಗ ನಮ್ಗೆ ಇಂಪ್ಯಾಕ್ಟ್ ಗೊತ್ತಾಗ್ತಿದೆಯಲ್ಲ, ಕರೆಕ್ಟ್ ಸರ್, ಅದೆಲ್ಲ ಇವಾಗ ಇನ್ನೂ ಜ್ಞಾಪಕ ಇದೆ. ಸೊ ಹಾಗಾಗಿ ಅದು ಒಂದೊಂದು ಎಲ್ಲ ಅನುಭವದ ಮಾತುಗಳವೆಲ್ಲ ಮಾತಾಡ್ತಾ ನನಗೆ ಹಳೆದೆಲ್ಲ ರೀಕಾಲ್ ಆಗ್ತಾ ಇದೆ. ಇದೆಲ್ಲ ಅದೇ ಇವಾಗ ಜಸ್ಟ್ ಇವಾಗ ಅನ್ಕೋತಾ ಇದ್ದೆ. ಇದನ್ನೆಲ್ಲ ನಾನು ಯಾರಿಗೂ ಹೇಳಿಲ್ಲ. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮಂಗಾಗ್ಲಿ ಅಥವಾ ಅರ್ಚನಿಗೂ ಹೇಳಿಲ್ಲ ಇದೆಲ್ಲ ವಿಷಯಗಳು. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅದು ನೀವ್ ಹೇಳ್ದಂಗೆ ಹಾಗೆ ರಾಯರ ಕೃಪೆಯಿಂದ ಎಲ್ಲ ಹೊರಗೆ ಖಂಡಿತ ಸರ್. ಅದೇ ನಮ್ಮ ಒಂದು ಆಬ್ಜೆಕ್ಟಿವ್ ಇರೋದೆ, ಉದ್ದೇಶ ಇರೋದೇ ಅದು. ರೈಟ್. ಇಷ್ಟೆಲ್ಲ ನಿಮ್ದು ಪಯಣ ಕೇಳಿದೀವಿ, ಫಿಲಿಂ ಸಾಂಗ್ಸ್ ಕೇಳಲಿಲ್ಲ ಅಂದ್ರೆ ಅಪೂರ್ಣ. ರೈಟ್. ಸೊ ಈಗ ಫಿಲಿಂ ಸಾಂಗ್ಸ್ ಏನಾದ್ರು ನೀವು ನುಡಿಸ್ತೀರಾ? ಸೊ ನಾನು ಅಂದ್ರೆ ಆಕ್ಟಿವ್ ಆಗಿ ಏನ್ ಫಿಲ್ಮ್ ಸಾಂಗ್ಸ್ ನಾನು ಪ್ರಾಕ್ಟೀಸ್ ಮಾಡಕ್ ಹೋಗೋದಿಲ್ಲ. ಹಾಗೆ ಹೇಳ್ದಂಗೆ ಏನಂದ್ರೆ ಈ ಸಂಗೀತದಲ್ಲೇ ನಾವು ಕಲಿಬೇಕಾಗಿರುವಂತದ್ದು ತುಂಬಾನೇ ಇದೆ. ಲಿಮಿಟೆಡ್ ಟೈಮ್ ಅಲ್ಲಿ ವಿ ಕ್ಯಾನ್ ಓನ್ಲಿ ಗೆಟ್ ದಿಸ್ ಮಚ್ ಬೆಟರ್ ಅನ್ನೋ ತರ. ರೈಟ್ ಸರ್. ಸೊ ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಇನ್ ಎವ್ರಿಥಿಂಗ್ ಅನ್ನೋ ತರ. ಅಂದ್ರೆ ಐ ವಾಂಟ್ ಟು ಬಿ ಫೋಕಸ್ಡ್ ಅನ್ನೋ ತರ. ಬಟ್ ಸ್ಟಿಲ್ ಫಿಲ್ಮ್ ಸಾಂಗ್ಸ್ ನಂಗೆ ತುಂಬಾನೇ ಇಷ್ಟ. ಎಲ್ಲಾ ಫಿಲ್ಮ್ ಸಂಜೆ ಟೈಮ್ ನಿಮ್ ಮನೆಯವರು ಒಳ್ಳೆ ಟೀ ಮಾಡ್ತಾರೆ, ಕುತ್ಕೊಂಡು ಬಾಮ್ಮ ಟೀ ಕುಡಿ, ಒಂದು ಒಳ್ಳೆ ರಾಗ ನುಡಿಸ್ತೀನಿ ಅಂತ ಹೇಳಿ ಫಿಲಿಂ ಒಂದು ಸಾಂಗ್ ಯಾವ್ದಾರ ನುಡಿಸಿದ್ರೆ ಅದು. ಸೊ ನಾನು ಒಂದು ಸ್ಮಾಲ್ ಒಂದು ಏನಂತಾರೆ ಒಂದು ಸ್ಮಾಲ್ ತುಣುಕ್ ತರ ಮಾಡಿದ್ದೆ. ಹೇಗೆ ಅಂತಂದ್ರೆ ಒಂದು ಮೆಡ್ಲಿ ತರ ರಾಗ ಬೇಸ್ಡ್ ಅಲ್ಲಿ. ಅವಾಗೆಲ್ಲ ಇದು ಪ್ರವೀಣ್ ಗೋಡ್ಖಂಡಿ ಅವರು ಫಿಲಂ ಮ್ಯೂಸಿಕ್ ಅನ್ನ ಹಿಡ್ಕೊಂಡು ಇದೇ ತುಂಬಿ ಹಾಡುವನ್ನು ತರನೇ ಒಂದ್ ಮಾಡ್ತಾ ಇದ್ರು ಶೋ. ನಿಮ್ಗೆ ಜ್ಞಾಪಕ ಇದೆಯೋ ಇಲ್ವೋ ಅಂತ ಈ ಟಿವಿಲಿ ಬರ್ತಾ ಇತ್ತು ಅವಾಗ. ಬರೀ ಒಂದು ರಾಗ ತಗೊಂಡು ಆ ರಾಗದ ಬೇಸ್ಡ್ ಅಲ್ಲೇ ಯಾವ ಫಿಲಂ ಸಾಂಗ್ ಇದೆ ತುಂಬಾ ಚೆನ್ನಾಗಿ ಮಾಡೋರು. ಸೊ ಅದರಿಂದ ನಾನು ಇನ್ಸ್ಪಿರೇಷನ್ ಆಗ್ಬಿಟ್ಟು ಸುಮ್ನೆ ಮೊನ್ನೆ ಇದು ಎಡ್ ಶೀರನ್ ಒಂದು ಯಾವ್ದೋ ಒಂದು ಸಾಂಗ್ ನನ್ ಮಗಳಿಗೆ ತುಂಬಾ ಇಷ್ಟ. ಅದಾದ್ಮೇಲಿಂದ ಒಂದು ಮಿಡ್ಲಿ ನೋಡಿದ್ದೆ. ಸೊ ಅದೊಂದು ಟ್ರೈ ಮಾಡ್ತೀನಿ. ಅದು ಅಭೇರಿ ರಾಗ ಅಥವಾ ಶುದ್ಧ ಧನ್ಯಾಸಿ ರಾಗದ ಛಾಯೆಯಲ್ಲಿ ಇದೆ. ಸೊ ಅದ್ ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ತುಮ್ ತುಮ್ ತನನ ತುಮ್ ತುಮ್ ತನನ ತುಮ್ ತುಮ್ ತಗಪ್ಪ ಅಂತ ಶುರು ಆಗತ್ತದು. ಸುಮ್ನೆ ಒಂದು ಟಚ್ ಅಷ್ಟೇ. ಅದೇ ರೀತಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸೇಮ್ ಅಂದ್ರೆ ವಿತೌಟ್ ಬ್ರೇಕಿಂಗ್ ಇಟ್ ಅದೇ ಟ್ಯೂನ್ ಅಲ್ಲಿ ನಾವು ಮುಂದಕ್ಕೆ ಹೋದ್ರೆ ರಾಗಗಳು ಡಿಫ್ರೆಂಟ್ ಸಾಂಗ್ ಗಳು ಬರುತ್ತೆ. ನುಡಿಸ್ತೀನಿ ನೋಡೋಣ ನಿಮ್ಗೆ ಗೊತ್ತಾಗಿಲ್ಲ.
ಹಾಡಲ್ಲೇ ಸಮಾಧಾನ ಮಾಡ್ತೀರಾ? ಆಮೇಲೆ ಇನ್ನೊಂದು ನನಗೆ ತುಂಬಾ ಇಷ್ಟವಾದ ಅಂದ್ರೆ ಶಿವರಂಜನಿದು ಒಂದು ಓ ಸರ್, ಶಿಲೆಗಳು ಸಂಗೀತವ ಸರ್ ಕೇಳಿದ್ರೆ ಪ್ಲೀಸ್ ಸರ್, ಆನ್ ಡಿಮ್ಯಾಂಡ್ ಪ್ಲೀಸ್. ಸರ್, ಅನುದಿನ ಅನುಕ್ಷಣ ಚೆನ್ನಕೇಶ್ವರಂಗೇನು ಇಲ್ಲಿ ವೆಂಕಟರಮಣಂಗೆ ನಿಮ್ ಸೇವೆ ನಿರಂತರವಾಗಿ ನಡೀತಾ ಇರತ್ತೆ. ನಾವು ಬೇಲೂರಿನ ತುಂಬಾ ಹೋಗ್ತಾ ಇದ್ವಿ, ಬೇಲೂರು ಚೆನ್ನಕೇಶ್ವರ. ಸೊ ಹಾಗಾಗಿ ಈ ಹಾಡು ತುಂಬಾ ನಂಗೆ ಒಂಥರ ಮನಸ್ಸಿಗೆ ಟಚ್ ಸರ್, ನಿಮಗೆ ಸ್ಟ್ರೆಸ್ಸೇ ಆಗೋದಿಲ್ಲ? ಪ್ರಶಾಂತವಾಗಿರ್ತೀರಾ ನೀವು ಯಾವಾಗ? ಹಾಗೇನಿಲ್ಲ, ನಾನು ಆಕ್ಚುಲಿ ಐ ಗೆಟ್ ಸ್ಟ್ರೆಸ್ಡ್ ಅ ಲಾಟ್ ಆಕ್ಚುಲಿ, ಟು ಬಿ ಆನೆಸ್ಟ್. ಓಕೆ. ಬಟ್ ಅಲ್ಲ, ಈ ತರ ಮೋಹನ ರಾಗಗಳನ್ನ ನುಡಿಸ್ತಾ ಇದ್ರೆ, ನೀವು ಮನಮೋಹಕವಾಗಿ ನುಡಿಸ್ತಾ ಇದ್ರೆ ಯಾವ ಸ್ಟ್ರೆಸ್ ಓಡೋಗ್ಬಿಡುತ್ತೆ ಸರ್ ಹೆದರ್ಕೊಂಡು. ಸೊ ನೀವು ಅದೇ ರಾಗದಲ್ಲಿ ಇರ್ಬೇಕಾ? ನನಗೆ ನನ್ನೊಂದು ಫೇವ್ರೆಟ್ ಟ್ಯೂನ್ ನುಡಿಸ್ಬಿಡ್ತೀನಿ. ಎಸ್. ಈಗ ಗೊತ್ತಾಯ್ತು ಸರ್, ಅರಳಿತು ಪ್ರೇಮ ಜ್ಯೋತಿ. ಸೊ ಸರಿಗಮಪ ಸಂಗೀತ ಬ್ಯಾಂಡ್ ಅಲ್ಲಿ ಆ ಟ್ರೂಪ್ ಅಲ್ಲಿ ನೀವಿರ್ಬೇಕು ಸರ್, ಅರುಣ್ ಸರ್ ಬ್ಯಾಂಡ್ ಅಲ್ಲಿ ನೀವಿರ್ಬೇಕು. ಸೊ ಇವೆಲ್ಲ ಹಾಡುಗಳು ನನ್ಗೆ ನಿಮ್ಮ ಹತ್ರ ಮಾತಾಡ್ತಾ ನಾನು ನುಡಿಸ್ತಾ ಇರೋದು ತುಂಬಾ ವರ್ಷ ಆಗ್ಬಿಡ್ತು ನುಡಿಸಿ. ಸೊ ನನಗೆ ಮೆಮೊರಿ ಬರ್ತಾ, ಇವೆಲ್ಲ ನನ್ನ ಕಾಲೇಜ್ ಡೇಸ್ ಅಲ್ಲಿ ನುಡಿಸ್ತಾ ಇದ್ದು. ಈ ಫ್ರೆಂಡ್ಸ್ ಎಲ್ಲ ಬಂದಾಗ ಈ ಹಾಡೆಲ್ಲ ತುಂಬಾ ಪಾಪ್ಯುಲರ್ ಅವಾಗೆಲ್ಲ. ಇದು ಆಮೇಲಿಂದ ರೋಜಾ ಜಾನಮನ್ನು, ಅದೆಲ್ಲ ರೋಜಾ ಜಾನಮನ್ ಆಕ್ಚುಲಿ ಅರ್ಚನಂಗೆ ತುಂಬಾ ಲೈಕ್ ಆಗಿರುವಂತ ಸಾಂಗ್. ಸರ್ 2 ಸಾಲು ಪ್ಲೀಸ್, ಅವ್ರನ್ನ ಕರೆದ್ಬಿಡಿ. ಎಸ್, ಅರ್ಚನಾ ಮೇಡಮ್ ಬನ್ನಿ, ಶಾಸ್ತ್ರೋಕ್ತವಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಮನೆಯವರು ಅರ್ಚನಾ ಅಂತ, ಧರ್ಮಪತ್ನಿ. ನಮಸ್ತೆ ಅರ್ಚನಾ ಮೇಡಮ್, ಹೇಗಿದ್ದೀರಿ? ನಮಸ್ಕಾರ ಅಶ್ವಿನಿ ಅವರೇ, ಐ ಆಮ್ ಗುಡ್. ನೀವು ಹೇಳಿ? ನಾವು ಆರಾಮಾಗಿದ್ದೀವಿ. ನಿಮ್ ಮನೆಯವ್ರೇನು ಹ್ಯಾಂಡ್ಸಮ್ ಆಗಿದ್ದು ಹ್ಯಾಂಡ್ಸಮ್ ಆಗಿ ನುಡಿಸ್ತಾರಲ್ಲ, ಎಷ್ಟು ಖುಷಿ ಆಗತ್ತೆ ಅರ್ಚನಾ ಅವ್ರೆ. ಥ್ಯಾಂಕ್ ಯು ಸೋ ಮಚ್. ಇವ್ರು ಇಲ್ಲಿ ನೋಡಿಸ್ತಾ ಇದ್ರೆ ನಂಗೆ ಆಕ್ಚುಲಿ ಅವ್ರು ಹೇಳ್ದಂಗೆ ಫಸ್ಟ್ ಭಾಗ್ಯದ ಲಕ್ಷ್ಮೀ ಬರಮ್ಮ ನಾನು ಒಫಿಷಿಯಲ್ ಆಗಿ ಕೇಳಿದ್ದು. ನುಡಿಸ್ತಾರೆ, ಪ್ಯಾಷನೇಟ್ ಅಬೌಟ್ ಫ್ಲೂಟ್ ಅಂತೆಲ್ಲ ಗೊತ್ತಿತ್ತು. ನಮಗೂ ಸ್ಕೂಲಲ್ಲೆಲ್ಲ ಫ್ಲೂಟ್ ಇತ್ತು, ನಾವು ಜನಗಣಮನ ನುಡಿಸ್ತಾ ಇದ್ದಿದ್ದು. ಸೊ ನನ್ ಮನ್ಸಲ್ಲಿ ಆ ತರ ಪ್ಯಾಷನ್ ಅನ್ಕೊಂಡ್ರೆ, ಇದು ಪ್ರೊಫೆಷನ್ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಭಾಗ್ಯದ ಲಕ್ಷ್ಮೀ ಬರಮ್ಮ ಕೇಳಿ ನಂಗೆ ಐ ಡೋಂಟ್ ನೋ, ಏನೋ ಸಮಥಿಂಗ್ ಇನ್ಸೈಡ್ ಮೀ. ಇವಾಗ್ಲೂ ಅಷ್ಟೇ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ 10 ವರ್ಷ ಆಗಿದೆ ನಾವು ಮದುವೆ ಆಗಿ. ಇವತ್ತಿಗೂ ಗಮನ ಇಟ್ಟು ಫೋಕಸ್ ಇಟ್ಟು ನಾನು ಕೇಳ್ತಾ ಇದ್ರೆ ಐ ಸ್ಟಿಲ್ ಟಿಯರ್ ಅಪ್. ಐ ಥಿಂಕ್ ದಟ್ಸ್ ವಾಟ್ ಅವ್ರ ಕೆಪಾಸಿಟಿ ಅದು. ಸರಿಗೆ ಕೋಪ ಬರುತ್ತೆ ಅಂತಾರ, ಹೌದಾ? ಯಾಕಂದ್ರೆ ಹೆಸರಲ್ಲಿ ಪ್ರಶಾಂತವಾಗಿದ್ದಾರೆ ಅವರು. ಅವ್ರದ್ದು ಹೆಂಗೆ ಅಂದ್ರೆ ಮೈಂಡ್ ಅಲ್ಲಿ ಸೆಲ್ಫ್, ಅವ್ರು ಹೇಳ್ದಂಗೆ ಇವ್ಯಾಲ್ಯೂಯೇಷನ್ ತುಂಬಾ ಹೈ ಮಾಡ್ಕೊಂಡ್ಬಿಡ್ತಾರೆ. ತುಂಬಾ ಒಂಥರ ಹೈ ಅಚೀವ್ಮೆಂಟ್ ಗೋಲ್ಸ್ ಅವ್ರದ್ದು. ಸೊ ಅದು ಹತ್ರ ಹೋಗ್ತಾ ಇಲ್ವಾ ಅನ್ನೋದು ಕ್ರಿಟಿಕ್ಸ್ ಸ್ವಲ್ಪ ತುಂಬಾ ಅಗ್ರೆಸಿವ್ ಆಗಿ ಮಾಡ್ತಾರೆ. ಎಸ್, ಆ ಕ್ರಿಟಿಕ್ಸ್ ಬಂದಾಗ ನೀವ್ ಯಾವ ರೀತಿ ಅವರನ್ನ ಸಮಾಧಾನ ಮಾಡ್ತೀರಾ?
ನಾನ್ ಯಾವಾಗ್ಲೂ ಪಾಸಿಟಿವ್ ಏನೆ. ದಟ್ ಇಸ್ ಮೈ ಸೊ ಬ್ಲಡ್ ಗ್ರೂಪ್ ಪಾಸಿಟಿವ್ ಇದೆಯಾ? ಓ ಪಾಸಿಟಿವ್ ನಾನು. ವಾವ್ ಸರ್ ಪಾಸಿಟಿವ್. ಕರೆಕ್ಟ್, ಯಾವಾಗ್ಲೂ ಅದು 100%. ನಾನು ಅವ್ರು ಏನೇ ಹೇಳಿ ಏನೇ ಇನ್ಫ್ಯಾಕ್ಟ್ ಆ ಮೊಮೆಂಟ್ ಗೆ ಒಂದ್ ಬೇಕಾಗಿರೋದು ನನ್ ಕಡೆಯಿಂದ ಒಂದು ಮೋಟಿವೇಶನಲ್ ಅಥವಾ ಐ ನೋ ವಾಟ್ ಹಿ ಇಸ್ ಕೇಪಬಲ್ ಆಫ್, ಐ ನೋ ಹೌ ಫಾಸ್ಟ್ ಹಿ ಕ್ಯಾನ್ ಚೇಂಜ್ ಥಿಂಗ್ಸ್. ಎಮೋಷನ್ಸ್ ಅಷ್ಟೇ, ಇಟ್ ಇಸ್ ಮೊಮೆಂಟ್ರಿ, ಆ ಟೈಮಿಂಗ್ ಹಂಗ ಅನ್ಸತ್ತೆ. ಅದರಿಂದ ಒಂದೆರಡು ಏನಾದ್ರು ಕಲಿಯೋಣ, ಇನ್ನೇನ್ ಜಾಸ್ತಿ ಮಾಡ್ಬೋದು, ಇನ್ನೇನ್ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೋದು, ಅದರಿಂದ ನನ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಐ ಥಿಂಕ್ ವರ್ಡ್ಸ್ ವಿಲ್ ಚೇಂಜ್ ಹಿಸ್ ಥಾಟ್ ಅಂತ ಅನ್ಕೊಂಡಿದೀನಿ. ಪ್ರತಿ ಸಲ ಅವರು ಏನಾದ್ರು ಒಂದು ನೆಗೆಟಿವ್ ಆಗಿ ಹೇಳಿದಾಗ ಅದಕ್ಕೊಂದು ಪಾಸಿಟಿವ್, ಅದರಲ್ಲೂ ಒಂದು ಪಾಸಿಟಿವಿಟಿನ ನೋಡಿ ಅನ್ನೋ ತರ ಒಂದು ಡಿಸ್ಕಷನ್ ನಡೀತಾ ಇರತ್ತೆ. ದಿಸ್ ಇಸ್ ಆನ್ ಗೋಯಿಂಗ್ ಎವ್ರಿ ಡೇ. ಫ್ಲೂಟ್ ಅಲ್ಲಿ ಆಗ್ಬೋದು ಅಥವಾ ಪ್ರೊಫೆಷನಲ್. ನಿಮ್ ತರ ಫುಲ್ ಪಾಸಿಟಿವ್ ಇದ್ದಾಗ ಅವ್ರು ಪಾಸಿಟಿವ್ ಆಗೇನೆ ಅಚೀವ್ ಮಾಡ್ತಾರೆ ಮೇಡಮ್. ಸೊ ಎಷ್ಟು ಖುಷಿ ಆಗತ್ತೆ ನಿಮ್ ಮನೆಯವರು ಈ ತರ ಫ್ಲೂಟ್ ಪರಮಾತ್ಮ ಆಗಿರೋದು. ಅದನ್ನೇ, ಅದೊಂಥರ ನನ್ ಬ್ಲೆಸ್ಸಿಂಗ್. ನಂಗೆ ಎಲ್ಲಿ ಹೋದ್ರು ಅವ್ರು ಹೇಳ್ತಾರೆ ಯು ಆರ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ಅ ಹಸ್ಬೆಂಡ್ ಅಂತ. ಬಿಗ್ ರೌಂಡ್ ಆಫ್ ಪ್ಲಸ್. ಅದು 100 times ಗೊತ್ತು ನಂಗೆ, ನಾನು ಎಷ್ಟು ಲಕ್ಕಿ. ನಾನು ಈಗ ಅಲ್ಲಿ ಕೇಳ್ತಾ ಇರ್ಬೋದು, ಎದ್ರಿ ಕುತ್ಕೊಂಡು ಕೇಳೋದಕ್ಕಿಂತ ಮೇಲ್ ನೋಡಿಸ್ತಾ ಇರ್ತೇನೆ, ನಾವು ಕೆಳಗ್ ಕೇಳ್ತಾ ಇರ್ತೀವಿ. ಕರ್ನಾಟಕ ಮ್ಯೂಸಿಕ್ ಅಲ್ಲಿ ನಂದು ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ದಲೇ ಇರ್ಬೋದು, ಬಟ್ ಈಗ 10 ವರ್ಷದಿಂದ ಕೇಳಿ ಯು ನೋ ವಾಟ್ ಐ ಸಿ ಇನ್ ಹಿಮ್, ಐ ವಾಂಟ್ ಟು ಸಿ ದ ಸೇಮ್ ಥಿಂಗ್ ಇನ್ ಕಿಡ್ಸ್ ಅಂಡ್ ಐ ವಿಶ್ ಐ ಹ್ಯಾಡ್ ಸಮಥಿಂಗ್ ಲೈಕ್ ದಟ್. ಅದು ನಂಗೆ ಯಾವಾಗ್ಲೂ ಅದು ಮನಸ್ಸಲ್ಲಿ. ಸೊ ಅವ್ರು ಒಂದ್ ದಿವಸ ನುಡಿಸದೇ ಇದ್ರೆ ನಿಮಗ್ ಜಿಗುಪ್ಸೆ ಆಗ್ತಾ ಇರುತ್ತಾ? ಯಾಕೆ ಪ್ರಾಕ್ಟೀಸ್ ಮಾಡ್ಕೋತಾ ಇಲ್ಲ ಅದು. ರೈಟ್. ಸೊ ನಿಮ್ಮ ಪ್ರಿಯವಾದ ಹಾಡುಗಳು ಅಂತ ತುಂಬಾ ಹೇಳಿದ್ರು ಅವರು. ಸೊ ನೀವ್ ಯಾವ್ದು ಅಂತ ಆಯ್ಕೆ ಮಾಡಿ ಅವ್ರು ನುಡಿಸ್ತಾರೆ ನಿಮ್ಗೋಸ್ಕರ? ಆಕ್ಚುಲಿ ಅವರು ಯುನೋ ನಾನು ತುಂಬಾ ಅವ್ರದ್ದು ಯಾವಾಗ್ಲೂ ಒಂದು ಥಿಂಗ್ ಪ್ರಿನ್ಸಿಪಲ್ ಇನ್ ಹಿಸ್ ಲೈಫ್ ವಿಚ್ ಐ ಥಿಂಕ್ ಇಸ್ ವೆರಿ ಗುಡ್ ಅಂಡ್ ಐ ಬಿಲೀವ್ ಇನ್ ಇಟ್. ಅಂದ್ರೆ ಏನು ಅಂದ್ರೆ, ಒಂದು ಮಾಡ್ತಾ ಇದ್ರೆ ಅದ್ರ ಮೇಲೆ ಫೋಕಸ್ ಇರ್ಲಿ. ಇಫ್ ಯು ಹ್ಯಾವ್ ಡೈವರ್ಷನ್ಸ್ ಅಲ್ವಾ, ಯು ಡೋಂಟ್ ನೋ ಎಷ್ಟು ಪರ್ಸೆಂಟೇಜ್ ಆಫ್ ಫೋಕಸ್ ಹಾಕ್ಬೇಕು ಅನ್ನೋದು, ಇವನ್ ಯು ಗೆಟ್ ಕನ್ಫ್ಯೂಸ್. ರೈಟ್. ಸೊ ಯಾವಾಗ್ಲೂ ಇಂಟು ಕರ್ನಾಟಿಕ್ ಮ್ಯೂಸಿಕ್ ಐ ಹ್ಯಾವ್ ಸೀನ್ ಹಿಸ್ ಡೆಡಿಕೇಶನ್, ಡಿಸಿಪ್ಲಿನ್. ಸೊ ನಂಗೆ ಅದನ್ನ ಡ್ರಿಫ್ಟ್ ಮಾಡಕ್ ಇಷ್ಟ ಇಲ್ಲ. ಇವಾಗ ಇದನ್ನ ನೋಡ್ಸಿ ಅದನ್ನ ನೋಡ್ಸಿ ಅಂದ್ರೆ ಬೇರೆಯವ್ರು ನೋಡಿದಾಗ ನಾನು ಹೇಳ್ತೀನಿ, ಕಳಿಸ್ತಾ ಇರ್ತೀನಿ ನಾನು. ಆಕ್ಚುಲಿ ಇದು ಫನ್ ಆಗಿದೆ, ದಿಸ್ ಇಸ್ ನೈಸ್. ಆ ಒಂದು ಲೈಟರ್ ಮೊಮೆಂಟ್ಸ್ ಅಥವಾ ಇವಾಗ ಆಫೀಸ್ ಅಲ್ಲಿ ಏನಾದ್ರು ಸಮ್ ಜಾಮಿಂಗ್ ಇರುತ್ತೆ ಅಂದಾಗ ಇಟ್ ಇಸ್ ನೈಸ್. ಬಟ್ ನಾನ್ ಆದ್ರೆ ಐ ಡೋಂಟ್ ವಾಂಟ್ ಟು ಇನ್ಫ್ಲುಯೆನ್ಸ್ ಹಿಮ್ ಇನ್ ಅ ವೇ ದಟ್ ಕ್ಯಾನ್ ಚೇಂಜ್ ಹಿಸ್ ಥಾಟ್ಸ್ ಅನ್ನೋದು ನನ್ನ. ಸರ್ ಏನ್ ಕನ್ಸ್ಕೊಂತಾ ಇದಾರೆ ಸರ್ ನಿಮ್ ಬಗ್ಗೆ ಅವರು? ಇಲ್ಲ, ಆಗ್ಲೇ ನಾನು ಹೇಳ್ದಂಗೆ ಇದು ಕಲೆ ಅನ್ನೋದು ಆನ್ ಲೈಟರ್ ನೋಟ್. ಕಲೆ ಅನ್ನೋದು ಹೆಂಗೆ ಅಂತಂದ್ರೆ, ಇಟ್ ಈಸ್ ಜಸ್ಟ್ ನಾಟ್ ವಾಟ್ ಯು ಡೂ ಅಲ್ವಾ. ಇವಾಗ ಇಟ್ ಈಸ್ ಜಸ್ಟ್ ನಾಟ್ ಅಬೌಟ್ ಮೀ. ಎಲ್ಲ ಏನು ಸಾಧನೆ ಮಾಡಿಲ್ಲ, ಆದ್ರೆ ನೀವ್ ಏನೋ ಒಂದು ಸಣ್ಣ ನುಡಿಸ್ತಿದ್ದೀರಾ ಅಥವಾ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸಾಕಷ್ಟು ಜನ ಇರ್ತಾರೆ. ಇದು ಒಂದು ನಾನು ಒಬ್ಬ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಬಂದ್ಬಿಡಲ್ಲ. ಅದಕ್ಕೆ ಇವಾಗ ಚಿಕ್ಕ ವಯಸ್ಸಲ್ಲಿ ಹೇಗೆ ಅಪ್ಪ ಅಮ್ಮನ ಸಪೋರ್ಟ್, ಆಗ್ಲೇ ಮಾತಾಡ್ದಂಗೆ ಎಷ್ಟು ಇಂಪಾರ್ಟೆಂಟ್, ನೀವು ಮದುವೆ ಆದ್ಮೇಲಿಂದ ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಸ್ಪೌಸ್ ಸಪೋರ್ಟ್. ಅಂದ್ರೆ ನಾಟ್ ಎವ್ರಿಬಡಿ ಈಸ್ ಲಕ್ಕಿ ಟು ಹ್ಯಾವ್ ದಟ್ ಕೈಂಡ್ ಆಫ್ ಸಪೋರ್ಟ್. ಕ್ಯಾಮರಾಮನ್ ಖುಷಿ ಆಗ್ಬಿಡ್ತಾರೆ. ಕ್ಯಾಮರಾಮನ್ ನೀವು ಖುಷಿ ಪಡ್ಬೇಕು. ಸೊ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಅನ್ ಆರ್ಟಿಸ್ಟ್ ಅಲ್ವಾ. ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್ ಇಸ್ ಸೋ ಕ್ರಿಟಿಕಲ್ ಅಂತ ಹೇಳಕ್ ಬಂದೆ. ಯಾಕೆ ಅಂದ್ರೆ, ಟು ಬಿ ಎ ಸಕ್ಸಸ್ಫುಲ್ ಆರ್ಟಿಸ್ಟ್, ಇಟ್ ಜಸ್ಟ್ ನಾಟ್ ಓನ್ಲಿ ಟೇಕ್ಸ್ ದ ಪ್ರಾಕ್ಟೀಸ್, ಇಟ್ ಜಸ್ಟ್ ನಾಟ್ ಓನ್ಲಿ ಟೇಕ್ಸ್ ಎ ಪ್ರಾಪರ್ ಗುರು, ಇಟ್ ಆಲ್ಸೋ ಟೇಕ್ಸ್ ಎ ಪ್ರಾಪರ್ ಸಪೋರ್ಟಿಂಗ್ ಸಿಸ್ಟಮ್, ವಿಚ್ ಈಸ್ ಪೇರೆಂಟ್ಸ್ ಆಗಲಿ, ನಿಮ್ ಮನೆಯವರಾಗ್ಲಿ, ನಿಮ್ ಮಕ್ಕಳಾಗ್ಲಿ, everybody in your family or in your circle is part of the system. ಆ ಸಿಸ್ಟಮ್ ಸಪೋರ್ಟ್ ಮಾಡ್ದಲ್ಲ ಇದ್ರೆ you can never be an artist. ಆಸಮ್ ಸರ್. ಎಸ್ ಅರ್ಚನಾ ಮೇಡಮ್, ಏನು ಆಸೆ ಪಡ್ತೀರಾ? ಲೈಕ್ ಕನ್ಸು ಇಂಥದ್ದು ರೀಚ್ ಪ್ರಶಾಂತ್ ಸರ್ ಅದೊಂದು ಬಾಕಿ ಇದೆ ನಾನು ನೋಡೋದು ಅನ್ನೋದು ಏನಾದ್ರೂ ಇದ್ರೆ ಹಂಚ್ಕೋಬೋದಾ ಅಂತ? ನಂಗೆ ಅವರದ್ದು ಎಫರ್ಟ್ಸ್ ಆಗ್ಲಿ, ಅವರದ್ದು ಪ್ರಾಕ್ಟೀಸ್ ಸೆಷನ್ ಆಗ್ಲಿ, ಒಂದ್ ಅರ್ಧ ಗಂಟೆ ಕಾನ್ಸರ್ಟ್ ಗೆ ಅವ್ರು ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದು ನಾನು ನೋಡಿದೀನಿ. ಸೊ ನನಗೇನು ಅಂದ್ರೆ ಮನ್ಸಲ್ಲಿ ಆ ಅವೇರ್ನೆಸ್ ನ, ಇವ್ರಿಗೆ ಗೊತ್ತಿರೋ ಒಂದು ಪ್ರಾಕ್ಟೀಸ್ ಸೆಷನ್ಸ್ ಆಗ್ಲಿ, ಅವ್ರ ಎಷ್ಟು ನಾಲೆಡ್ಜ್ ಆಗ್ಲಿ, ಒಂದು ಎಷ್ಟು ಪುಟ್ ಇನ್ ಅ ಪ್ಲೇಸ್. ಮೀನಿಂಗ್ ಈ ಟೈಮ್ ಅಲ್ಲಿ ಇಟ್ ಕುಡ್ ಬಿ ಎನಿ ಸೋಷಿಯಲ್ ವೆಬ್ಸೈಟ್ ಅಲ್ವಾ, ಇವಾಗ ಇನ್ಸ್ಟಾಗ್ರಾಮ್ ಆಗ್ಬೋದು, ಆ ಒಂದು ಪ್ರೆಸೆನ್ಸ್ ಕಾಣಿಸ್ಲಿ ಅನ್ನೋದು. ಈಗ ನಾನು ಒಬ್ಬಳೆ ಅಪ್ರಿಶಿಯೇಟ್ ಮಾಡಿದ್ರೆ ಸಾಲದು. ಇವಾಗ ನೀವು ಬಂದು ನಿಮ್ಮಂತವ್ರು ತುಂಬಾ ಜನ ಬರ್ಲಿ ಇಂಟರ್ವ್ಯೂ. ಖಂಡಿತ ಮೇಡಮ್. ಅಯ್ಯೋ, ಸಚ್ ಹಾನರಬಲ್ ಪರ್ಸನ್ ಇವರು. ಇವರ ಒಂದು ಕಲಾರಾಧನೆಗೆ ಇನ್ನಷ್ಟು ಜನ ಕಲಾ ಮಾಧ್ಯಮದವರು ಬರ್ಬೇಕು, ಇವರನ್ನ ರೆಕಾರ್ಡ್ ಮಾಡೋದಕ್ಕೆ. ಖಂಡಿತ ಮೇಡಮ್. ಸರ್ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾನ ಕಾಣಿಸ್ಕೊಳ್ಳಿ. ಅದೇ ನಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಸ್ವಲ್ಪ ಕಡಿಮೆನೆ ಆಕ್ಚುಲಿ, ಇತ್ತಿಲ್ಲ. ಟು ಬಿ ಆನೆಸ್ಟ್, ನಾನು ಇತ್ತಿಲ್ಲ. ನೋಡಿ ಎಷ್ಟು ಆಸೆ ಪಡ್ತಾ ಇದಾರೆ ನೀವು ಕೊಡಕ್ಕೆ. ಅದಕ್ಕೋಸ್ಕರ ನಾನು ಈ ಇಯರ್ ಇಂದ ಐ ಜಸ್ಟ್ ಸ್ಟಾರ್ಟೆಡ್ ಇನ್ಸ್ಟಾಗ್ರಾಮ್, ಯು ನೋ, ಬೀಯಿಂಗ್ ಇನ್ ಸರ್ ಪ್ಲೀಸ್ ಸರ್, ನಮ್ಮನ್ನ ಕೊಲಾಬರೇಟ್ ಮಾಡೋಣ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೆಸರಾಂತ ವಾದ್ಯ
ಕೊಳಲುಗಾರರು, ಶ್ರೇಷ್ಠ ಕೊಳಲು ವಾದಕರು. ಇವರ ಒಂದು ವಾದ್ಯನೇ ಹೇಳ್ತಾ ಇದೆ, ಪರಿಕ್ರಮನೇ ಹೇಳ್ತಾ ಇದೆ ಕಲೆಗೆ ಎಷ್ಟು ಆರಾಧನೆ ಮಾಡ್ತಾ ಇದ್ದಾರೆ ಇವರು ಅಂತ. ಇಂದವರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಅಟ್ಲಾಂಟದ ಕನ್ನಡಿಗರೆಲ್ಲರೂ ಕೂಡ ಆದಷ್ಟು ಕಾನ್ಸರ್ಟ್ಗೆ ಸರ್ಗೆ ಅವಕಾಶಗಳನ್ನ ಕೊಡಿ. ಅಟ್ಲಾಂಟಾ ಅಂತಾನೆ ಅಲ್ಲ, ಕೆನಡಾದ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಭಾರತದಲ್ಲಿ ಇವರು ಚಿರಪರಿಚಿತರು. ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಾಗ್ಲಿ ಇವರಿಗೆ ಒಂದು ಆದ್ಯತೆ ಕೊಡಿ. ಅಂಡ್ ಹರಿಗಮ ಜೀ ಕನ್ನಡ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಪ್ರಶಾಂತ್ ಸರ್ನ. ಅರುಣ್ ಸರ್ ಪ್ಲೀಸ್ ನಿಮ್ಮ ಟ್ರೂಪ್ ಅಲ್ಲಿ ಇವರನ್ನ ನಾವು ನೋಡ್ಬೇಕು ಅಂತ ಬಯಸ್ತಾ ಇದೀವಿ, ನಮ್ದು ಒಂದು ಹಂಬಲ. ಅಂಡ್ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕಾಣಿಸ್ತಾ ಇದಾರೆ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ, ಅವರನ್ನ ಕೊಲಾಬ್ರೇಟ್ ಮಾಡ್ತೀನಿ, ಅದನ್ನು ಕೂಡ ನೀವು ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ನ ಫಾಲೋ ಅಪ್ ಮಾಡಿ ಅವ್ರ ಪೇಜ್ ನ. ಎಸ್ ಮೇಡಮ್, ಅರ್ಚನಾ ಮೇಡಮ್, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮತ್ತೊಮ್ಮೆ ಒಂದು ಹಾಡು ನಿಮ್ಗೋಸ್ಕರ ನಮ್ಮ ಪ್ರಶಾಂತ್ ಸರ್ ಡೆಡಿಕೇಟ್ ಮಾಡಲಿದ್ದಾರೆ. ಸೊ ಯಾವ ಸಾಂಗ್ ಬೇಕು ನಿಮ್ಗೆ? ರೋಜಾ ಕೇಳ್ತಾ ಇದಾರೆ ಅವರು. ರೋಜಾ ಅದು ಎಸ್. ವಾ, ರೋಜಾ ಜಾನೆ ಮನ್ ಪಕ್ಕದಲ್ಲೇ ಇದಾರೆ. ರೆಡ್ ಕಲರ್ ಡ್ರೆಸ್ ಬೇರೆ ಹಾಕೊಂಡ್ಬಿಟ್ಟಿದ್ದಾಳೆ ಕರೆಕ್ಟ್. ಅದೇ ನೋಡಿ. ಸೊ ಇಲ್ಲೇ ಒಂದ್ ರೋಸ್ ಇದ್ರೆ ಪ್ರಪೋಸ್ ಮಾಡಿಸ್ಬೋದಾಯ್ತು, ಮತ್ತೊಮ್ಮೆ ನೀವು ಆ ಟೈಮ್ ನ ಮರುಕಳಿಸ್ಬೋದಾಯ್ತು. ಬಟ್ ಒಟ್ಟಾರೆ ತುಂಬಾ ಖುಷಿ ಆಗತ್ತೆ ದಂಪತಿಗಳ್ ನೋಡ್ಲಿಕ್ಕೆ. ಅಂಡ್ ಈ ತರ ಸಪೋರ್ಟ್ ಕೊಡೋದಿಕ್ಕೆ, ನೀವ್ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಸಾಥ್ ಸಿಗತ್ತೆ. ಸೊ ಅವರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ನಿಮ್ ತಂದೆ ತಾಯಿ, ನಿಮ್ಮ ಎರಡು ಕಡೆಯಿಂದನೂ ತಂದೆ ತಾಯಿ ಎಲ್ಲಾ ರಿಲೇಟಿವ್ಸ್ ಕೂಡ ನೋಡ್ತಾ ಇರ್ತಾರೆ ಈ ವಿಡಿಯೋನ. ಅವರು ಎಷ್ಟು ಹೆಮ್ಮೆ ಪಡ್ತಾ ಇರ್ತಾರೆ. ಹೌದು, ಖಂಡಿತ. ಖುಷಿ ಆಗತ್ತೆ ನಿಮ್ಮ ಪಯಣ ಕೇಳಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಮೇಡಮ್, ನಮ್ಗೆ ವಿಡಿಯೋ ವೈಟಿಗೆ ಬಂದಿದ್ದಕ್ಕೆ. ಓ ನೋ, ನಥಿಂಗ್. ಓ ಡೆಫಿನೆಟ್ಲಿ, ಅದೇ ನಮ್ಮ ಉದ್ದೇಶ. ಹೀಗೆ ನೀವು ಸಾಥ್ ಕೊಡ್ತಾ ಇರಿ, ಅವ್ರು ನಿಮ್ಗೆ ಮೆಲೋಡಿ ಮೇಲೆ ಮೆಲೋಡಿ ಗಿಫ್ಟ್ ಕೊಡ್ತಾ ಇರ್ತಾರೆ. ರೈಟ್. ಎಸ್ ಸರ್. ಪ್ರಶಾಂತ್ ಸರ್, ಎಷ್ಟು ಖುಷಿ ಆಗತ್ತೆ ನಿಮ್ಗೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಆಸ್ ಐ ಮೆನ್ಷನ್, I'm very blessed, to be in this, to be learning this, to be pursuing this, or to have this support system with me. ಅಲ್ವಾ, ಎಲ್ಲರಿಗೂ ಸಿಗಲ್ಲ ಅಂತ ಒಂದು. So I'm very blessed. ಒಟ್ಟಾರೆ ಈ ಕೊಳಲು ವಾದ್ಯದ ನಿಮ್ಮ ಜೊತೆ ಇರುವಂತಹ ನಂಟು, ವಾದ್ಯಕ್ಕೂ ನಿಮ್ಗೂ ಇರುವಂತಹ ನಂಟು, ಮತ್ತೆ ಇದರ ಆರಾಧನೆ ಎಷ್ಟು ತೃಪ್ತಿ ಕೊಟ್ಟಿದೆ? ಹೌ ಸ್ಯಾಟಿಸ್ಫೈಡ್ ಆರ್ ಯು? ಇಲ್ಲ, ತುಂಬಾ ತೃಪ್ತಿ ಕೊಟ್ಟಿದೆ ನನಗೆ. ಆಗ್ಲೇ ಹೇಳ್ದಂಗೆ ಸಂಗೀತದಲ್ಲಿ ನನಗೆ ಒಂದು ಸಿಕ್ಕಿರೋವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದೇ ಒಂದು ಯಾವ್ದೋ ಒಂದು ಪರ್ಫಾರ್ಮೆನ್ಸ್ ಇರೋವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ಬೇರೆ ಎಲ್ಲೂ ಸಿಗಕ್ ಸಾಧ್ಯನೇ ಇಲ್ಲ. ಅಂದ್ರೆ ಇವಾಗ ಎಷ್ಟೇ ಒಂದು ದುಡಿಬಹುದು, ಇನ್ನೊಂದೇನೋ ಕೆಲಸ ಮಾಡಬಹುದು, ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಊಟ ಮಾಡಿದ್ರೆ ನಿಮ್ಗೆ ಎಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ವಾ, ಅದೇ ರೀತಿ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಾಗಿ ಒಂದು ಖುಷಿ ಸಿಕ್ಕರೆ, ಆ ಒಂದು ರಾಗ ನುಡಿಸ್ತಿರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಆಗೋವಂತ ಒಂದು ಖುಷಿ ಇದೆಯಲ್ಲ, ಒನ್ಸ್ ಮೋರ್ ಅಂತಾಗ ಎಷ್ಟು ತಳಮಳ ಇರುತ್ತೆ. ಅದು ಜನಗಳ ರೆಸ್ಪಾನ್ಸ್ ತುಂಬಾ ಖುಷಿ ಸಿಗುತ್ತೆ. ಬಟ್ ಆ ಒಂದು ರಾಗ ನುಡಿಸ್ಬೇಕಾದ್ರೂ ನಮ್ಮ ಮನಸ್ಸಿನಲ್ಲಿ ಆಗೋ ಒಂದು ಫೀಲ್ ಇದೆಯಲ್ಲ, ಆ ಒಂದು ಇಂಟೆನ್ಸಿಟಿ ಆಗ್ಲಿ, ಆ ಎನರ್ಜಿ ಆಗ್ಲಿ, ಅದು ನಥಿಂಗ್ ಕ್ಯಾನ್ ಮ್ಯಾಚ್ ಇಟ್. Nothing can bring it. I mean, nothing can match that energy. ಎಷ್ಟೊಂದು ಸರಿ ಕಚೇರಿ ಆಗ್ಲಿ, ಒಂದು ಪ್ರೋಗ್ರಾಮ್ ಅಲ್ಲಿ ನುಡಿಸ್ಕೊಂಡ್ರೆ I cannot sleep throughout the night. ಯಾಕಂದ್ರೆ ಆ ಒಂದು ಎನರ್ಜಿಲಿ I'm so much soaked into it ಅಲ್ವಾ, ನನಗೆ ಅದು ಅಂದ್ರೆ ಮೈಂಡ್ ಇಸ್ ಹೈಪರ್ ಆಕ್ಟಿವ್. ಸರ್, ಅಷ್ಟು ತೋರಿಸ್ತಾ ಇದೆ, ಎಷ್ಟು ಮುತುವರ್ಜಿ ಕೊಡ್ತಿದ್ರ, ಎಷ್ಟು ಹೌ ಡೆಡಿಕೇಟೆಡ್ ಆರ್ ಯು ಇನ್ ದ ಮ್ಯೂಸಿಕ್ ಅಂತ ತೋರಿಸುತ್ತೆ.
ನಿಮ್ಮಂತ ಕಲಾವಿದರಿಗೆ ಇನ್ನಷ್ಟು ಪುರಸ್ಕಾರ ಸಿಗ್ಬೇಕು, ಇನ್ನಷ್ಟು ಜನರು ಗುರುತಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಸರ್ ಇಷ್ಟೇ ನುಡಿಸ್ಬಿಟ್ಟಿದ್ದೀರಾ. ಒಟ್ಟಾರೆ ನನ್ಗಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಇತ್ತು ಸರ್ ನಿಮ್ ಜೊತೆ ಮಾತಾಡಿ. ಮುಂದಿನ ಪ್ರಾಜೆಕ್ಟ್ ಏನು? ಸೊ ಮುಂದೆ ಆಸ್ ಶಿ ಸೆಡ್ ನನ್ಗೆ ಅದೇ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಈ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅದಾದ್ಮೇಲಿಂದ ಒಂದ್ ವೆಬ್ಸೈಟ್ ಮಾಡಿ, ನಂದೇ ಒಂದು ವೆಬ್ಸೈಟ್ ಮಾಡಿ ಅದ್ರಲ್ಲಿ ಒಂದ್ ಸ್ವಲ್ಪ ರೆಕಾರ್ಡಿಂಗ್ಸ್ ಎಲ್ಲ, ನನಗೆ ವಿಡಿಯೋ ಆಲ್ಬಮ್ಸ್ ಎಲ್ಲ ಮಾಡ್ಬೇಕು ಅಂತ ತುಂಬಾ ಆಸೆ. ಅಂದ್ರೆ ಒಂದು ಕೊಲಾಬ್ರೇಷನ್ ಮಾಡಿ ಇವಾಗ ಈ ಲೋಕಲ್ ಆರ್ಟಿಸ್ಟ್ ಜೊತೆ ಇರ್ಬೋದು ಅಟ್ಲಾಂಟಾದಲ್ಲಿ, ಅಥವಾ ಹೊರಗಿನ ಆರ್ಟಿಸ್ಟ್ ಜೊತೆ ಇರ್ಬೋದು, ಅಥವಾ ಡಿಫ್ರೆಂಟ್ ಜಾನರ್ಸ್ ಇರ್ಬೋದು, ಮಾಡುವಂತ ಒಂದು ವೆಬ್ಸೈಟ್ ಮಾಡೋಣ, ಆ ತರದ ಆಸೆ ನನಗಿದೆ ತುಂಬಾ. ಬಟ್ ಅಗೇನ್ ಹಿಂಗೆ ಅಂದ್ರೆ ಟೈಮ್ ಇಸ್ ದ ಲಿಮಿಟ್ ಅಷ್ಟೇ. ಖಂಡಿತ ಸರ್, ಆ ಮುಹೂರ್ತ ಆದಷ್ಟು ಬೇಗ, ಆ ಗಳಿಗೆ ಆದಷ್ಟು ಬೇಗ ಪ್ರಾಪ್ತಿ ಆಗ್ಲಿ ನಿಮ್ಗೆ. ಅಂಡ್ ಆ ಒಂದು ಸನ್ನಿವೇಶನೂ ಕೂಡ ನಾವು ಮುಂದೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆತರ ಅಭಿವೃದ್ಧಿ ನಿಮ್ ಕಡೆಯಿಂದ ಆಗ್ತಾ ಇರ್ಬೇಕು ಅಂತ, ಜನ ಗುರ್ತಿಸ್ಬೇಕು, ನಿಮ್ಮಂತ ಕಲಾವಿದರಿಗೆ ಆರಾಧನೆಗೆ ನಾವು ಬೆಲೆ ಕೊಡ್ಬೇಕು ಅನ್ನೋದು ಉದ್ದೇಶ. ಬಟ್ ನನ್ಗದು ತುಂಬಾ ತೃಪ್ತಿದಾಯಕವಾಗಿತ್ತು. ಅಂಡ್ ಹಲವಾರು ವಿಷಯಗಳ ಮಾಹಿತಿನ ಚರ್ಚೆ ಮಾಡಿದ್ವಿ. ಕೊಳಲ್ ಬಗ್ಗೆ, ನಿಮ್ಮ ಪಯಣದ ಬಗ್ಗೆ ನಿಮಗ್ ಹೇಗೆ ಅನ್ನಿಸ್ತು? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಖುಷಿ ಆಗತ್ತೆ. ಇಲ್ಲ, ನಂಗೆ ತುಂಬಾ ಖುಷಿ ಆಯ್ತು ಅಶ್ವಿನಿ ಅವರೇ. ಒಂದು ಏನಪ್ಪಾ ಅಂದ್ರೆ, ನೀವು ನಮ್ಮಂತ ಒಂದು ಕಲಾ ಉಪಾಸಕರನ್ನ ಕರೆದು ಮಾತಾಡಿಸಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ನಮ್ಮ ಇವಾಗ ನೀವು ಆಗ್ಲೇ ಹೇಳ್ದಂಗೆ ಮಾತಾಡ್ತಾ ಐ ಕುಡ್ ರಿಕಲೆಕ್ಟ್ ಸೋ ಮೆನಿ ಆಫ್ ಮೈ ಜರ್ನಿ ವಿಟಿ ಆಯ್ತು ನಿಮ್ಗೆ. ನನಗೊಂಥರ ಮನ್ಸಲ್ಲೇ ನಂಗೆ ಓಡ್ತಾ ಇತ್ತು ಆ ಮೊಮೆಂಟ್ಸ್ ಗಳೆಲ್ಲ. ಆಸ್ ಐ ಮೆನ್ಷನ್, ನನಗೊಂಥರ ನಾನು ಸ್ವಲ್ಪ ನಂಗೆ ಇಮ್ಯಾಜಿನ್ ಮಕ್ಕಳ ಸ್ವಲ್ಪ ಜಾಸ್ತಿ, ಅಂದ್ರೆ ಆ ಮೊಮೆಂಟ್ ಆಲ್ರೆಡಿ ನಮ್ಗೆ ಕ್ಯಾಪ್ಚರ್ ಆಗಿರುತ್ತೆ ಮೈಂಡ್ ಅಲ್ಲಿ, ಅದೇ ರೀಪ್ಲೇ ಆಗ್ತಾ ಇರುತ್ತೆ. ಸೊ ಅದೊಂದು ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಐ ಕುಡ್ ರಿಕಲೆಕ್ಟ್ ಮೈ ಚೈಲ್ಡ್ಹುಡ್ ಮೆಮೊರೀಸ್. ಅದ್ರ ಜೊತೆ ಇನ್ನೊಂದೇನಪ್ಪಾ ಅಂದ್ರೆ, ಆ ಒಂದು ಎಫರ್ಟ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಅಟ್ಲಾಂಟಾ ಕಮ್ಯುನಿಟಿ ಆಗ್ಲಿ, ಅಥವಾ ಈಗ ಒಂದು ಮ್ಯೂಸಿಕ್ ನಮ್ಮಂತ ಒಬ್ರು ಕಲಾ ಉಪಾಸಕರನ್ನ ಒಂದು ಕರೆದು ಮಾತಾಡ್ಸೋದಾಗ್ಲಿ, ಆ ಒಂದು ಎಫರ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಆಫ್ ದ ಆರ್ಟಿಸ್ಟ್ ಟು ಸಪೋರ್ಟ್ ದೆಮ್. ಸರ್, ನಿಮ್ ಸೇವೆ ನಾವು ಜನಾರ್ದನ ಸೇವೆ ಅಂತ ಅನ್ಕೊಳ್ತಾ ಇದೀವಿ. ಸೊ ಅದು ಒಂದು ದೊಡ್ಡ ಮಟ್ಟಿಗೆ ಪ್ರೋತ್ಸಾಹ ಅಂತಾನೆ ಹೇಳ್ಬೋದು. ನಾನು ಈ ತರ ಒಂದು ಆಕ್ಟಿವಿಟೀಸ್ ನ ಪ್ರೋತ್ಸಾಹ ಮಾಡೋರು ಸಿಗದ್ ಕಡಿಮೆ. ಅಂತ ಆಮೇಲಿಂದ ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಪ್ರಿಪೇರ್ಡ್ನೆಸ್. ಇವಾಗ ನೀವು ನನ್ನ ಬಗ್ಗೆ ಜಾಸ್ತಿ ವಿಷಯಗಳನ್ನ ಕಲೆಕ್ಟ್ ಮಾಡಿ, ನಂಗೆ ಗೊತ್ತಿಲ್ಲ ಹೆಂಗ್ ಕಲೆಕ್ಟ್ ಮಾಡಿದ್ರಿ ಅಂತ. ಸೊ ಎಲ್ಲಾನು ಕೇಳ್ಬೇಕದ್ದು. ಆಮೇಲೆ ಕ್ಯೂರೇಷನ್ ಆಫ್ ದ ಕ್ವಶನ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೊಂದು ಫ್ಲೂಟ್ ಬಗ್ಗೆ ಆಗ್ಲಿ, ಆ ಒಂದು ಬ್ರೀತಿಂಗ್ ಕಂಟ್ರೋಲ್ ಆಗ್ಲಿ, ಅದಾಗ್ಲಿ, ಅಥವಾ ಒಂದು ಡಿಫ್ರೆಂಟ್ ಶ್ರುತಿಲ್ ನುಡ್ಸೋದಾಗ್ಲಿ, ಅದೆಲ್ಲರಿಗೂ ಗೊತ್ತಿರಲ್ಲ. ಆ ಒಂದು ಕಾನ್ಸೆಪ್ಟ್ಸ್ ಎಲ್ಲ ನೀವು ಹಿಡಿದು ತಂದು ನನಗೆ ಆಶ್ಚರ್ಯ. ಆಕ್ಚುಲಿ ಯು ಸರ್ಪ್ರೈಸ್ ಮೀ. ಅಂದ್ರೆ ನಾನು ಆತರ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರ್ತಿಲ್ಲ ಅಲ್ವಾ. ಸೊ ಯು ಸರ್ಪ್ರೈಸ್ ಮೀ. ಸೊ ನಾನು ಹೇಳೋದು, ಆ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಶುಡ್ ಬಿ ದೇರ್ ಫಾರ್ ಎನಿಬಡಿ ಟು ಗ್ರೋ ಅಂಡ್ ಚಾಲೆಂಜ್ ದೆಮ್ಸೆಲ್ಸ್ ಅಲ್ವಾ. ಅವಾಗ ಆ ಒಂದು ವೆಯ್ಟೇಜ್ ಬರುತ್ತೆ ಒಂದು ರೆಕಾರ್ಡಿಂಗ್ ಆಗ್ಲಿ, ಆ ಒಂದು ಕಂಟೆಂಟ್ ಗಾಗ್ಲಿ. ಬಿಕಾಸ್ ದಟ್ ಕಂಟೆಂಟ್ ವುಡಂಟ್ ಹ್ಯಾವ್ ಬೀನ್ ಪಬ್ಲಿಷ್ಡ್ ಎನಿವೇರ್ ಎಲ್ಸ್. ಅದು ನಿಮ್ ಚಾನೆಲ್ ಅಲ್ಲಿ ಮಾತ್ರ ಬರಕ್ ಸಾಧ್ಯ. ಸೊ ನನ್ನ ಎಷ್ಟೊಂದು ವಿಷಯಗಳು ನಾನು ಯಾರಿಗೂ ಹೇಳಿದಿರುವಂತದ್ದು ನಿಮ್ಮ ಚಾನೆಲ್ ಗೆ ಬಂದಿದೆ. ವಿಚ್ ಇಸ್ ವೆರಿ ನೈಸ್. ನಾವು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದೀವಿ ಅಂತ. ರೈಟ್. ನಿಮ್ಮಂತ ದಿಗ್ಗಜರು, ನಿಮ್ಮಂತ ಕಲಾವಿದರು ಸರ್ಟಿಫಿಕೇಶನ್ ಕೊಟ್ರೆ ನಮ್ಮ ಚಾನೆಲ್ ಫುಲ್ಲಿ ಸರ್ಟಿಫೈಡ್ ಅಂತ. ಐ ಆಮ್ ವೆರಿ ಹ್ಯಾಪಿ ವಿತ್ ಚಾನೆಲ್. ಅಗೇನ್ ವ್ಯೂವರ್ಸ್ ಗೆ ಏನ್ ಕೇಳ್ಕೊಳ್ಳೋದು ಅಂದ್ರೆ, ಸಬ್ಸ್ಕ್ರೈಬ್ ಮೋರ್, ಫಾಲೋ ಮೋರ್, ಅಗೇನ್ ಶೇರ್ ಮೋರ್. ಮತ್ತೆ ಸೊ ಏನಂದ್ರೆ, ಈಗ ಒಂದು ಸಪೋರ್ಟ್ ಸಿಸ್ಟಮ್ ಹೆಂಗೆ ಅಂದ್ರೆ, ವೀಕ್ಷಕರು ಜಾಸ್ತಿ ನೋಡಿ, ಜಾಸ್ತಿ ಶೇರ್ ಮಾಡಿ, ಜಾಸ್ತಿ ಕಮೆಂಟ್ ಮಾಡಿ, ಅದನ್ನ ಒಂದು ಬೆಳೆಸೋದ್ರಿಂದಲೇ ಈ ತರ ಚಾನೆಲ್ಸ್ ಗಳು ಜಾಸ್ತಿ ಆಗೋದು. ನಿಮಗೂ ಒಂದು ಇನ್ಸ್ಪಿರೇಷನ್. ಇವಾಗ ನಿಮ್ಮ ಫಾಲೋವರ್ಸ್ ಜಾಸ್ತಿ ಆದ್ರೆ, ಓಕೆ, ನೀವು 2 ವಿಡಿಯೋ ಮಾಡೋ ಬದಲು 4 ವಿಡಿಯೋ ಮಾಡ್ತೀರಾ. 4 ಮಾಡಿದ್ರೆ ಯಾರು ಹೆಲ್ಪ್ ಆಗುತ್ತೆ, ಮತ್ತೆ ಆರ್ಟಿಸ್ಟ್ ಗೆ ಹೆಲ್ಪ್ ಆಗುತ್ತೆ. ಕಮ್ ಬ್ಯಾಕ್ ಟು ದ ಕಮ್ಯುನಿಟಿ. ಸರ್, ಅದಷ್ಟೇ ಅಲ್ಲ, ನೀವು ಇಲ್ಲೆಲ್ಲಾ ಕಾರ್ಯಕ್ರಮಗಳಲ್ಲೂ ಇನ್ನಷ್ಟು ಕಾಣಿಸ್ಕೋಬೇಕು. ಎಲ್ಲಾ ತರದ ಪುರಸ್ಕಾರ, ಪ್ರಶಸ್ತಿ ಪುರಸ್ಕೃತರಾಗಬೇಕು ನೀವು. ನಿಮ್ಮನ್ನ ಜನ ಆದಷ್ಟು ಹೆಚ್ಚೆಚ್ಚಾಗಿ ಗುರುತಿಸ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ, ಆಸೆಯೂ ಕೂಡ ಹೌದು. ಸೊ ನಿಮ್ಮೊಟ್ಟಿಗೆ ಮಾತಾಡಿ ನಮ್ಮದು ತುಂಬಾನೇ ತೃಪ್ತಿದಾಯಕವಾಗಿರುವಂತಹ ಒಂದು ವಿಡಿಯೋ ಆಗಿದೆ ಇದು. ಸೊ ಆದಷ್ಟು ಬೇಗ ಕೃಷ್ಣ ಆಗಿರ್ಬೋದು, ರಾಯರಾಗಿರ್ಬೋದು, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಕೂಡ ಕಾಸು ತಪ್ಪದಲ್ಲೇ ತಥಾಸ್ತು ಅಂತ ಅತಿ ಶೀಘ್ರವಾಗಿ ನೆರವೇರಿಸಿ, ಹೀಗೆ ನಾದದ್ಮೇಲೆ ನಾದದ್ದು ಸೇವೆ ಮಾಡ್ತಾ ಇರಿ. ರಾಯರು ದಿಲ್ಖುಷಾಗಿ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇರ್ತಾರೆ. ಧನ್ಯವಾದ. ನಾನು ಒಂದು ಲಾಸ್ಟ್ ನಮ್ಮ ಎಲ್ಲಾ ಗುರುಗಳಿಗೂ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹಾಲಪ್ಪನವರಾಗಿರ್ಬೋದು, ಎ ವಿ ಪ್ರಕಾಶ್ ಸರ್ ಆಗಿರ್ಬೋದು, ನಮ್ಮ MG ಗೋಪಾಲಕೃಷ್ಣ ಆಗಿರ್ಬೋದು, ನಾನು ಲೇಟ್ ಆಗಿ ಜಯಂತ್ ಹತ್ರ ಸ್ವಲ್ಪ ದಿನ ಅಭ್ಯಾಸ ಮಾಡಿದೆ, ಅವರಾಗಿರ್ಬೋದು. ಇವಾಗ ಲಕ್ಷ್ಮೀನಾರಾಯಣ್ ಸರ್ ಇರ್ಬೋದು, ಅಥವಾ ನಮ್ಮ ಮೇಲಕವಾರಿ ಬಾಲೇಜಿ ಅವ್ರ ಹತ್ರ ನಾನು ಲಯ ಅಭ್ಯಾಸ ಮಾಡ್ತಾ ಇದ್ದೀನಿ, ಅವ್ರು ಇರ್ಬೋದು. ಸೊ ಇವರೆಲ್ಲರದು ಒಂದು ಆಶೀರ್ವಾದ, ಒಂದು ಸಪೋರ್ಟ್
ಒಂದ ಏನಂತಾರೆ ಅದಕ್ಕೆ, ಅವರ ಒಂದು ಕಂಪ್ಲೀಟ್ ಒಂದು ಕೃಪೆ ನಮ್ಮ ಮೇಲೆ ಇಲ್ಲ ಅಂತಂದ್ರೆ ವಿ ಕ್ಯಾನ್. ಸೊ ಆ ಗುರುಗಳ ಕೃಪೆ ತುಂಬಾ ಇಂಪಾರ್ಟೆಂಟ್. ಹೌದಾ? ಏನೇ ಕೇಳಕ್ಕೆ ಬಂದೆ ಅಂತಂದ್ರೆ ಹ್ಮ್. ಇವಾಗಿನ ಯಂಗ್ಸ್ಟರ್ಸ್ ಅದು ಅರ್ಥ ಆಗೋದಿಲ್ಲ. ಹೌದು ಸರ್. ಏನಂತಂದ್ರೆ ಹ್ಮ್. ಒಂದು ಗುರು ಕೃಪೆ ಇಲ್ದಲೆ ನಾವು ಮಾಡಿದ್ದು ಏನು ಒಂದು ನಮ್ಗೆ ಸಾಧನೆ ಸಿದ್ಧಿ ಆಗಲ್ಲ. ಸಿದ್ಧಿ ಆಗಲ್ಲ. Right. ಆ ಒಂದು ಕೃಪೆ ಇದ್ದಾಗ ಮಾತ್ರ ಅದಕ್ಕೊಂದು ಸಿದ್ಧಿ ಆಗಕ್ ಸಾಧ್ಯ. ಸರ್ ಅಷ್ಟೇ ಅಲ್ಲ, ನಿಮ್ ತಂದೆ ತಾಯಿಗೆ ಈ ಮೂಲಕ ಒಂದು ಧನ್ಯತೆ ಹೇಳ್ಬಿಡಿ. ತಂದೆ ತಾಯಿಗೆ ಧನ್ಯವಾದ ಹೇಳೋ ಅಂತ ಇದಿಲ್ಲ. ಅಂದ್ರೆ ಹೇಗೆ ಅಂದ್ರೆ ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳ್ಬಿಟ್ಟೆ, ನಾನು ಇವತ್ತು ಕೂತ್ಕೊಂಡು ನಿಮ್ಮನ್ನ ಮಾತಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿ ವಿಷನ್, ಅಬ್ಬಾ. ಅವರ ಒಂದು ಪ್ರೇರಣೆ, ಅವರ ಒಂದು ಡೆಡಿಕೇಶನ್ ಕಾರಣ. ಆಗ್ಲೇ ಹೇಳ್ದಂಗೆ ನಾನು ಒಬ್ಳೇ ಅಲ್ಲ, ನನ್ನ ತಂಗಿಗೂ ಕೂಡ ಮಾಡಿಸಿದಾರೆ ಅದೇ ತರ. ಅಬ್ಬಾ. ಸೊ ಅದರಲ್ಲಿ ಇಟ್ ಇನ್ವಾಲ್ವ್ಸ್ ಎ ಲಾಟ್ ಆಫ್ ಥಿಂಗ್ಸ್. ಇಟ್ಸ್ ಜಸ್ಟ್ ನಾಟ್ ಅ ಸಿಂಪಲ್ ಥಿಂಗ್ ಟು ಡೂ ದಿಸ್ ಕೈಂಡ್ ಆಫ್ ವಿಷನ್ ಅಂತ ಹೇಳಕ್ಕೆ. ಎಸ್ ಸರ್. ಸೊ ನಾವಿನ್ನೇನ್ ಹೇಳಕ್ ಸಾಧ್ಯ, ಎಲ್ಲಾನು ಕೂಡ ನಿಮ್ಗೆ ದೈವಗತವಾಗಿ ಬಂದಿರೋ ಅಂತ ಕಲೆನೇ ನೀವು ನಿಮ್ ಜೊತೆ ಗಿಫ್ಟ್ ಆಗಿದೆ. ಸೊ ನಾರಾಯಣನ ಕೃಪೆ, ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರ್ಲಿ. ಹೀಗೆ ಕೊಳಲ್ ಜೊತೆ ನೀವು ಮಿಂಚ್ತಾ ಇರಿ. ಸೊ ವಿ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಎಂಡ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಶ್ವಿನಿ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you.